ಆಮೇಲೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಬ್ದ ಪ್ರಯೋಗ ಮಾಡಲಿಕ್ಕೆ ಪ್ರವೃತ್ತಿ ನಿಮಿತ್ತ ತದ್ಗತ ಆಗಿರಬೇಕು, ಅಥವಾ ಪ್ರವೃತ್ತಿ ನಿಮಿತ್ತದ ಸ್ವಾತಂತ್ರ್ಯ ಇರಬೇಕು. ಇವೆರಡರಲ್ಲಿ ತದ್ಗತತ್ವ ಮುಖ್ಯ ಅಂತ ನಾವು ಅಂದ್ಕೊಂಡಿರ್ತೇವೆ. ಆದರೆ ಸ್ವಾತಂತ್ರ್ಯವೇ ಶಬ್ದ ಪ್ರಯೋಗಕ್ಕೆ ಮುಖ್ಯ. ದುಃಖಿ ಅನ್ನೋ ಶಬ್ದದ ಪ್ರಯೋಗಕ್ಕೆ ನಿಮಿತ್ತ ದುಃಖ, ಅದು ನಮ್ಮಲ್ಲಿದೆ. ಅದರ ಸ್ವಾತಂತ್ರ್ಯ ಭಗವಂತನಲ್ಲಿದೆ. ಸ್ವಾತಂತ್ರ್ಯವು ಮುಖ್ಯ. ಆದ್ದರಿಂದ ದುಃಖಿ ಅನ್ನೋ ಶಬ್ದದ ಮುಖ್ಯಾರ್ಥ ಭಗವಂತ. ಹಾಗಾದರೆ ಬದ್ಧ ಎಂಬ ಶಬ್ದ ಪ್ರಯೋಗಕ್ಕೆ ಬಂಧನದ ಸ್ವಾತಂತ್ರ್ಯ ರಾಜನಲ್ಲಿ ಇರೋದರಿಂದ ಬದ್ಧ ಅನ್ನೋ ಶಬ್ದಕ್ಕೆ ಮುಖ್ಯಾರ್ಥ ರಾಜನಾಗಲಿ, ಅಂದರೆ ಮುಖ್ಯಾರ್ಥ ರಾಜನೇ. ಪ್ರಯೋಗ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಬದ್ಧ ಅನ್ನೋದಕ್ಕೆ ಬಂಧನ ಉಳ್ಳವನು, ಬಂಧನ ಸ್ವಾಮಿ ಅಂತ ಎರಡು ಅರ್ಥ ಇದೆ. ರಾಜನಲ್ಲಿ ಇವೆರಡೂ ಸಂಭಾವಿತ. ಬದ್ಧ ಅಂದ ಕೂಡಲೇ ನಮಗೆ ಡೌಟ್ ಶುರುವಾಗತ್ತೆ. ರಾಜನೇ ಬದ್ಧನೋ ಅಥವಾ ಭೃತ್ಯನೂ ಬದ್ಧನೋ? ಆದ್ದರಿಂದ ಅವನು ಮುಖ್ಯಾರ್ಥನಾದರೂ ಆ ಶಬ್ದವನ್ನು ಅವನಲ್ಲಿ ಪ್ರಯೋಗ ಮಾಡಲ್ಲ. ದೇವರಲ್ಲಿ ದೋಷಗಳೇ ಇಲ್ಲದೇ ಇರೋದರಿಂದ ಬದ್ಧ ದುಃಖಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದರೂ ಸಂದೇಹಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ಸ್ವಾತಂತ್ರ್ಯವನ್ನು ನಿಮಿತ್ತವಾಗಿಟ್ಕೊಂಡು ಇಂತಹ ದೋಷವಾಚಕ ಶಬ್ದವನ್ನು ಕೂಡ ಗುಣವನ್ನಾಗಿ ಪರಿಗಣಿಸಿ ಅವನಲ್ಲಿ ಶಬ್ದ ಪ್ರಯೋಗ ಮಾಡಬಹುದು. ಇದು ಇಷ್ಟರವರೆಗೆ ನಾವು ತಿಳಿದಿರುವ, ನಮಗೆ ಉಳಿಯೋದಿಷ್ಟೇ. ನ್ಯಾಯಸುಧಾದಲ್ಲಿ ಪಂಕ್ತಿಗಳು, ಆ ಚರ್ಚೆಗಳು ಉಳಿಯಲ್ಲ. ಇಷ್ಟು ಉಳಿಸ್ಕೊಂಡ್ರೆ ಸಾಕು ಬೆಳಗಿನ ಪಾಠದಲ್ಲಿ. ಮುಂದೆ ನ ಸಂಶಯ ಕಾರಣತ್ವ ಮಾತ್ರಂ ಪ್ರಯೋಗ ಪ್ರತಿಬಂಧಕಂ ವ್ಯಾಖ್ಯಾನತಃ ಸಂಶಯ ನಿವೃತ್ತಿ ಸಂಭವಾತ್ ಯಥೋಕ್ತಂ ವ್ಯಾಖ್ಯಾನತಃ ವಿಶೇಷ ಪ್ರತಿಪತ್ತಿ ನಹಿ ಸಂದೇಹಾತ್ ಅಲಕ್ಷಣಂ ಇತಿ ಅನ್ಯಥಾ ರಾಜಾ ಜಯೀ ಇತ್ಯಪಿ ಪ್ರಯೋಗಃ ನ ಸ್ಯಾತ್ ತತ್ರಾಪಿ ಉಕ್ತವಿಧಯಾ ಸಂಶಯ ಅವತಾರಾತ್ ಇತ್ಯತ ಆಹ ಅಮಂಗಲತ್ವಾತ್ ಇತಿ. ರಾಜನಲ್ಲಿ ಬದ್ಧ ಅನ್ನೋ ಶಬ್ದದ ಪ್ರಯೋಗ ಮಾಡಲಿಕ್ಕೆ ಸಂದೇಹವು ಪ್ರತಿಬಂಧಕ. ರಾಜನೇ ಬದ್ಧನೋ ಸ್ವಾಮಿನೋ, ಈ ಸಂದೇಹಕ್ಕೆ ಅವಕಾಶ ಆಗ್ತದೆ. ಆದ್ದರಿಂದ ಅಲ್ಲಿ ಪ್ರಯೋಗ ಮಾಡಲ್ಲ ಅಂತ ನೀವು ಹೇಳಿದಿರಿ. ಇದು ಸರಿಯಲ್ಲ. ಹೌದು, ಸಂದೇಹ ಬರ್ತದೆ. ಸಂದೇಹ ಬಂದರೂ ನಾವು ವಿಚಾರ ಮಾಡಿ ತಿಳಿದು ಆ ಸಂದೇಹವನ್ನು ವಾರಣೆ ಮಾಡಬಹುದು. ಅದಕ್ಕೊಂದು ಅಭಿಯುಕ್ತ ವಚನವನ್ನು ಹೇಳ್ತಾರೆ. ವ್ಯಾಖ್ಯಾನತಃ ವಿಶೇಷ ಪ್ರತಿಪತ್ತಿ. ಒಂದು ಶಬ್ದಕ್ಕೆ ಈ ಅರ್ಥವೋ ಅಂತ ಡೌಟ್ ಬಂದರೆ
ಕಾಮೆಂಟ್ರಿ ನೋಡಬೇಕು. ಅನುವ್ಯಾಖ್ಯಾನದಲ್ಲಿ ಈ ವಾಕ್ಯಕ್ಕೆ ಹೀಗರ್ಥವೋ ಸುಧಾ ನೋಡ್ರಿ ತೀರ್ಮಾನ ಮಾಡಿರ್ತಾರೆ ಅವರು. ಅದರಿಂದ ಡೌಟ್ ಎಲ್ಲ ಶಬ್ದದಲ್ಲೂ ಬರ್ತದೆ. ಡೌಟ್ ಬಂದರೆ ಆ ಶಬ್ದವನ್ನೇ ಪ್ರಯೋಗ ಮಾಡೋದು ಬಿಡೋದಲ್ಲ, ವ್ಯಾಖ್ಯಾನದಿಂದ ಅದರ ಅರ್ಥವನ್ನು ಡಿಸೈಡ್ ಮಾಡಿ ಆ ಶಬ್ದದ ಅರ್ಥವನ್ನು ಹಿಡಿಬೇಕು. ಆದ್ದರಿಂದ ಸಂದೇಹವು ಪ್ರತಿಬಂಧಕ ಅಲ್ಲ ಅಂದ ರಾಜನಲ್ಲಿ ಜೈ ಶಬ್ದದಂತೆ ಬದ್ಧ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ರಿ. ಒಂದು ವೇಳೆ ಸಂದೇಹದಿಂದ ಪ್ರಯೋಗ ಮಾಡಲ್ಲ ಅಂತ ಬಿಟ್ಟರೆ ಜೈ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಬಾರ್ದು. ರಾಜನೇ ಗೆದ್ನೋ ಅಥವಾ ಸೈನಿಕ ಇಬ್ಬರು ಜಗಳಾಡಿಕೊಂಡು ಅವು ಗೆದ್ದನೋ, ಈ ಡೌಟ್ ಅಲ್ಲೂ ಬರುತ್ತೆ. ಆದ್ದರಿಂದ ಸಂದೇಹವು ಪ್ರತಿಬಂಧಕ ಅಂತ ಹೇಳಬೇಡಿ. ಜೈ ಬದ್ಧ ಎರಡೂ ಶಬ್ದವನ್ನು ರಾಜನಲ್ಲಿ ಪ್ರಯೋಗ ಮಾಡಬೇಕಾದೀತು ಅನ್ನೋ ಪ್ರಶ್ನೆ ಹಾಗೇ ಉಳೀತು ಅನ್ನೋದಕ್ಕೆ ಆಚಾರ್ಯರ ಉತ್ತರ ಅಮಂಗಲತ್ವಾತ್ ಶಬ್ದಾನಾಂ ರಾಜ್ಞೋ ಯೋಗಾದಮಂಗಲೇ ಅಪ್ರಿಯತ್ವಾತ್ತು ಶಬ್ದಸ್ಯ ಸ್ಯಾತ್ ಪ್ರಯೋಗ ನಿವರ್ತನಂ. ಆಮಿತ್ವ ಇರೋದರಿಂದ ಜೈ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಸಾಮಿತ್ವ ಇದ್ದರೂ ಬದ್ಧ ಶಬ್ದವನ್ನು ಪ್ರಯೋಗ ಮಾಡಲ್ಲ. ಯಾಕೆಂದರೆ ಅಮಂಗಲತ್ವಾದ ಶಬ್ದಾನ, ಜಯಿ ಅನ್ನೋ ಶಬ್ದ ಅವನ ಉತ್ಕರ್ಷಕ್ಕೆ ಕಾರಣ. ಬದ್ಧ ಅನ್ನೋ ಶಬ್ದ ಅಮಂಗಲ ಶಬ್ದ. ಒಂದು ವೇಳೆ ರಾಜನೇ ಬದ್ಧನೋ ಏನೋ ಅಂತ ಡೌಟ್ ಬಂದರೆ ಆ ಶಬ್ದ ಅಮಂಗಲವಾಚಕ ಆಗ್ತದೆ. ಅವನು ಬಂಧನಕ್ಕೆ ಸ್ವಾಮಿ ಅಂದರೆ ಅವನಿಗೇನು ಅಮಂಗಲ ಇಲ್ಲ. ಆದರೆ ಬದ್ಧ ಶಬ್ದದಿಂದ ಎರಡು ಅರ್ಥವೂ ಬರ್ತದೆ. ರಾಜನಿಗೆ ಬಂಧನ ಆಗಿದೆ ಅಂತ, ಆ ಅರ್ಥದಲ್ಲಿ ಅದು ಅಮಂಗಲ ಆಗ್ತದೆ. ಆದ್ದರಿಂದ ಜೈ ಶಬ್ದ ಮಂಗಲವಾಚಕವಾದ್ದರಿಂದ ಜಯದ ಸ್ವಾತಂತ್ರ್ಯ ಇರಲಿ, ರಾಜನೇ ಸ್ವತಃ ಜಯ ಇರಲಿ, ಜೈ ಶಬ್ದವನ್ನು ಸಂಕೋಚ ಇಲ್ಲದೆ ಪ್ರಯೋಗ ಮಾಡ್ತೇವೆ. ಬದ್ಧ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ನಾವು ಸಂಕೋಚ ಪಡ್ಕೋತೇವೆ. ಒಂದು ವೇಳೆ ರಾಜನೇ ಬದ್ಧ ಅನ್ನೋ ಭಾವನೆ ಬಂದರೆ ಅಂತ. ಆದ್ದರಿಂದ ಸ್ವಾತಂತ್ರ್ಯವು ಪ್ರಯೋಗಕ್ಕೆ ಕಾರಣ ಹೌದು. ಬದ್ಧ ಶಬ್ದವನ್ನು ಪ್ರಯೋಗ ಮಾಡಲಿ ಅಂದರೆ ಆ ಶಬ್ದ ಅಮಂಗಲ, ಅಪ್ರಿಯತ್ವಾತ್. ರಾಜನಿಗೆ ಕಿವಿಗೆ ಆ ಶಬ್ದ ಬಿದ್ದರೆ ಅವನಿಗೆ ಅಪ್ರಿಯ, ಅದನ್ನು ಸಹಿಸಿಕೊಳ್ಳಲ್ಲ ಅವನು. ಆದ್ದರಿಂದ ಜೈ ಶಬ್ದ ಪ್ರಯೋಗದಂತೆ ಸ್ವಾತಂತ್ರ್ಯ ವಿವಕ್ಷೆಯ ಬದ್ಧ ಶಬ್ದವನ್ನು ಪ್ರಯೋಗ ಮಾಡಲ್ಲ. ಅಮಂಗಲತ್ವಾತ್ ಶಬ್ದಾನಾಂ, ಕೆಲವು ಶಬ್ದಗಳು ಅಮಂಗಲವಾಚಕವಾಗುವ ಸಂಭವ ಇರೋದರಿಂದ ರಾಜನಲ್ಲಿ ಅಮಂಗಲೇ ಯೋಗಾತ್, ರಾಜನಲ್ಲಿ ಅಮಂಗಲ ಬರುವ ಸಂಭವವೂ ಇದೆ, ಅವನೇ ಸ್ವಯಂ ಬದ್ಧನಾಗುವ ಸಂಭವವೂ ಇದೆ. ಅಪ್ರಿಯತ್ವಾತ್ತು ಶಬ್ದಸ್ಯ, ಹೀಗಾಗಿ ಬದ್ಧ ಅನ್ನೋ ಶಬ್ದ ರಾಜನಿಗೆ ಅಪ್ರಿಯ. ಸ್ಯಾತ್ ಪ್ರಯೋಗ ನಿವರ್ತನ, ಈ ಕಾರಣದಿಂದ ಬದ್ಧ ಅನ್ನೋ ಶಬ್ದದ ಪ್ರಯೋಗದ ನಿವೃತ್ತಿ ಸರಿ, ಜೈ ಶಬ್ದದ ಪ್ರಯೋಗದಲ್ಲಿ ಪ್ರವೃತ್ತಿ ಸರಿ. ಸುಶಬ್ದ ಅವಧಾರಣೆ ಶಬ್ದಸ್ಯ ಇತಿ ಯಾತ್ಯಪೇಕ್ಷಂ ಏಕವಚನಂ ಶಬ್ದಾನಾಂ. ಪೂರ್ವಾರ್ಧದಲ್ಲಿ ಬಹುವಚನ ಇದೆ, ಉತ್ತರಾರ್ಧದಲ್ಲಿ ಶಬ್ದಸ್ಯ ಏಕವಚನ ಇದೆ. ಏಕವಚನ ಇದ್ದರೂ ಅಲ್ಲಿ ಬಹುವಚನದ ಅರ್ಥವನ್ನೇ ಇಟ್ಕೊಳ್ಳಿ ಹೇಳ್ತೀವಿ. ರಾಜ್ಞಃ ಬಂಧನಾದೌ ಅಮಂಗಲೇ ಯೋಗ್ಯತಾ ಸದ್ಭಾವಾತ್ ಆಕಾಂಕ್ಷಾದೇಶ್ಚ ಸ್ಫುಟತ್ವಾತ್ ರಾಜಾ ಬದ್ಧಃ ಇತ್ಯಾದಿ ಪದಾನಾಂ ಪಾಕ್ಷಿಕ ರಾಜಬಂಧಾದಿ
ಅಮಂಗಲ ಪ್ರತೀತಿ ಜನಕತ್ವ ಸಂಭವಾತ್. ರಾಜ ಬದ್ಧ ಅಂತ ಹೇಳಿದಾಗ ರಾಜನೇ ಸ್ವಯಂ ಬದ್ಧ ಅನ್ನೋ ಅರ್ಥ ಬರುವ ಸಾಧ್ಯತೆ ಇದೆ. ಯಾಕೆ? ಶಬ್ದದಿಂದ ಅರ್ಥ ಬರಬೇಕಾದ್ರೆ ಆಗಲೇ ಹೇಳಿದ್ದೇವೆ, ಆಕಾಂಕ್ಷ, ಯೋಗ್ಯತಾ, ಸನ್ನಿಧಿ. ಯೋಗ್ಯತಾ ಇದೆ ಅವನಲ್ಲಿ, ಅವನೇ ಸ್ವಯಂ ಬದ್ಧ ಮನುಷ್ಯ. ಅವನು ಶತ್ರುಗಳು ಪ್ರಬಲರಾಗಿ ಬಂದು ಅವನನ್ನು ಬಂಧಿಸಿಬಿಡ್ಬೋದು. ಹೀಗಾಗಿ ಸ್ವಯಂ ಬಂಧನದ ಯೋಗ್ಯತೆ ರಾಜನಿಗೆ ಇರೋದರಿಂದ ಅದು ಅಮಂಗಲವಾದ್ದರಿಂದ ಬದ್ಧ ಶಬ್ದವನ್ನು ಪ್ರಯೋಗ ಮಾಡಲ್ಲ. ರಾಜ್ಞಃ ಅಮಂಗಲಾಭಿಧಾನಸ್ಯ ಚ ರಾಜ ತತ್ಪುರುಷ ಅಪ್ರೀತಿಹೇತುತ್ವಾದೇವ ಶಬ್ದಸ್ಯ ಪ್ರಯೋಗ ನಿವರ್ತನಂ ಸ್ಯಾತ್. ಅದು ಅಮಂಗಲ ಆದ್ದರಿಂದ ರಾಜನಿಗೂ ಅಸಮಾಧಾನ ಆಗುವ ಸಂದರ್ಭ ಇದೆ. ರಾಜನ ಪುರುಷನಿಗೂ, ರಾಜನ ಸೇವಕರಿಗೂ ರಾಜರು ಬದ್ಧರಾದರು ಹೇಳಿದರೆ ಅವರಿಗೂ ಅಪ್ರೀತಿ ಆಗುವ ಸಂದರ್ಭ ಇದೆ. ಹಾಗಾಗಿ ರಾಜಾಬದ್ಧ ಅಂತ ಸ್ವಾತಂತ್ರ್ಯ ಇಟ್ಟುಕೊಂಡು ಪ್ರಯೋಗ ಮಾಡಲ್ಲ. ಅಯಮಭಿಸಂಧಿ ನ ಕೇವಲಂ ಸಂಶಯ ಪ್ರಾಪ್ತೇ ಪ್ರಯೋಗಾಭಾವಃ ಕಿಂತು ಸಂಶಯ ನಿಮಿತ್ತ ಅಪ್ರೀತಿಹೇತುಕ ಅನರ್ಥಶಂಕಯೈವ. ನಾವು ಬದ್ಧ ಶಬ್ದವನ್ನು ಯಾಕೆ ಪ್ರಯೋಗ ಮಾಡಲ್ಲ ಅಂದರೆ ಅದು ಅಮಂಗಲ ಅಂದರೆ ಸಂಶಯ ಬರ್ತದೆ ಅನ್ನೋ ಕಾರಣದಿಂದ ಅಷ್ಟೇ ಅಲ್ಲ. ಆ ಶಬ್ದಕ್ಕೆ ಬಂಧ ಸ್ವಾಮಿ ಅಂತಲೂ ಅರ್ಥ ಇರಬಹುದು, ರಾಜನೇ ಸ್ವಯಂ ಬದ್ಧ ಅನ್ನೋ ಅರ್ಥವೂ ಇದೆ. ಈ ಅರ್ಥವನ್ನು ಮಾಡಿಕೊಂಡು ರಾಜ ನಮ್ಮ ಮೇಲೆ ಅಸಮಾಧಾನ ಹೊಂತಾನೆ. ನಮ್ಮ ಮೇಲೆ ಅಸಮಾಧಾನ ಹೊಂದಿದರೆ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ. ನಾವು ದೊಡ್ಡ ವ್ಯಕ್ತಿಗಳ ಬಗ್ಗೆ ಪ್ರಶಂಸಾಪರವಾಗಿ ಕೆಲವು ಮಾತನ್ನಾಡಿದ್ದರೂ ಅದಕ್ಕೆ ಇನ್ನೊಂದು ಅರ್ಥ ಮಾಡಿ, ಹರಿಯಾಚಾರ್ಯ ಹೀಗೆ ಮಾಡಿದ್ದೀರಾ, ನೀವು ಹೀಗೆ ಹೇಳಿದ್ರಂತೆ ಎಂತ ಆಕ್ಷೇಪ ಬರುವ ಸಂದರ್ಭ ಇದೆ. ಅಂಥದ್ರಲ್ಲಿ ಬದ್ಧ ಶಬ್ದವನ್ನು ನಾನು ಪ್ರಯೋಗ ಮಾಡಿದರೆ, ರಾಜ ಕರೆದು ನನ್ನನ್ನು ವಿಚಾರಣೆ ಮಾಡಿದರೆ, ಅಲ್ಲ ಸ್ವಾಮಿ, ನೀವು ಬಂಧಿತರಾಗಿದ್ದೀರಿ ಅಂತ ಅರ್ಥ ಅಲ್ಲ, ನಂದು ನಿಮ್ಮ ಭೃತ್ಯ ಬದ್ಧನಾಗಿದ್ದಾನೆ, ಅದರ ಸ್ವಾಮಿತ್ವ ನಿಮ್ಮಲ್ಲಿದೆ, ಮಧ್ವಾಚಾರ್ಯ ಹೇಳಿದ್ದಾರೆ, ಅದಕ್ಕೋಸ್ಕರ ಎತ್ತಿ ಜೈಲಿಗೆ ಹಾಕಿಬಿಡ್ತಾನೆ. ಇದೆಲ್ಲ ಕಡೆ ಹೀಗೆ ಅನರ್ಥ ಶಂಕಯ, ತನಗೆ ತೊಂದರೆ ಆದೀತು ಅನ್ನೋ ಕಾರಣದಿಂದ ಆ ಶಬ್ದವನ್ನು ನಾವು ಪ್ರಯೋಗ ಮಾಡದೇ ಇರ್ತೇವೆ ಹೊರತು ಪ್ರಯೋಗ ಮಾಡೋದಕ್ಕೆ ತೊಂದರೆ ಏನಿಲ್ಲ. ಗ್ರಾಮೆಟಿಕಲಿ ತೊಂದರೆ ಇಲ್ಲ, ಆದರೆ ಫಿಸಿಕಲಿ ತೊಂದರೆ ಆಗ್ಬೋದು ನಿಮಗೆ. ನ ಪುನಃ ಸ್ವಾತಂತ್ರ್ಯಸ್ಯ ಅಕಾರಣತ್ವಾತ್ ಇತಿ ತರ್ಹಿ ರಾಜ ಪರಾಜಯೀ ಇತ್ಯಪಿ ನ ಪ್ರಯೋಕ್ತವ್ಯಂ ಇತಿ ಚೇತ್ ಭೃತ್ಯದ್ವಾರೈವ ರಾಜ ವಿಜಯತೆ ಪರಾಜಯತೆ ಚ ಇತಿ ಪ್ರಸಿದ್ಧತಯಾ ಸಂಶಯ ಅನುತ್ಪಾದಾತ್. ರಾಜ ಜಯಿ ಅಂತಲೂ ಹೇಳ್ತೇವೆ, ರಾಜ ಪರಾಜಯಿ ಅಂತಲೂ ಹೇಳ್ತೇವೆ. ಇಲ್ಲಿ ಡೌಟ್ ಇಲ್ಲ. ಯಾಕೆಂದರೆ ರಾಜನು ಯಾವತ್ತೂ ತಾನೇ ಬ್ಯಾಟಲ್ ಫೀಲ್ಡಿಗೆ ಹೋಗೋದು ಬಹಳ ಕಡಿಮೆ. ಆದ್ದರಿಂದ ಭೃತ್ಯರ ಮುಖಾಂತರವೇ ಜಯ ಪರಾಜಯಗಳು ಬರೋದು. ಸೊ ಜಯಿ ಪರಾಜಯಿ ಅನ್ನೋದಕ್ಕೆ ಫಿಕ್ಸ್ ಅರ್ಥ ಏನು? ಭೃತ್ಯರ ಮೂಲಕ, ಸೈನಿಕರ ಮೂಲಕ ಗೆದ್ದ, ಸೈನಿಕರ ಮೂಲಕ ಸೋತ. ಜಯದ ಪರಾಜಯದ ಸ್ವಾಮಿತ್ವವು ಅರ್ಥ ಅಂತ ಅಲ್ಲಿ ನಿರ್ಧಾರಿತ, ಅಲ್ಲಿ ಡೌಟಿಗೆ ಅವಕಾಶ ಇಲ್ಲ. ಬದ್ಧ ಅಂದಾಗ ಮಾತ್ರ ಡೌಟ್ ಬರ್ತದೆ. ಆದ್ದರಿಂದ ಬದ್ಧ ಶಬ್ದವನ್ನು ಪ್ರಯೋಗ ಮಾಡಲ್ಲ.
ಜಯಿ ಪರಾಜಯಿ ಅನ್ನೋದನ್ನು ಪ್ರಯೋಗ ಮಾಡ್ತೇವೆ. ನನ್ವಸ್ತಿ ತಾವತ್ ರಾಜ ಬದ್ಧ ಇತ್ಯಾದಿ ಪ್ರಯೋಗಾಭಾವಃ ಸತು ಸ್ವಾಮ್ಯಸ್ಯ ಅಕಾರಣತ್ವಾತ್ ನ ಭವತಿ ಕಿಂತು ಉಕ್ತ ಸಂಶಯ ಪ್ರತಿಬಂಧಾತ್ ಇತಿ ಕುತೋ ನಿಶ್ಚೇಯಂ. ರಾಜನಲ್ಲಿ ಬದ್ಧ ಶಬ್ದದ ಪ್ರಯೋಗ ಅಂತೂ ಇಲ್ಲ, ಅದು ನಮಗೆ ಸಮ್ಮತ. ಇಲ್ಲ ಅನ್ನೋದಕ್ಕೆ ನೀವು ಕೊಡುವ ಕಾರಣ ಅದಕ್ಕೆ ಡಬಲ್ ಮೀನಿಂಗ್ ಇದೆ, ಸಂದೇಹ ಬರ್ತದೆ, ರಾಜನಿಂದ ತೊಂದರೆ ಆಗ್ತದೆ ಅಂತ ನೀವು ಕಾರಣ ಕೊಡ್ತೀರಿ. ಪೂರ್ವಪಕ್ಷಿ ಹೇಳ್ತಾನೆ, ಬಂಧ ಸ್ವಾಮಿತ್ವವು ಶಬ್ದ ಪ್ರಯೋಗಕ್ಕೆ ನಿಮಿತ್ತವೇ ಅಲ್ಲ, ಆದ್ದರಿಂದ ರಾಜನನ್ನು ಬದ್ಧ ಅಂತ ನಾವು ಹೇಳೋದಿಲ್ಲ ಅಂತ. ಡಿಸೈಡ್ ಮಾಡೋದು ಹೇಗೆ? ನೀವು ಹೇಳಿದ್ದೇ ಸರಿ ಕಾರಣ, ನಾವು ಹೇಳಿದ್ದಲ್ಲ. ಸಂಶಯ ಬರೋದರಿಂದ ಪ್ರಯೋಗ ಮಾಡಲ್ಲ ಅಂತ ನೀವು ಹೇಳ್ತೀರಿ. ಅವನಲ್ಲಿ ಬಂಧನ ಇಲ್ಲ, ಬಂಧನ ಸ್ವಾಮ್ಯ ಕಾರಣ ಅಲ್ಲ ಪ್ರಯೋಗಕ್ಕೆ. ಬಂಧನ ಇಲ್ಲ, ಅದರಿಂದ ಬದ್ಧ ಶಬ್ದ ಪ್ರಯೋಗ ಇಲ್ಲ ಅಂತ ನಾನು ಹೇಳ್ತೇನೆ. ಅಂದಮೇಲೆ ನೀವು ಹೇಳಿದ್ದನ್ನೇ ಸಿದ್ಧಾಂತ ಅಂತ ತೀರ್ಮಾನ ಮಾಡೋದು ಹೇಗೆ? ಟೀಕಾಚಾರ ಪ್ರಶ್ನೆ. ಕುತೋ ನಿಶ್ಚೇಯಂ ನ ಚ ವಾಚ್ಯಂ ಮಾ ಭೂತು ಅಯಂ ನಿಶ್ಚಯಃ ಪ್ರಯೋಗಾಭಾವಸ್ಯ ಅನ್ಯಥಾ ಸಿದ್ಧಿಶಂಕಾಪಿ ತರ್ಕ ಅನುಮಾನೇ ಶಕ್ನೋತಿ ದೂಷಯಿತುಂ ಇತಿ. ಬೇಡ, ನಿಶ್ಚಯ ಬೇಡ, ಡೌಟೇ ಇರಲಿ. ಬದ್ಧ ಶಬ್ದವನ್ನು ಪ್ರಯೋಗ ಯಾಕೆ ಮಾಡಲ್ಲ ಅಂದರೆ, ರಾಜನಿಂದ ನಮಗೆ ತೊಂದರೆ ಆದೀತು ಅಪಾರ್ಥ ಮಾಡಿಕೊಂಡು ನಿಮ್ಮ ವಾದ. ಬದ್ಧ ಶಬ್ದವನ್ನು ಪ್ರಯೋಗ ಮಾಡುವ ಸಂದರ್ಭವೇ ಇಲ್ಲ, ಅವನು ಬದ್ಧನ ಆಗಲಿಲ್ಲ, ಕೃತ್ಯನೂ ಬದ್ಧನಾಗಿದ್ದೆ ಹೊರತು ರಾಜ ಬದ್ಧನಾಗಿಲ್ಲ. ಇದು ಅದೋ ಇದೋ ಡೌಟ್. ಬದ್ಧ ಶಬ್ದ ಯಾಕೆ ಪ್ರಯೋಗ ಮಾಡಲ್ಲ? ಡೌಟ್ ಇದ್ದರೂ ಸ್ವಾತಂತ್ರ್ಯವು ಶಬ್ದ ಪ್ರಯೋಗಕ್ಕೆ ಕಾರಣ ಅಂತ ಡಿಸೈಡ್ ಮಾಡಲಿಕ್ಕೆ ಬರಲಿಲ್ಲ ನಿಮಗೆ ತರ್ಕ ಅನುಮಾನಗಳಿಂದ. ಆದ್ದರಿಂದ ಸ್ವಾತಂತ್ರ್ಯವು ಶಬ್ದ ಪ್ರಯೋಗಕ್ಕೆ ಕಾರಣ ಅಂತ ನೀವು ನಿರ್ಧಾರ ಹೇಗೆ ಮಾಡ್ತೀರಿ? ವಾದಿನೋಪಿ ನಿಶ್ಚಯಸ್ಯ ಅವಶ್ಯಕತ್ವಾತ್ ಅನ್ಯಥಾ ಸ್ವಾತಂತ್ರ್ಯ ನಿಮಿತ್ತಕ ಸಮನ್ವಯ ಅನವಧಾರಣಾಪಾತಾತ್ ಇತ್ಯತ ಆಹ ಗುಣಾಸ್ತ್ವಿತಿ. ನಮಗೂ ಕೂಡ ದುಃಖಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಬೇಕಾದ್ರೆ ಸ್ವಾತಂತ್ರ್ಯವು ಪ್ರಯೋಗಕ್ಕೆ ಕಾರಣ ಅಂತ ಡಿಸೈಡ್ ಆಗಬೇಕು. ಡಿಸೈಡ್ ಆದರೆ ಮಾತ್ರ ಅದನ್ನು ಪ್ರಯೋಗ ಮಾಡಲಿಕ್ಕೆ ಧೈರ್ಯ ಬರ್ತದೆ. ಡೌಟ್ ಬಂದರೆ ಅದನ್ನು ಪ್ರಯೋಗ ಮಾಡಲಿಕ್ಕೆ ನಮಗೆ ಧೈರ್ಯ ಬರಲ್ಲ. ಆದ್ದರಿಂದ ಸ್ವಾತಂತ್ರ್ಯವು ಪ್ರಯೋಗಕ್ಕೆ ನಿಮಿತ್ತ ಅಂತ ನಿರ್ಧಾರ ಮಾಡೋದು ಹೇಗೆ ಅನ್ನೋದಕ್ಕೆ ಆಚಾರ್ಯರ ಮುಂದಿನ ಪಂಕ್ತಿ ಉತ್ತರ. ಗುಣಾಸ್ತು ತಾದೃಶ ಯತ್ರ ಪ್ರಯುಜ್ಯಂತೆ ಖಿಲಾ ಅಪಿ. ತಾದೃಶಾಃ ಗುಣಾಃ ಅಂದರೆ ಎಲ್ಲಿ ಗುಣದ ಸ್ವಾತಂತ್ರ್ಯ ಇದೆಯೋ ಆವಾಗ ಸ್ವಾತಂತ್ರ್ಯ ಪ್ರಯುಕ್ತ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಉದಾಹರಣೆಗೆ ಜಯಿ, ಇಲ್ಲಿ ಸ್ವಾತಂತ್ರ್ಯ ಪ್ರಯುಕ್ತ ಶಬ್ದ ಪ್ರಯೋಗ ಮಾಡ್ತೇವೆ. ಧನಿ, ಗೋಮಾನ್. ಪ್ರಯುಜ್ಯಂತೆ ಅಖಿಲ ಅಪಿ, ಎಲ್ಲಿ ಗುಣವಾಚಕವಾಗಿದೆಯೋ ಆ ಶಬ್ದ, ಆ ಶಬ್ದಗಳನ್ನು ಶಬ್ದ ಪ್ರವೃತ್ತಿ ನಿಮಿತ್ತ ಸ್ವಾತಂತ್ರ್ಯ ಪ್ರಯುಕ್ತವಾಗಿ ಬಳಸ್ತೇವೆ. ಇದರಿಂದ ನಾವು ನಿಶ್ಚಯ ಮಾಡ್ಬೋದು ಸ್ವಾತಂತ್ರ್ಯವೂ ಕೂಡ ಶಬ್ದ ಪ್ರಯೋಗಕ್ಕೆ ನಿಮಿತ್ತ ಅಂತ. ಬದ್ಧ ಅನ್ನೋದು ಡೌಟ್ಫುಲ್, ಆದರೆ ನಿಶ್ಚಿತವಾದ ಕೆಲವು ಸ್ಥಳ ಇದೆಯಲ್ಲ, ಅದರಿಂದ ಸ್ವಾತಂತ್ರ್ಯವು ಶಬ್ದ ಪ್ರಯೋಗಕ್ಕೆ ನಿಮಿತ್ತ ಅಂತ ಡಿಸೈಡ್ ಮಾಡಬಹುದು ಅಂತ ಆಚಾರ್ಯರ ಉತ್ತರ. ತಾದೃಶಾಃ ಮೂಲದಲ್ಲಿದೆ, ಅದಕ್ಕೆ ಅರ್ಥ ಸ್ವಾಮ್ಯ ನಿಮಿತ್ತಕಾಃ.
ಸ್ವಾಮಿತ್ವವನ್ನೇ ನಿಮಿತ್ತವಾಗಿಟ್ಟುಕೊಂಡ ಶಬ್ದಾ ಯತ್ರ ಯದಿ. ಯತ್ರ ಅಂದರೆ ಎಲ್ಲಿ ಅಂತ ಅರ್ಥ ಅಲ್ಲ, ಒಂದು ವೇಳೆ ಅಂತ ಅರ್ಥ. ಗುಣಾ ಶುಭಾಭಿಧಾಯಿನಃ. ಆ ಸ್ವಾತಂತ್ರ್ಯವೇ ನಿಮಿತ್ತವಾಗಿ ಇಟ್ಟುಕೊಂಡ ಶಬ್ದಗಳು ಗುಣವನ್ನು ಹೇಳೋದಾದರೆ ಅಮಂಗಲವನ್ನು ಹೇಳಲ್ಲ. ಉದಾಹರಣೆಗೆ ಜಯಿ ಅನ್ನೋ ಶಬ್ದ. ನತು ಪಾಕ್ಷಿಕಮಪಿ ಅಮಂಗಲಂ ಪ್ರತ್ಯಾಯಯಂತಿ. ಅಮಂಗಲವನ್ನು ತಿಳಿಸಿಕೊಡೋದೇ ಇಲ್ಲ. ಯಾವುದು? ಜಯಿ. ಬದ್ಧ ಶಬ್ದವು ಅಮಂಗಲವನ್ನೂ ತಿಳಿಸಿಕೊಡುವ ಪಾಸಿಬಿಲಿಟಿ ಇದೆ. ಜಯಿ ಅನ್ನುವಲ್ಲಿ ಇಲ್ಲವೇ ಇಲ್ಲ ತಾನೆ ಅಂಥ ಶಬ್ದಗಳನ್ನು. ತತ್ರ ಯದಿ ಅನ್ನೋದಕ್ಕೆ ಯತ್ರ ಅನ್ನೋದಕ್ಕೆ ಯದಿ ಅಂತ ಅರ್ಥ ಮಾಡಿದ ಮೇಲೆ ತತ್ರ ಅನ್ನೋದಕ್ಕೆ ತರ್ಹಿ ಅಂತ ಅರ್ಥ. ತೇ ಅಖಿಲ ಅಪಿ ಅಂಥ ಎಲ್ಲ ಶಬ್ದಗಳು ಕೂಡ ಪ್ರಯುಜ್ಯಂತೆ. ಯಥಾ ಜಿತಂ ರಾಜ್ಞಾ ಇತ್ಯಾದಯ. ಕೊನೆಗೂ ರಾಜ ಗೆದ್ದ ಅಂತೀವಿ. ಗೆದ್ದ ಅಂದರೆ ಏನರ್ಥ? ಗೆಲುವಿನ ಸ್ವಾಮಿತ್ವ ಅವನಲ್ಲಿ ಇದೆ. ನೋಡಿ, ಇಲ್ಲಿ ಯಾವ ಡೌಟೂ ಇಲ್ಲದೆ ಸ್ವಾಮಿತ್ವವು ಪ್ರವೃತ್ತಿ ನಿಮಿತ್ತ ಒಪ್ಕೊಂಡಿದ್ದೀವಿ ನಾವು. ಪ್ರಾಪ್ತ ವಿವೇಕೇನ ಅನರ್ಥಶಂಕೈವ ಪ್ರಯೋಗಾಭಾವಕಾರಣಂ ನತು ಸ್ವಾತಂತ್ರ್ಯಸ್ಯ ಅನಿಮಿತ್ತತ್ವಂ ಇತಿ ನಿಶ್ಚೀಯತೆ ಇತಿ ಭಾವಃ. ಹೀಗೆ ಎಲ್ಲಿ ಅಪಾರ್ಥಕ್ಕೆ ಅವಕಾಶ ಇಲ್ಲವೋ ಅಲ್ಲಿ ಸ್ವಾತಂತ್ರ್ಯವನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಶಬ್ದ ಬಳಸ್ತೇವೆ. ಎಲ್ಲಿ ಅಪಾರ್ಥಕ್ಕೆ ಕಾರಣ ಇದೆಯೋ ಅಲ್ಲಿ ಸ್ವಾತಂತ್ರ್ಯ ನಿಮಿತ್ತಕವಾಗಿ ಶಬ್ದವನ್ನು ಬಳಸಲ್ಲ. ಇದರಿಂದ ಏನು ಗೊತ್ತಾಗತ್ತೆ? ಸ್ವಾತಂತ್ರ್ಯದಿಂದಲೂ ಶಬ್ದವನ್ನು ಪ್ರಯೋಗ ಮಾಡಬಹುದು. ಆದರೆ ಡೌಟ್ ಇದ್ದರೆ ಬಿಡ್ತೇವೆ. ಅಲ್ಲಿಗೆ ನಮ್ಮ ಪಕ್ಷವೇ ಸರಿ ಹೊರತು ಸ್ವಾತಂತ್ರ್ಯವು ನಿಮಿತ್ತವೇ ಅಲ್ಲ ಅನ್ನೋ ಪೂರ್ವಪಕ್ಷೀಯ ಸ್ಟ್ಯಾಂಡು ಸರಿಯಲ್ಲ. ಅತ ಏವೋಕ್ತಂ ಅಖಿಲ ಅಪೀತಿ ನ ಚ ಅಯಂ ನಿಯಮೋಸ್ತಿ ನಿಮಿತ್ತ ಸದ್ಭಾವೇ ಪ್ರಯೋಗೋ ಭವತಿ ಇತಿ. ನಿಮಿತ್ತ ಇದ್ದಾಗಲೆಲ್ಲ ಪ್ರಯೋಗ ಮಾಡಲೇಬೇಕು ಅಂತ ನಿಯಮ ಏನಿಲ್ಲ. ಅನಂತಾನಾಂ ಹಿ ಶಬ್ದಾನಾಂ ಲಕ್ಷಣಾನಿ ವ್ಯಾಕರಣಕಾರೈಃ ಉಕ್ತಾನಿ ನ ಚ ತೇಷಾಂ ಪ್ರಯೋಗಃ ದೃಶ್ಯತೆ ಇತಿ ಪುಟತ್ವಾತ್ ನೋಕ್ತಂ. ವ್ಯಾಕರಣದಲ್ಲಿ ತುಂಬ ಶಬ್ದಗಳನ್ನು ಹೇಳಿದ್ದಾರೆ. ಕೋಶ ತೆಗೆದು ನೋಡ್ರಿ, ಸಾವಿರಾರು ಶಬ್ದಗಳಿದೆ. ಆದರೆ ನೋಡಿ, ಇಂದ್ರೋ ಮರುತ್ವಾನ್ ಮರುತ್ವಾ ಮಘವನ್ ಬಿಡೌಜಾ ಪಾಕಶಾಸನ. ಇಂದ್ರನಿಗೆ ಬಿಡೌಜಾ ಅಂತ ಒಂದು ಶಬ್ದ ಇದೆ. ಎಲ್ಲಾದರೂ ಪ್ರಯೋಗ ಮಾಡ್ತಾರಾ? ನೋಡಿ, ಕೋಶಕಾರ ಹೇಳ್ತಾನೆ. ತುಂಬ ವ್ಯಾಕರಣದಲ್ಲಿ ತುಂಬ ಶಬ್ದಗಳನ್ನು ಪ್ರಯೋಗ ಮಾಡ್ತಾನೆ. ಒಂದು ರೂಲ್ಸೇ ಇದೆ. ಅದು ಅವನಿಗೆ ಹೆಸರಾದರೂ ಎಲ್ಲರೂ ಅದರಿಂದ ಕರೆಯಲ್ಲ ಅಂದರೆ ಅದನ್ನು ಬಳಸಬೇಡ್ರಿ ಅಂತ. ಆದ್ದರಿಂದ ನಿಮಿತ್ತ ಇದ್ದ ಕೂಡಲೇ ಆ ಶಬ್ದವನ್ನು ಪ್ರಯೋಗ ಮಾಡಲೇಬೇಕು ಅಂತ ನಿಯಮ ವ್ಯಾಕರಣದಲ್ಲೂ ಇಲ್ಲ. ತದೇವಂ ಸ್ವಾತಂತ್ರ್ಯಸ್ಯ ಶಬ್ದ ಪ್ರವೃತ್ತಿ ಹೇತುತ್ವಂ ಮುಖ್ಯತ್ವಂಚ ಸಿದ್ಧಂ ಇತ್ಯಾಹ ಪೂಜ್ಯೇಶ್ವಿತಿ. ಅಲ್ಲಿಗೆ ಎರಡು ಅಂಶಗಳು ಸ್ಫುಟ ಆಯಿತು. ಸ್ವಾತಂತ್ರ್ಯವು ಶಬ್ದ ಪ್ರಯೋಗಕ್ಕೆ ನಿಮಿತ್ತವೂ ಹೌದು, ಎರಡರಲ್ಲಿ ಅದು ಮುಖ್ಯವೂ ಹೌದು. ಡಿಬೇಟ್ ಡಿಸೈಡೆಡ್ ಇದುವರೆಗಿನ ಚರ್ಚೆಯಿಂದ ಅದನ್ನು ಕನ್ಕ್ಲೂಡ್ ಮಾಡ್ತಾರೆ ಆಚಾರ್ಯರು. ಪೂಜ್ಯೇಶ್ವೇವ ವಿಶೇಷೇಣ ಸ್ವಾತಂತ್ರ್ಯಂ ಮುಖ್ಯ ಕಾರಣಂ. ಪೂಜ್ಯೇಷು
ಅಂದರೆ ಪೂಜ್ಯರಾದವರಲ್ಲಿ ಅಂತ ಅರ್ಥ ಅಲ್ಲ, ಸ್ವಾಮಿಷು ಅಂತ ಅರ್ಥ. ಆ ಪ್ರವೃತ್ತಿ ನಿಮಿತ್ತದ ಒಡೆತನ ಯಾರಲ್ಲಿದೆಯೋ ಅವನು ಪೂಜ್ಯನೂ ಆಗ್ಬೋದು, ಅಪೂಜ್ಯನೂ ಆಗ್ಬೋದು. ಅವನಲ್ಲಿ ಧನಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತೇವೆ. ಪೂಜ್ಯರಲ್ಲೇ ಮಾಡ್ತೀವಿ ಅಂತೇನಿಲ್ಲ. ಪೂಜ್ಯರು ಸ್ವಾಮಿಗಳು, ಅವರಲ್ಲಿ ಧನಿ ಅನ್ನೋದೇ ಇಲ್ಲ ನಾವು, ಅಲ್ವಾ? ವಿರಕ್ತರು ಅವರು. ಆದ್ದರಿಂದ ಪೂಜ್ಯೇಶು ಅಂದರೆ ಆ ಪ್ರವೃತ್ತಿ ನಿಮಿತ್ತದ ಸ್ವಾಮ್ಯ ಇರುವ ವ್ಯಕ್ತಿಗಳಲ್ಲಿ ವಿಶೇಷೇಣ ಸ್ವಾತಂತ್ರ್ಯಂ, ಅವರಲ್ಲಿ ಆ ಪ್ರವೃತ್ತಿ ನಿಮಿತ್ತದ ಸ್ವಾತಂತ್ರ್ಯ ಇರ್ತದೆ. ಆದ್ದರಿಂದ ಅದೇ ಮುಖ್ಯ ಕಾರಣಂ, ಶಬ್ದ ಪ್ರಯೋಗಕ್ಕೆ ಮುಖ್ಯ ಕಾರಣ ಆಗಿರ್ತದೆ. ಯತಃ ಪೂಜ್ಯೇಷು ಸ್ವಾಮಿಷು. ಇನ್ನು ಹಾಗರ್ಥ ಮಾಡಬೇಡ್ರಿ, ಪೂಜ್ಯೇಶು ಅಂದರೆ ಸ್ವಾಮಿಗಳಲ್ಲಿ ಅಂತ ಅರ್ಥ ಮಾಡಬೇಡ್ರಿ. ಸ್ವಾಮಿಷು ಅಂದರೆ ಆ ಶಬ್ದದ ಪ್ರವೃತ್ತಿ ನಿಮಿತ್ತದ ಒಡೆತನ ಇರುವವರಲ್ಲಿ. ಅದು ಧನ ಆದರೆ ಧನ, ಜಯ ಆದರೆ ಜಯ. ಜಯಿ ಪ್ರಭೃತಯ ಶಬ್ದಾ ಪ್ರಯುಜ್ಯಂತೆ ತೇನ ಜ್ಞಾಯತೆ ಸ್ವಾತಂತ್ರ್ಯಂ ಶಬ್ದ ಪ್ರವೃತ್ತಿ ಕಾರಣಂ ಇತಿ ಯತಶ್ಚ ಪೂಜ್ಯೇಷ್ವೇವ ವಿಶೇಷೇಣ ಅಂದರೆ ಅರ್ಥ ಪ್ರಾಚುರ್ಯೇಣ ಪ್ರಯುಜ್ಯಂತೆ ನ ಭೃತ್ಯೇಷು ತೇನ ನಿಶ್ಚೀಯತೆ ಸ್ವಾತಂತ್ರ್ಯಂ ಶಬ್ದ ಪ್ರವೃತ್ತೌ ತದ್ಗತತ್ವಾದಪಿ ಮುಖ್ಯಂ ಕಾರಣಂ ಇತಿ. ಒಂದು ಪಾಯಿಂಟ್ ಸಿದ್ಧ ಆಯಿತು. ಸ್ವಾತಂತ್ರ್ಯ ಇರುವವರಲ್ಲೂ ಶಬ್ದವನ್ನು ಪ್ರಯೋಗ ಮಾಡುತ್ತೇವೆ, ಜಯಿ ಅನ್ನೋ ಶಬ್ದ. ಇನ್ನು ಸ್ವಾತಂತ್ರ್ಯ ತದ್ಗತತ್ವ, ಇವೆರಡರಲ್ಲಿ ಸ್ವಾತಂತ್ರ್ಯವೇ ಮುಖ್ಯ, ಸೆಕೆಂಡ್ ಪಾಯಿಂಟ್. ಇದಕ್ಕೇನು ಕಾರಣ ಅಂದರೆ ಜಯವು ಭೃತ್ಯನಲ್ಲಿ ಇದೆ, ಆದರೆ ಜಯಿ ಅಂತ ಅನ್ನಲ್ಲ ಅವನು. ಜಯವು ರಾಜನಲ್ಲಿ ಇಲ್ಲ, ಆದರೆ ಜಯದ ಸ್ವಾತಂತ್ರ್ಯ ಅವನಲ್ಲಿದೆ, ಜಯಿ ಅಂತ ಅವನನ್ನು ಅಂತೇವೆ. ಹಾಗಾದರೆ ತದ್ಗತತ್ವಕ್ಕಿಂತ ಸ್ವಾತಂತ್ರ್ಯವು ಮುಖ್ಯ ಕಾರಣ ಅನ್ನೋ ಎರಡನೇ ಪಾಯಿಂಟ್ ಕೂಡ ಸಿದ್ಧ ಆಯಿತು. ಕಿಮತೋ ಯದ್ದೇವಂ ಇತ್ಯತ ಆಹ ಅತ ಇತಿ. ಇದರಿಂದ ಪ್ರಕೃತಕ್ಕೇನಾಯಿತು ಅಂದರೆ ಅಥೋ ದೋಷಾತಿ ದೂರತ್ವಾತ್ ಸಂಶಯಸ್ಯಾಪ್ಯಸಂಭವಾತ್ ದೋಷಾಣಾಂ ವಿಷ್ಣುಗತ್ವಸ್ಯ ಪ್ರಾಜ್ಞಬುದ್ಧಿವ್ಯಪೇಕ್ಷಯಾ ಸ್ವಾತಂತ್ರ್ಯಾರ್ಥಂ ಅಭಿಪ್ರೇತ್ಯ ದೋಷಶಬ್ದಾಸ್ತು ವಿಷ್ಣವೀ. ದೋಷಶಬ್ದಾಃ ವಿಷ್ಣವಿ ಪ್ರಯುಜ್ಯಂತೆ. ದೋಷಶಬ್ದಾಃ ಅಂದರೆ ದೋಷವಾಚಕವಾದ ದುಃಖಿ, ಬದ್ಧ ಮೊದಲಾದ ಶಬ್ದಗಳನ್ನು ವಿಷ್ಣುವಿನಲ್ಲಿ ಪ್ರಯೋಗ ಮಾಡ್ತೇವೆ. ಅಂದರೆ ದೇವರನ್ನು ಗುಣಿ, ಸುಖಿ ಅನ್ನಂತೆ ಬದ್ಧ, ದುಃಖಿ ಅಂತಲೂ ಅನ್ನಬಹುದು. ಯಾಕೆ ಅಂದರೆ ಆ ರೀತಿ ಅಂದಾಗ ರಾಜನಿಗೆ ಬದ್ಧ ಅಂದರೆ ಡೌಟ್ ಬರುತ್ತೆ, ದೇವರಿಗೆ ಬದ್ಧ ಅಂದರೆ ಡೌಟ್ ಬರಲ್ಲ. ಯಾಕೆ ಬರಲ್ಲ? ದೋಷಾತಿ ದೂರತ್ವ, ಅವನಲ್ಲಿ ಯಾವ ದೋಷವೂ ಇಲ್ಲ. ದೋಷಕ್ಕೂ ಅವನಿಗೂ ತುಂಬ ದೂರ ಇದೆ, ಅಂದರೆ ದೋಷ ಯಾವುದೂ ಇಲ್ಲ ಅವನಲ್ಲಿ. ಅಲ್ಲಿಗೆ ಬದ್ಧ ಅಂದ ಕೂಡಲೇ ಅವನಲ್ಲೇ ಬಂಧ ಇದೆಯೋ ಏನೋ ಅನ್ನೋ ಸಂಶಯಸ್ಯಾಪಿ ಅಸಂಭವ, ಡೌಟ್ ಬರಲ್ಲ. ದೋಷಾಣಾಂ ವಿಷ್ಣುಗತ್ವಸ್ಯ ಸಂಶಯಸ್ಯಾಪಿ ಅಸಂಭವ. ದುಃಖ, ಬಂಧನ, ಈ ದೋಷಗಳು ಪರಮಾತ್ಮನಲ್ಲಿ ಇರಬಹುದನ್ನೋ ಸಂಶಯಕ್ಕೂ ಅವಕಾಶ ಇಲ್ಲ. ರಾಜನಲ್ಲಾದರೆ ಅವಕಾಶ ಇದೆ, ಬದ್ಧ ಶಬ್ದವನ್ನು ಪ್ರಯೋಗ ಮಾಡಲ್ಲ. ದೇವರಲ್ಲಿ ಆ ಸಂಶಯಕ್ಕೆ ಅವಕಾಶವೇ ಇಲ್ಲ. ಆದ್ದರಿಂದ ಬದ್ಧ ಶಬ್ದವನ್ನು ಪ್ರಾಜ್ಞ ಬುದ್ಧಿ ವ್ಯಪೇಕ್ಷೆಯ, ಪ್ರಾಜ್ಞರ ಬುದ್ಧಿಯ ದೃಷ್ಟಿಯಿಂದ ಅದನ್ನು ಪ್ರಯೋಗ ಮಾಡುವುದು, ನಾವಲ್ಲ. ಅಲ್ಲಿಗೆ ನೋಡ್ರಿ,
ಸ್ವಾತಂತ್ರ್ಯಾರ್ಥಂ ಅಭಿಪ್ರೇತ್ಯ. ದುಃಖಿ ಅಂದರೆ ದುಃಖದ ಸ್ವಾತಂತ್ರ್ಯ ಅವನಲ್ಲಿದೆ ಎಂಬ ಅಭಿಪ್ರಾಯದಿಂದ ದೋಷ ಶಬ್ದಾಸ್ತು ವಿಷ್ಣವಿ ಪ್ರಯುಜ್ಯಂತೆ. ಇದು ಅನುವ್ಯಾಖ್ಯಾನದ ಅರ್ಥ. ಒಟ್ಟು ಆಚಾರ್ಯ ಏನು ಹೇಳಿದರು ಅಂದರೆ, ರಾಜನಲ್ಲಿ ದೋಷವಾಚಕವಾದ ಶಬ್ದವನ್ನು ಪ್ರಯೋಗ ಮಾಡಲ್ಲ ನಾವು, ಸ್ವಾತಂತ್ರ್ಯ ಇದ್ದರೂ. ಯಾಕೆ? ಸಂದೇಹ ಬರ್ತದೆ. ಪರಮಾತ್ಮನಲ್ಲಿ ದೋಷದ ಅವಕಾಶವೇ ಇಲ್ಲಾದ್ದರಿಂದ ಸ್ವಾತಂತ್ರ್ಯವನ್ನು ಇಟ್ಟುಕೊಂಡು ದೋಷವಾಚಕವಾದ ಶಬ್ದವನ್ನು ಕೂಡ ಪ್ರಯೋಗ ಮಾಡಬಹುದು. ಆದ್ದರಿಂದ ದುಃಖಿ, ಬದ್ಧ, ಅವರಹ ಈ ಎಲ್ಲ ಶಬ್ದಗಳನ್ನು ಯಾವ ಮಾತಿನಿಂದಲೂ ಬೈಬೋದು ದೇವರನ್ನು. ಬೈಯುವಾಗ ಮಾತ್ರ ಆ ಭಾವನೆ ಪರಿಶುದ್ಧ ಆಗಿರಬೇಕು. ಅಲ್ಲೇನಾದರೂ ಒಂದು ವೇಳೆ ನಿಮಗೆ ಭಾವನೆ ಬಂತು ಅಂದರೆ ಕೂಡಲೇ ಬರುತ್ತೆ ಪಾಪ. ಏನು? ಅದೇ ಪ್ರಾಜ್ಞ ಬುದ್ಧಿ ವ್ಯಪೇಕ್ಷಯ. ಪ್ರಾಜ್ಞರು ಅಂದರೆ ಜ್ಞಾನಿಗಳು, ಅವರಿಗೆ ಡೌಟೇ ಬರಲ್ಲ. ದೇವರನ್ನ ದುಃಖಿ, ದುಃಖಿನೇ ನಮಃ ಸಹಸ್ರನಾಮ ಹೇಳ್ತಾರೆ ಅವರು. ನಮಗೆ ಧೈರ್ಯ ಬರಲ್ಲ ಅದನ್ನು ಹೇಳಲಿಕ್ಕೆ. ಪ್ರಾಜ್ಞರಿಗೆ ಆ ಕಲ್ಪನೆಯೇ ಇಲ್ಲಾದ್ದರಿಂದ ಅವರು ಆ ಶಬ್ದವನ್ನು ಪರಮಾತ್ಮನಲ್ಲಿ ಬಳಸ್ಬೋದು. ಯತಃ ಸ್ವಾತಂತ್ರ್ಯಂ ಕಾರಣಂ ಮುಖ್ಯಂಚ ಅತಃ. ಮೂಲದಲ್ಲಿ ಅತಃ ಇದೆ, ಅದಕ್ಕೆ ಯತಃ ಅಂತ ಸೇರಿಸಿ ಅದನ್ನು ಫಿಲಪ್ ಮಾಡಿದರು ಟೀಕಾಕೃತ್ಪಾದರು. ಸ್ವಾತಂತ್ರ್ಯಾರ್ಥಂ ಅಭಿಪ್ರೇತ್ಯ ಅಂದರೆ ಮೂಲದಲ್ಲಿದೆ, ಅದಕ್ಕೆ ಅರ್ಥ ದುಃಖಿ ಬದ್ಧ ಅವರ ಆದ್ಯಾಹ ದೋಷ ಶಬ್ದ ಅಪಿ ವಿಷ್ಣವಿ. ವಿಷ್ಣು ವಿಷ್ಣವಿ ಅಂದರೆ ಇದು ಅಪಶಬ್ದ. ನಿಮಗೆ ವಿಷ್ಣು ಶಬ್ದ ಎಲ್ರಿಗೂ ಗೊತ್ತು. ವಿಷ್ಣು ವಿಷ್ಣು ವಿಷ್ಣವ ಉಕಾರ ಅಂತ ಶಬ್ದ ಅದು. ಅದರ ಸಪ್ತಮಿ ವಿಭಕ್ತಿಯ ಏಕವಚನ. ವಿಷ್ಣು ವಿಷ್ಣುವೋ ವಿಷ್ಣುಷು, ಗುರೌ ಗುರುವೋ ಗುರುಷು. ಆಚಾರ್ಯ ಹೇಗೆ ಪ್ರಯೋಗ ಮಾಡಬೇಕಾಗಿತ್ತು? ವಿಷ್ಣು ವಿಷ್ಣವಿ ಅಂದರು. ಅದಕ್ಕೆ ಟೀಕಾಚಾರ್ಯರು ಸರಿ ಮಾಡಿದರು. ಆಚಾರ್ಯ ತಪ್ಪು ಹೇಳಿದ್ದಾರೆ, ವಿಷ್ಣು ಸರಿ ಮಾಡಿ. ಅದನ್ನು ಜಸ್ಟಿಫೈ ಮಾಡ್ತಾರೆ ನೋಡಿರಿ ಟೀಕಾಚಾರ್ಯರು. ಅದು ಹೇಗೆ ಅಪಶಬ್ದ ಪ್ರಯೋಗ ಮಾಡಿದರು ಅಂತ ಹೇಳ್ತಾರೆ. ವಿಷ್ಣವಿ ಅಂದರೆ ವಿಷ್ಣು ಜೀವಾಯೇವತು ದುಃಖಿನಃ ಇತ್ಯಾದೌ. ಇದು ವೇದವಾಕ್ಯ. ಈ ವೇದವಾಕ್ಯದಲ್ಲಿ ದುಃಖಿನಃ ಅಂತ ಯಾರನ್ನು ಕರೆದಿದ್ದಾರೆ? ಅಲ್ಲ, ಪರಮಾತ್ಮ. ಜೀವ ಅಂದರೂ ಪರಮಾತ್ಮನೇ, ದುಃಖಿನಃ ಅಂದರೂ ಪರಮಾತ್ಮನೇ. ಅಲ್ಲಿ ಶಬ್ದ ಸಮನ್ವಯ. ಇತ್ಯಾದೌ ಪ್ರಯುಜ್ಯಂತೆ ಇತಿ ಸಂಬಂಧ. ವೇದದಲ್ಲಿ ಜ್ಞಾನಿಗಳ ದೃಷ್ಟಿಯನ್ನಿಟ್ಟುಕೊಂಡು ವೇದವು ದುಃಖಿನಃ ಅನ್ನೋ ಶಬ್ದವನ್ನು ಪರಮಾತ್ಮನಲ್ಲಿ ಪ್ರಯೋಗ ಮಾಡ್ತದೆ. ಸತ್ಯಪಿ ನಿಮಿತ್ತೇ ಯಥಾ ರಾಜಾ ಬದ್ಧಃ ಇತ್ಯಾದಿ ಪ್ರಯೋಗಾಭಾವಃ ತಥಾ ವಿಷ್ಣು ದುಃಖೀ ಇತ್ಯಾದಿ ಪ್ರಯೋಗಾಭಾವಃ ಅಪಿ ಕುತೋ ನ ಭವೇತ್. ಬಂಧದ ಸ್ವಾತಂತ್ರ್ಯ ರಾಜನಲ್ಲಿ ಇದ್ದರೂ ರಾಜಾಬದ್ಧ ಅಂತ ಹೇಳಲ್ಲ. ದುಃಖದ ಸ್ವಾತಂತ್ರ್ಯ ಪರಮಾತ್ಮನಲ್ಲಿ ಇದ್ದಾಗ ಪರಮಾತ್ಮ ದುಃಖಿ ಅಂತ ಹೇಳ್ತೀವಿ ನಾವು. ಹೇಳಲ್ಲ ಅಂತಿಲ್ಲ. ಯಾಕದು? ರಾಜನಲ್ಲಿ ಹೇಳಲ್ಲ, ಪರಮಾತ್ಮನಲ್ಲಿ ಹೇಳ್ತೀವಿ. ಯಾಕೆ ವ್ಯತ್ಯಾಸ ಅಂದರೆ, ಅತ್ರಾಪಿ ಪಾಕ್ಷಿಕಸ್ಯ ವಿಷ್ಣು ವೈಷ್ಣವ ಭಯಸ್ಯ ಪ್ರತಿಬಂಧಕತ್ವ ಸಂಭವಾತ್. ಹೇಗೆ ರಾಜನ ಎದುರುಗಡೆ ಬದ್ಧ ಅಂದರೆ ರಾಜನಿಂದ ಹೆದರಿಕೆ ಬರುತ್ತೋ, ಅವನು ಕೋಪಗೊಂಡಾನು ಅಂತ, ವಿಷ್ಣುವಿನ ದೇವರ ಮುಂದೆ ನಿಂತು ದುಃಖಿ ಅಂದರೆ ದೇವರಿಂದ ವಿಷ್ಣುವಿನಿಂದ ನಿಮಗೆ ಹೆದರಿಕೆ ಬರಲ್ವಾ?
ಆದ್ದರಿಂದ ಅದನ್ನು ಹೇಗೆ ಪ್ರಯೋಗ ಮಾಡ್ತೀರಿ? ಅದಕ್ಕೆ ಆಚಾರ್ಯ ಉತ್ತರ ದೋಷೇತಿ. ಯಾವ ವಾಕ್ಯವನ್ನು ಇಟ್ಕೋಬೇಕು? ದೋಷಾತಿ ದೂರತ್ವ. ನಮಗೆ ಹೆದರಿಕೆ ಬರಲ್ಲ. ಯಾಕೆ? ಅವನಲ್ಲಿ ದುಃಖಾದಿ ಯಾವ ದೋಷವೂ ಇಲ್ಲ ಅಂದ ಅವನ ಎದುರುಗಡೆ ದುಃಖಿ ಅಂದ ಕೂಡಲೇ ನಮಗೂ ಡೌಟ್ ಬರಲ್ಲ, ದೇವರಿಗೂ ಡೌಟ್ ಬರಲ್ಲ. ಆದ್ದರಿಂದ ಅವನಿಂದ ಹೆದರಿಕೆ ನಮಗಿಲ್ಲ. ನಿರನಿಷ್ಠೋ ನಿರವದ್ಯ ಇತ್ಯಾದಿ ಶ್ರುತೇ ವಿಷ್ಣೋ ದೋಷ ಅತಿದೂರತ್ವ ನಿಶ್ಚಯಾತ್ ಪ್ರಾಜ್ಞಬುದ್ಧಿವ್ಯಪೇಕ್ಷೆಯ ದೋಷಾಣಾಂ ವಿಷ್ಣುಗತತ್ವಸ್ಯ ತದ್ವಿಷಯಸ್ಯ ಸಂಶಯಸ್ಯ ಅಸಂಭವಾತ್ ಪ್ರಾಜ್ಞಬುದ್ಧಿ ಅಂದರೆ ಸಂಶಯ ಇಲ್ಲದ ಬುದ್ಧಿ, ಡೌಟೂ ಇಲ್ಲ ವಿಷ್ಣುಮನ ದುಃಖಿ ಅಂದಾಗ. ನಿಮಿತ್ತ ಸದ್ಭಾವಾತ್ ಪ್ರತಿಬಂಧಕಾಭಾವಾತ್ ಅಪಿ ಇತ್ಯಪೇರರ್ಥಃ. ಪರಮಾತ್ಮನಲ್ಲಿ ದುಃಖಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ನಿಮಿತ್ತವೂ ಇದೆ, ಸ್ವಾತಂತ್ರ್ಯ, ಪ್ರತಿಬಂಧಕವಾದ ಭಯನೂ ಇಲ್ಲ. ಆದ್ದರಿಂದ ಅವನಲ್ಲಿ ಪ್ರಯೋಗ ಮಾಡ್ತೇವೆ. ಏತದುಕ್ತಂ ಭವತಿ ಸತ್ಯಪಿ ನಿಮಿತ್ತೇ ವೈದಿಕ ಪ್ರಯೋಗ ನಿವೃತ್ತಿರ್ಹಿ ವಿಷ್ಣು ವೈಷ್ಣವ ಭಯಾತ್ ಸ್ಯಾತ್. ದುಃಖಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ನಿಮಿತ್ತ ಇದೆ, ಆದರೂ ಪ್ರಯೋಗ ಮಾಡಲಿಕ್ಕೆ ನಮಗೆ ಭಯ. ಯಾರಿಂದ ಭಯ? ಯಾರಿಂದ? ದೇವರಿಂದ, ವಿಷ್ಣುವಿನಿಂದ ಭಯ. ಅಷ್ಟೇ ಅಲ್ಲ, ವೈಷ್ಣವರಿಂದ ಭಯ. ಅಲ್ಲಾನನ್ನು ಬೈರಿ, ಅಲ್ಲಾನಿಂದ ಭಯ ಇಲ್ಲ ನಿಮಗೆ, ಅವನ ಫಾಲೋಯರ್ಸಿಂದ ಭಯ. ಹಾಗೆ ವಿಷ್ಣುವಿನಲ್ಲಿ ದುಃಖಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದರೆ ಬರೀ ವಿಷ್ಣುವಿಗೆ ಕೋಪ ಬರೋದಲ್ಲ, ಮತ್ತು ವೈಷ್ಣವರಿಗೂ ಕೋಪ ಬರ್ತದೆ, ಭಯ. ಹೀಗೆ ವಿಷ್ಣು ವೈಷ್ಣವ ಭಯದಿಂದ ದುಃಖಿ ಅನ್ನೋ ಶಬ್ದದ ಪ್ರಯೋಗದಿಂದ ನಾವು ಹಿಂಜರಿಬೇಕು. ಆದರೆ ತತ್ಕಾರಣಂಚ ತದಪ್ರೀತಿ. ಆ ಭಯಕ್ಕೆ ಕಾರಣ ಏನು? ದುಃಖಿ ಅನ್ನೋ ಶಬ್ದದಿಂದ ದೇವರಿಗೆ ಅಪ್ರೀತಿ ಆಯಿತು, ವೈಷ್ಣವರಿಗೆ, ವಿಷ್ಣು ಭಕ್ತರಿಗೆ ಅಪ್ರೀತಿ ಆಯಿತು. ಆದ್ದರಿಂದ ಭಯ. ತತ್ರಾಪಿ ಹೇತು. ದೇವರಿಗೆ ಅಪ್ರೀತಿ, ವೈಷ್ಣವರಿಗೆ ಅಪ್ರೀತಿ ಯಾಕಾಯಿತು? ಅದಕ್ಕೆ ಕಾರಣ ವಿಷ್ಣೋ ಅನೇನ ದೋಷಿತ್ವಂ ಉಚ್ಯತೆ ಇತಿ ಸಂಶಯ. ಇವನು ದೇವರಿಗೆ ದೋಷವನ್ನು ಹೇಳುತ್ತಾನೆ, ಆದ್ದರಿಂದ ಅವರಿಗೆ ಅಸಮಾಧಾನ ಆಗತ್ತೆ. ವೈಷ್ಣವರಿಗೆ, ದೇವರಿಗೆ ಅಸಮಾಧಾನದಿಂದ ಅವರಿಂದ ಭಯ ನಮಗೆ ಬರಬಹುದು. ತಸ್ಯ ಚ ನಿಮಿತ್ತಂ ವಾಕ್ಯಸ್ಯ ಉಭಯಾರ್ಥ ಪ್ರತೀತಿಜನಕತ್ವಂ. ವಿಷ್ಣುವಿಗೆ ದೋಷ ಹೇಳ್ತಾನೆ ಅನ್ನೋ ಪರಿಜ್ಞಾನ ಯಾಕೆ ಬಂತು? ವಿಷ್ಣುವನ ದುಃಖಿ ಅಂದಿರಿ. ಆ ದುಃಖಿ ಅನ್ನೋದಕ್ಕೆ ಎರಡು ಅರ್ಥ ಇದೆ, ದುಃಖ ಉಳ್ಳವನು, ದುಃಖ ಸ್ವಾಮಿ ಅಂತ. ಹೀಗೆ ಡಬಲ್ ಮೀನಿಂಗ್ ಶಬ್ದವನ್ನು ಪ್ರಯೋಗ ಮಾಡಿದ ಕೂಡಲೇ ವೈಷ್ಣವರಿಗೆ ಇವನ ಮೇಲೆ ಅಸಮಾಧಾನ ಆಗ್ತದೆ. ತಸ್ಯಾಪಿ ಉಭಯತ್ರ ಯೋಗ್ಯತಾ ಸದ್ಭಾವ. ಅಪ್ರೀತಿಜನಕವಾಗಬೇಕಾದರೆ ಆ ಎರಡೂ ಪಾಸಿಬಿಲಿಟಿ ಅವನಲ್ಲಿರಬೇಕು. ಅಂದರೆ ದುಃಖದ ಸ್ವಾಮಿತ್ವ, ದುಃಖ ಅವನಲ್ಲೇ ಸ್ವತಃ ಇರೋದು, ಇವೆರಡು ಇರೋದರಿಂದ ಅವನನ್ನು ದೋಷಿ ಅಂತಾನೆ ಇವನು ಅಂತ ನಮ್ಮ ಮೇಲೆ ಅಪ್ರೀತಿ. ಅಪ್ರೀತಿಯಿಂದ ಅವರ ಭಯ ನನಗೆ. ನಚಾಸೌ ಅಸ್ತಿ ಪ್ರಕೃತೆ ವಿಷ್ಣು ವೈಷ್ಣವಾನಾಂ ಪರಮೇಶ್ವರ ನಿರ್ದೋಷತಾ ನಿಶ್ಚಯವತ್ವೇನ ಯೋಗ್ಯತಾ ಅಧ್ಯವಸಾಯ ಅನುಪಪತ್ತೇಃ ಅನ್ಯಥಾ ಜರದ್ಗವಾದಿವಾಕ್ಯೇಪಿ
ತತ್ಪ್ರಸಂಗಾತ್. ಆದರೆ ರಾಜನಲ್ಲಿ ಹಾಗೆ ಬಂಧ ಯೋಗ್ಯತಾ ಇದೆಯೋ ಪರಮಾತ್ಮನಲ್ಲಿ ಬಂಧ ಯೋಗ್ಯತೆ ದುಃಖ ಯೋಗ್ಯತೆ ಇಲ್ಲ. ದೋಷಾತಿ ದೂರತ್ವ. ಆದ್ದರಿಂದ ಇವನು ತಪ್ಪು ಹೇಳ್ತಿದ್ದಾನೆ ಅನ್ನೋ ಭಾವನೆ ವೈಷ್ಣವರಿಗೆ ಬರಲ್ಲ. ಆದ್ದರಿಂದ ಅವರ ಅಪ್ರೀತಿ ಇಲ್ಲ. ಅಪ್ರೀತಿ ಇಲ್ಲ ಆದ್ದರಿಂದ ಅವರಿಂದ ಭಯ ಇಲ್ಲ. ಧೈರ್ಯವಾಗಿ ದುಃಖಿ ಅಂತ ವೈಷ್ಣವರು ಪರಮಾತ್ಮನನ್ನು ಹೇಳ್ತಾರೆ. ಯದ್ಯಪಿ ವಾಕ್ಯ ತಾತ್ಪರ್ಯ ಅಜ್ಞೇ ಅಪ್ರೀತಿ ಸಂಭವ ತಥಾಪಿ ತದಭಿಪ್ರಾಯ ವಾಕ್ಯ ಪ್ರಯೋಗ ನಿವೃತ್ತೌ ಕಿಮಾಯಾತಂ ಇತಿ. ವಸ್ತುತಃ ಒಬ್ಬ ದಡ್ಡನ ಮುಂದೆ ದೇವರು ದುಃಖಿ ಅಂದರೆ ಅವನಿಗೆ ಬೇಸರ ಆಗ್ಬೋದು. ಯಾಕೆಂದರೆ ಅವನಿಗೆ ಈ ನಿಮಿತ್ತ ಗೊತ್ತಿಲ್ಲ, ವಾಕ್ಯದ ತಾತ್ಪರ್ಯ. ನಾನು ದೇವರಿಗೇ ದುಃಖ ಹೇಳ್ತೇನೆ ಅಂತ ತಪ್ಪು ತಿಳಿಬೋದು ಅವನು, ತಾತ್ಪರ್ಯವನ್ನು ತಿಳಿಯದೆ. ಆದರೆ ಅವನು ಅಪ್ರೀತಿ ಆಗ್ತದೆ ಅಂದ್ಕೊಂಡು ತಿಳಿದವರು ಅಪ್ರೀತಿ ಹೊಂದಲ್ಲ. ಆದ್ದರಿಂದ ದುಃಖಿ ಶಬ್ದವನ್ನು ಬಳಸ್ಬೋದು. ಏತದಪ್ಯುಕ್ತಂ ಪ್ರಾಜ್ಞಬುದ್ಧಿವ್ಯಪೇಕ್ಷೆಯ. ದಡ್ಡರ ಅಪೇಕ್ಷೆಯಿಂದ ಅದು ಅಪ್ರೀತಿಜನಕ ಆಗಬಹುದು, ಆದರೆ ಪ್ರಾಜ್ಞರ ಅಪೇಕ್ಷೆಯಿಂದ ಅದು ಅಪ್ರೀತಿಗೆ ಕಾರಣ ಆಗಲ್ಲ. ಸ್ವಸ್ಯ ಪರಮವೈದಿಕತಾ ಖ್ಯಾಪನಾಯ ವಿಷ್ಣವೀ ಇತಿ ವೈದಿಕ ಪ್ರಯೋಗ. ವಿಷ್ಣವೀ ಅಂತ ಹೇಗೆ ಪ್ರಯೋಗ ಮಾಡಿದರು? ಏನು ಮಾಡಬೇಕಾಯ್ತು ಆಚಾರು? ವಿಷ್ಣವಿ ಅಂತ ಹೇಗೆ ಮಾಡಿದರು ಅಂದರೆ ವೈದಿಕ ಪ್ರಯೋಗ ಅದು. ನೋಡಿ, ವೇದದಲ್ಲಿ ಒಂದು ವಾಕ್ಯವನ್ನು ಉದ್ಧಾರ ಮಾಡಿದ್ದಾರೆ ಪರಿಮಳದಲ್ಲಿ. ಮುದೇ ಸುತಸ್ಯ ವಿಷ್ಣವಿ. ಏನು ಹೇಳ್ತಾ ಇದ್ದೇವೆ ವೇದ? ವಿಷ್ಣವಿ. ವೇದದಲ್ಲಿ ವಿಷ್ಣವಿ ಅಂತ ಪ್ರಯೋಗ ಇದೆ. ನಾನು ಪರಮ ವೈದಿಕ ಅಂತ ತಮ್ಮ ಶಿಷ್ಯರಿಗೆ ತಿಳಿಸುವ ಕಾರಣದಿಂದ ವೇದದಲ್ಲಿ ಮಾಡಿದ ಪ್ರಯೋಗವನ್ನು ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಮಾಡಿದ್ದಾರೆ. ಆದ್ದರಿಂದ ಲೌಕಿಕ ಗ್ರಾಮರ್ನ ಪ್ರಕಾರ ಅದು ತಪ್ಪು ಅಂತ ಕಂಡರೂ ವೈದಿಕ ವ್ಯಾಕರಣದ ಪ್ರಕಾರ ಅದು ಸರಿ. ಅದನ್ನೇ ಯಾಕೆ ತಗೊಂಡ್ರು, ಆರಿಸಿಕೊಂಡ್ರು ಅಂದರೆ ನಾನು ವೈದಿಕ ಅಂತ ತಮ್ಮ ಶಿಷ್ಯರಿಗೆ ತಿಳಿಸೋಕ್ಕೋಸ್ಕರ. ಅತ್ರ ಇಷ್ಟು ದೊಡ್ಡ ವಿದ್ವಾಂಸರಾದ ಆಚಾರ್ಯರಿಗೆ ವಿಷ್ಣು ಅಂತ ರೂಪ, ವಿಷ್ಣವಿ ಅಂತಲ್ಲ, ಸಂಸ್ಕೃತದ ಬಾಲವಾಡಿಗೆ ಹೋಗೋರಿಗೆ ಗೊತ್ತಿರೋ ವಿಷಯ. ಬೇಕು ಅಂತ ಮಾಡಿದ್ದಾರೆ ಅವರು ಅದನ್ನು. ಹೇಳಿ, ಅದೊಂದು ಸ್ವಲ್ಪ ನಾನು ವಿವರಣೆ ಮಾಡಬೇಕು. ನಿಮಗೆ ಜಿಜ್ಞಾಸಾಧಿಕರಣದಲ್ಲಿ ಬಂದಿದೆ ಅದು ಒಂದು ಶ್ಲೋಕ. ಅದು ಜರದ್ಗವೋ ಗಾಯತಿ ಕಂಬಲ ಪಾದುಕಾ ದ್ವಾರಿಸ್ಥಿತೋ ಗಾಯತಿ ಕಂಬಲ ಪಾದುಕಾಭ್ಯಾಂ ಅಂತ. ಇದರ ಅರ್ಥ ಏನು ಅಂದರೆ, ಮುದಿ ಎತ್ತು ಕಂಬಳಿ ಹೊದ್ಕೊಂಡು ನಮ್ಮ ಮನೆ ಬಾಗಿಲಿನಲ್ಲಿ ಪಿಟೀಲು ವಾದಿಸ್ತಾ ಹಾಡು ಹೇಳ್ತಾ ಇದೆ. ಒಪ್ಕೋತೀರಾ? ಯಾಕೆ ಒಪ್ಕೊಳ್ಳಲ್ಲ? ಎತ್ತು ಹಾಡೋಕ್ಕೆ ಆಗಲ್ಲ, ಕಂಬಳಿ ಹೊತ್ಕೊಂಡಿದೆ ಅಂತೆ, ನಮ್ಮ ಬಾಗಿಲಿನ ಬೇಡೋಕ್ಕೆ ಬಂದಿದೆ ಅಂತೆ. ಇಲ್ಲಿ ಹೇಗೆ ಶಾಬ್ದಬೋಧ ಬರಲ್ವೋ? ಯಾಕೆ? ಯೋಗ್ಯತೆ ಇಲ್ಲ. ಹಾಗೆ ದುಃಖಿ ಅಂತ ದೇವರಿಗೆ ಹೇಳಿದಾಗ ದುಃಖ ಎಂಬುದು ಅವನಲ್ಲಿರುವ ಯೋಗ್ಯತೆಯೇ ಇಲ್ಲ ಅಂದ ಆ ಅರ್ಥ ಆ ವಾಕ್ಯದಿಂದ ಪ್ರಾಜ್ಞರಿಗೆ ಬರೋದಿಲ್ಲ. ಇವಿಷ್ಟು ಜರದ್ಗವು ಆದಿವಾಕ್ಯವತ್. ವಾಸುದೇವ ಶ್ರುತಿ ಅತ್ರ ಶ್ರುತಿ ಸಮ್ಮತಿಮಪ್ಯಾಹ ವಾಸುದೇವೇತಿ. ನೋಡಿ, ಆಚಾರ್ಯ ಇಷ್ಟರವರೆಗೆ ಏನು ಹೇಳಿದರೋ ಅವರದೇ ಒಂದು ಕಲ್ಪನೆಯ ಬಲೆ ನೇಯ್ದಿದ್ದಾರೆ. ದೇವರಿಗೆ ಎಲ್ಲ ಶಬ್ದವಾಚ್ಯತ್ವವನ್ನು ಹೇಳಬೇಕು. ದುಃಖಿ ಶಬ್ದವಾಚ್ಯತ್ವವನ್ನು ಹೇಗೆ ಹೇಳೋದು? ರಾತ್ರಿಯೆಲ್ಲ ನಿದ್ದೆ ಬಿಟ್ಟು ಯೋಚನೆ ಮಾಡಿ ಆಚಾರ್ಯ ಈ ಪ್ಲ್ಯಾನ್ ಹುಡುಕಿದ್ರು ಅಲ್ಲ. ವೇದ ಹೇಳಿದ್ದನ್ನು ಆಚಾರ್ಯ ಹೇಳಿದ್ದಾರೆ ಅನ್ನೋದಕ್ಕೆ ವಾಸುದೇವ ಶ್ರುತಿಯನ್ನು ಉದಾಹರಣೆ ಮಾಡ್ತಾರೆ ನೋಡಿ. ವಾಸುದೇವ ಶ್ರುತಿಶ್ಚಾಹ ನೈವ ವಿಷ್ಣು ಅಮಂಗಲಂ ಮಂಗಲಾಮಂಗಲೇನ್ಯತ್ರ
ತಥೋ ನ ಮಂಗಲಂ ವದೇತ್ ಸ್ವಾತಂತ್ರ್ಯಾಪೇಕ್ಷಯಾ ವಿಷ್ಣು ದೋಷೋ ನ ಅಮಂಗಲೋಕ್ತಿತಃ. ವಾಸುದೇವ ಶ್ರುತಿಶ್ಚಾಹ ಹೇಳ್ತಾ ಇದೆ. ಮುಂದಿದ್ದು ವಾಸುದೇವ ಶ್ರುತಿ ಏನು? ನೈವ ವಿಷ್ಣು ಅಮಂಗಲಂ, ಪರಮಾತ್ಮನಲ್ಲಿ ಅಮಂಗಲವಾದ್ದು ಯಾವುದೂ ಇಲ್ಲ. ಮಂಗಲ ಮಂಗಲೇ ಅನ್ಯತ್ರ, ರಾಜಾದಿಗಳಲ್ಲಿ ಅನ್ಯತ್ರ ಅಂದರೆ ದೇವರನ್ನಿಟ್ಟು ಬೇರೆ ಕಡೆ, ರಾಜನಲ್ಲಿ ಮಂಗಲವೂ ಇರ್ತದೆ ಅಮಂಗಲವೂ ಇರ್ತದೆ. ಮಂಗಲ ಇರ್ತದೆ ಅಂದ್ರೇನು? ಬಂಧ ಸ್ವಾಮಿತ್ವನೂ ಇರ್ತದೆ, ಇನ್ನು ಬಂಧನವೂ ಇರ್ತದೆ. ಬದ್ಧ ಅಂದರೆ ಎರಡು ಪಾಸಿಬಿಲಿಟಿನೂ ಅವನಲ್ಲಿ ಇದೆ ಅಲ್ವಾ? ಮಂಗಲವೂ ಇರ್ಬೋದು ಅಮಂಗಲವೂ ಇರ್ಬೋದು. ಆದ್ದರಿಂದ ತತಃ ನ ಅಮಂಗಲಂ ವದೇತ್, ರಾಜನ ಮುಂದೆ ಬದ್ಧ ಅಂತ ನ ವದೇತ್ ಏನು ಆಚಾರ್ಯ ಹೇಳಿದರೆ ಎಲ್ಲ ಇಲ್ಲಿದೆ ನೋಡ್ರಿ. ರಾಜನ ಮುಂದೆ ಬದ್ಧ ಅಂತ ಹೇಳಬಾರ್ದು. ಯಾಕೆ? ಅವನಿಗೆ ಬಂಧನ ಆಗುವ ಯೋಗ್ಯತೆ ಇದೆ, ಸ್ವಾಮಿತ್ವ ಯೋಗ್ಯತೆಯೂ ಇದೆ, ಬಂಧನ ಆಗುವ ಯೋಗ್ಯತೆಯೇ ಇದೆ. ಆದ್ದರಿಂದ ಬದ್ಧ ಅಂದಾಗ ಅಮಂಗಲವಾಚಕ ಶಬ್ದ ಅವನಿಗೆ ಆಗತ್ತೆ. ದೇವರಲ್ಲಿ ಅಮಂಗಲವಾಚಕವಾದ ಶಬ್ದವೇ ಇಲ್ಲ. ಯಾಕೆ ಅಂದರೆ ಸ್ವಾತಂತ್ರ್ಯಾಪೇಕ್ಷೆಯ ವಿಷ್ಣು, ವಿಷ್ಣುವಿನಲ್ಲಿ ಎಲ್ಲ ದೋಷದ ಸ್ವಾತಂತ್ರ್ಯ ಇದೆ. ದುಃಖ, ಬಂಧನ ಇಂಥ ದೋಷಗಳ ಸ್ವಾತಂತ್ರ್ಯ ವಿಷ್ಣುವಿನಲ್ಲಿದೆ. ಸ್ವಾತಂತ್ರ್ಯ ಅಪೇಕ್ಷೆಯ ವಿಷ್ಣು ದೋಷ ನ, ಯಾವುದರಿಂದ? ಅಮಂಗಲೋಕ್ತಿತಃ, ಅಮಂಗಲವನ್ನು ಹೇಳಿದ್ರಿಂದ ದೋಷ ಇಲ್ಲ. ಆದ್ದರಿಂದ ದೇವರ ಪೂಜೆಯಲ್ಲಿ ವಿಶ್ವಾಯ ನಮಃ ವಿಷ್ಣವೇ ನಮಃ ಅಂತ ಹೇಳಿದ್ದಂತೆ ಬದ್ಧಾಯ ನಮಃ ದುಃಖಿನೇ ನಮಃ ಹೇಳ್ರಿ. ಅಮಂಗಲವನ್ನು ಹೇಳಿದ್ರಿಂದ ದೋಷ ಇಲ್ಲ, ಆದರೆ ಅನುಸಂಧಾನ ಆಗಬೇಕು. ಸಪೋಸ್ ನಮಗೆ ದೇವರನ್ನು ನಂಬಿ ಕೆಟ್ಟದಾಯಿತು, ನೀವು ಬೈಯೋಕ್ಕೆ ಹೋದ್ರಿ, ಅವಾಗ ಪಾಪ ಬರ್ತದೆ. ಅವಾಗ ಬೈಯೋದೇ ನೀವು, ಅವನಲ್ಲೇ ಅದೇ ಇದೆ ಅಂತಲೇ. ಆದರೆ ದೇವರ ಮೇಲೆ ಗೌರವ ಇದೆ, ಅವನಲ್ಲಿ ದೋಷದ ಕಲ್ಪನೆಯೇ ನಮಗಿಲ್ಲ, ದುಃಖಿ ಹೇಳ್ರಿ ಅವನಲ್ಲಿ. ಅಮಂಗಲ ಹೇಳಿದ್ರಿಂದ ದೋಷ ಇಲ್ಲ. ಶಿಶುಪಾಲ ಬೈದಿದ್ದಕ್ಕೆ ದೋಷ ಬಂತು, ಆದರೆ ಭೀಷ್ಮಾಚಾರ್ಯರು ಬೈದಿದ್ದಕ್ಕೆ ದೋಷ ಬರಲ್ಲ. ಭೀಷ್ಮಾಚಾರ್ಯರು ನೇರ ಯುದ್ಧದಲ್ಲಿ ಕೃಷ್ಣನಿಗೆ ಬಾಣ ಬಿಟ್ಟರು, ಸಾರಥಿ ಅವನು. ಪಾಪ ಬರಬೇಕೋ ಬೇಡೋ? ಪಾಪ ಬರಲಿಲ್ಲ. ಯಾಕೆ? ದೇವರ ವೈಭವವನ್ನು ನೋಡುವ ಸದುದ್ದೇಶದಿಂದ ಬಾಣ ಬಿಟ್ಟರು. ಅಂದ ಅಮಂಗಲವನ್ನು ಹೇಳುವಾಗ ನಿಮ್ಮ ಉದ್ದೇಶ ಚೆನ್ನಾಗಿದ್ದರೆ ದೇವರ ಕೋಪ ಬರೋದಿಲ್ಲ. ಹಾಂ ನೋಡಿ, ಗೋಪಿ ಜನ ಜಾರ, ಚೋರ ಜಾರ ಅಂದರೆ ಆಹಾ ಏತಮರ್ಥಂ ಇತಿ ಶೇಷಃ. ಮೂಲದಲ್ಲಿ ವಾಸುದೇವ ಶ್ರುತಿ ಆಹಾ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ ಅಂತ ಹೇಳಲಿಲ್ಲ ಆಚಾರ್ಯರು, ಸೇರಿಸ್ಕೊಳ್ಳಿ. ನಾವೇನು ಇದುವರೆಗೆ ಹೇಳಿದ್ದೇವೋ ಅದನ್ನೆಲ್ಲ ಆಹಾ ಸೇರಿಸ್ಕೊಳ್ಳಿ. ಯತಃ ನೈವ ವಿಷ್ಣು ಅಮಂಗಲಂ, ಏನದು ಅಮಂಗಲ ಅಂದರೆ ದುಃಖಾದಿಕಂ ಅಸ್ತಿ, ಅಮಂಗಲವಾದ ದುಃಖಾದಿಗಳು ವಿಷ್ಣುವಿನಲ್ಲಿ ಇಲ್ಲ. ತತಃ ಯೋಗ್ಯತಾ ವಿರಹೇಣ ಅರ್ಥಾಂತರ ಪ್ರತೀತಿ ಅಭಾವಾತ್. ದುಃಖಿ ಎಂದಾಗ ದುಃಖ ಉಳ್ಳವನು ಎಂಬ ಅರ್ಥಾಂತರ ಅಪಾರ್ಥದ ಪ್ರತೀತಿಗೆ ಅವಕಾಶ ಇಲ್ಲ. ಅಭಾವಾತ್ ಸ್ವಾತಂತ್ರ್ಯಾಪೇಕ್ಷೆಯ ವಿಷ್ಣು ಅಮಂಗಲೋಕ್ತಿತಃ ದೋಷಃ ಅಂದರೆ ಅನರ್ಥ ನಾಸ್ತಿ. ತಸ್ಮಾತ್ ದುಃಖ್ಯಾದಿಶಬ್ದಾಃ ಅಪಿ ವಿಷ್ಣು ವೇದೇ ಪ್ರಯುಜ್ಯಂತೆ ಇತಿ ಶೇಷಃ. ಅನ್ಯತ್ರ ತು, ರಾಜನಲ್ಲಿ ಅನ್ಯತ್ರ ಅಂತ ಅಲ್ಲಿದೆ, ರಾಜಾದೌ ಯತಃ ಮಂಗಲ ಅಮಂಗಲೇ ಸ್ವಭಾವತಃ
ಅತಃ ಯೋಗ್ಯತಾ ಸಂಭವೇನ ಅರ್ಥಾಂತರ ಪ್ರತಿಭಾಸನಾತ್ ಪಾಕ್ಷಿಕ ಅನರ್ಥಶಂಕಯ ತತ್ರ ಅಂದರೆ ರಾಜನಲ್ಲಿ ಅಮಂಗಲಂ. ಏನು ಅಮಂಗಲ ಪ್ರಯೋಗ? ರಾಜ ಬದ್ಧ ಇತ್ಯಾದಿಕಂ ನ ವದೇತ್, ಹೇಳಬೇಡ್ರಿ. ಏಕಸ್ಯೈವ ಶಬ್ದಸ್ಯ ಕ್ವಚಿತ್ ದೋಷಪ್ರತ್ಯಾಯಕತ್ವೇನ ಅನರ್ಥಹೇತುತ್ವಂ ಕ್ವಚಿತ್ ತದಭಾವಃ ಇತ್ಯೇತತ್ ದೃಷ್ಟಾಂತೇನ ಬೋಧಯತಿ ಬಹುಭುಕ್ತ್ವಮಿತಿ. ಅಲ್ಲಿಗೆ ಬದ್ಧ ಶಬ್ದವನ್ನು ರಾಜನಲ್ಲಿ ಪ್ರಯೋಗ ಮಾಡಿದರೆ ಅನರ್ಥ ಇದೆ, ದೇವರಲ್ಲಿ ಪ್ರಯೋಗ ಮಾಡಿದರೆ ಅನರ್ಥ ಇಲ್ಲ. ಇದಕ್ಕೊಂದು ದೃಷ್ಟಾಂತ ಕೊಟ್ರಿ. ಒಂದೇ ಶಬ್ದವನ್ನು ಒಂದು ಕಡೆ ಪ್ರಯೋಗ ಮಾಡಿದರೆ ದೋಷ, ಇನ್ನೊಂದು ಕಡೆ ಪ್ರಯೋಗ ಮಾಡಿದರೆ ಅನರ್ಥ ಇಲ್ಲ. ಒಂದು ದೃಷ್ಟಾಂತ ಕೊಡ್ರಿ ಅಂದರೆ ಆಚಾರ್ಯರು ಕೊಡ್ತಾ ಇದ್ದಾರೆ. ಬಹುಭುಕ್ತ್ವಂ ಯಥಾ ದೋಷಃ ನೃಷುನೈವ ಹರೋ ಕ್ವಚಿತ್. ಬಹುಭುಕ್ತ್ವಂ ಅಂದರೆ ವಿಪರೀತ ತಿನ್ನೋಣ, ಇದನ್ನು ದೋಷ ಅಂತ ಶಾಸ್ತ್ರದಲ್ಲಿ ಪರಿಗಣನೆ ಮಾಡಿದ್ದಾರೆ. 25-30 ಹೋಳಿಗೆಗಳನ್ನು ತಿಂದರು, ಕಿರೀಟ ತೊಡಿಸೋದಲ್ಲ, ಶಾಸ್ತ್ರದ ದೃಷ್ಟಿಯಲ್ಲಿ ಅದು ದೋಷ. ಇದು ಯಾರಿಗೆ ದೋಷ ಅಂದರೆ ಮನುಷ್ಯರಿಗೆ ದೋಷ. ಆದರೆ ಎಲ್ರಿಗಿಂತ ಹೆಚ್ಚು ತಿನ್ನುವವನು ಯಾರು? ದೇವರು. ಅತ್ತ ಚರಾಚರ ಗ್ರಹಣ, ಅವನು ಚರಾಚರ ಇಡೀ ಪ್ರಪಂಚವನ್ನೇ ನುಂಗ್ಬಿಡ್ತಾನೆ. ಆದರೆ ಬಹುಭುಕ್ ಅನ್ನೋ ಶಬ್ದ ದೇವರಿಗೆ ಮಂಗಲ, ನಮಗೆ ಅಮಂಗಲ. ಹೀಗೆ ಒಂದೇ ಶಬ್ದವು ಒಂದು ಕಡೆ ಮಂಗಲ ಆಗ್ತದೆ, ಒಂದು ಕಡೆ ಅಮಂಗಲ ಆಗ್ತದೆ. ಯಥಾ ಬಹುಭುಕ್ ದೇವದತ್ತಃ ಇತ್ಯುಕ್ತೆ. ನೋಡಿ, ಯಾರನ್ನೂ ತಗೊಳ್ಳಿಲ್ಲ ಟೀಕಾಚಾರ್ಯರು. ಬಹುಬುಕ್ ರಾಮಾಚಾರ್ಯ ಅಂದರೆ ರಾಮಾಚಾರ್ಯಗೆ ಬೇಜಾರಾಗುತ್ತೆ, ಅದಕ್ಕೆ ದೇವದತ್ತ ಅಂದರು. ಆ ಹೆಸರು ನಮ್ಮಲ್ಲಿ ಎಲ್ಲೂ ಇಲ್ಲ, ಅಂದರೆ ಯಾರಿಗೂ ಬೇಸರಾಗುವ ಸಂದರ್ಭ ಇಲ್ಲ. ಆಯಿತಾ? ಬಹುಭೋಗವಾನ್ ಇತಿ ನಿಂದ್ಯಶ್ಚ ಇತಿ ಪ್ರತೀಯತೆ. ಅಲ್ಲಿ ದೋಷ ಅಂತ ಯಾರು ಹೇಳಿದ್ದು? ತುಂಬ ತಿನ್ನೋದು ದೋಷ ಅಂತ ಶ್ರುತಿ ಹೇಳಿದೆ ನೋಡಿ. ಅಸ್ವರ್ಗ್ಯಂ ಚಾತಿ ಭೋಜನಂ ಇತಿ ಸ್ಮೃತೇಹೇ. ಸ್ಮೃತಿ ಹೇಳುತ್ತೆ ಅತಿಭೋಜನಂ ಅಸ್ವರ್ಗ್ಯಂ ಅಂದರೆ ಮಿತಿ ಮೀರಿ ತಿನ್ನೋದು ಸ್ವರ್ಗಕ್ಕೆ ವಿರೋಧಿ, ಅಂದರೆ ದೋಷ ಅಂತ ಅರ್ಥ. ಹೀಗೆ ಸ್ಮೃತಿಯಲ್ಲಿ ಹೇಳಿದೆ. ಅಂದ ಬಹುಭುಕ್ ದೇವದತ್ತ ಅಂದರೆ ಅದು ಅಮಂಗಲವಾಚಕ ಶಬ್ದ. ಮನೆ ಉಭಯಸ್ಯಾಪಿ ದೇವದತ್ತೇ ಸಂಭವೇನ ಯೋಗ್ಯತ್ವಾತ್ ಅತಏವ ದೇವದತ್ತಾತ್ ಭೀರುಣ ನೈವಂ ಪ್ರಯುಜ್ಯತೆ. ನೋಡಿ, ಕೋಪ ಬರಬೇಕಾದ್ರೆ ಹೊಟ್ಟೆ ಬಾಕ ಅವನು ಅಂತ ಸಿಟ್ಟು ಬರುತ್ತೆ. ಹೊಟ್ಟೆ ಬಾಕ ಅಂದರೆ ಇದೆ. ದೇವದತ್ತನಿಗೆ ಹೊಟ್ಟೆ ಬಾಕ ಅಂದರೆ ಸಿಟ್ಟು ಬರುತ್ತೆ. ದೇವರಿಗೆ ಹೊಟ್ಟೆ ಬಾಕ ಅಂದರೆ ಹೌದಪ್ಪ ಅಂತ ನಾವು. ಅಲ್ಲಿ ದೋಷ ಅಲ್ಲ, ಇಲ್ಲಿ ದೋಷ. ಪರಮೇಶ್ವರೇತು ಸಂಸಾರ ಧರ್ಮಾಣಾಂ ಅತ್ಯಂತ ಅಸಂಭವಾತ್ ನ ದೋಷ ಪ್ರತಿಭಾಸಃ ಕಿಂತು ಸರ್ವಸಂಹರ್ತೃತ್ವಾದಿಕಮೇವ ಪ್ರತೀಯತೆ ಇತಿ ತತ್ಪ್ರಯೋಗಃ. ದೇವರನ್ನು ಹೊಟ್ಟೆಬಾಕ ಅಂದರೆ ಏನರ್ಥ ಅನುಸಂಧಾನ ಇಟ್ಕೊಂಡಿರ್ತೀವಿ ನಾವು? ಸರ್ವ ಸಂಹಾರಕ. ದೋಷನೋ ಗುಣನೋ? ಗುಣ. ಏನ್ರಿ?
ವೃಕೋದರ. ಹಾಂ, ವೃಕೋದರ ಅನ್ನೋದಕ್ಕೆ ತುಂಬ ತಿನ್ನೋನು ಅಂತ ಅರ್ಥನಾ? ಹೇಳಿ, ನೀವು ಪುಟಪ್ ಮಾಡಿದ್ದು, ಅದಕ್ಕೆ ಅರ್ಥ ಹೇಳ್ಬೇಕು ನೀವು. ವೃಕ ಉದರ, ಉದರ ಅಂದರೆ ಹೊಟ್ಟೆ, ವೃಕ ಅಂದರೆ ಅಗ್ನಿ. ವೃಕ ಎಂಬ ಹೆಸರಿನ ಅಗ್ನಿಯನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡವ, ಇಷ್ಟೇ ಅರ್ಥ. ಅದರಲ್ಲೇನು ದೋಷವಾಚಕ ಶಬ್ದ ಇಲ್ಲ. ಅಂದರೆ ಅದರಿಂದಾಗಿ ನಮ್ಮಲ್ಲಿ ಇಷ್ಟೇ ಅಗ್ನಿ ಇದ್ದರೆ ಅವರಲ್ಲಿ ವೃಕ ಅಗ್ನಿ ಇದೆ, ವೃಕ ಎಂಬ ದೊಡ್ಡ ಅಗ್ನಿ ಇದೆ, ಅದು ಪಚನೆ ಮಾಡ್ತದೆ. ಅಲ್ಲಿಗೆ ಪಚನೆ ಮಾಡುವಷ್ಟೇ ತಿನ್ನೋದು ವೃಕೋದರ. ಪಚನೆ ಆಗದೇ ಇರೋಷ್ಟು ಗಂಟ್ಲು ಪೂರ್ತಿ. ಇವತ್ತು ವಿದ್ಯಾಮಾನ್ಯರ ಆರಾಧನೆ, ಮನೆಗೆ ಹೋದರೆ ಸಿಗಲ್ಲ ಅಂದ್ಕೊಂಡು ಹಂಗೆ ತಿನ್ನಲ್ಲ. ದಾರ್ಷ್ಟಾಂತಿಕಮಾಹ ಏವಮಿತಿ ಏವಂ ದುಃಖ್ಯಾದಿಶಬ್ದಾಶ್ಚ ಸ್ವಾತಂತ್ರ್ಯಾಪೇಕ್ಷೆಯೋದಿತಾಃ ನೈವ ದೋಷಾಹರೌ. ಏವಂಚ ದುಃಖಿ ಮೊದಲಾದ ಶಬ್ದಗಳು ಸ್ವಾತಂತ್ರ್ಯಾಪೇಕ್ಷೆಯ ವಿಷ್ಣುವಿನಲ್ಲಿ ಪ್ರಯೋಗಿಸಲ್ಪಟ್ಟಿವೆ, ಹೊರತು ದೋಷವಾಚಕವಾಗಿ ಇಲ್ಲ. ದೋಷಾಃ ದೋಷಹೇತವಃ ಪ್ರಥಮ ದೃಷ್ಟಾಂತಸ್ಯಾಪಿ ದಾರ್ಷ್ಟಾಂತಿಕಂ ಅಧ್ಯಾಹಾರ್ಯಂ. ಮೊದಲನೇ ದೃಷ್ಟಾಂತ ಯಾವುದು? ಮಂಗಲವಾಚಕವಾದ ಶಬ್ದ ತದ್ಗತ. ಅದಕ್ಕೆ ದಾರ್ಷ್ಟಾಂತಿಕವನ್ನು ಇಟ್ಕೊಳ್ಳಿ. ಅಂದರೆ ದುಃಖಿ ಎಂಬ ಶಬ್ದ ಎರಡನೇದಕ್ಕೆ ಸ್ವಾತಂತ್ರ್ಯ ನಿಮಿತ್ತವಾಗಿ, ತದ್ಗತತ್ವ ನಿಮಿತ್ತವಾಗಿ ಜ್ಞಾನವಾನ್, ಆನಂದವಾನ್ ಈ ಶಬ್ದಗಳನ್ನು ತಗೊಳ್ಳಿ. ಕಥಂ ತರ್ಹಿ ಪರಮೇಶ್ವರೇ ದುಃಖಿತ್ವಾದಿ ವೇದನಂ ಅನರ್ಥಹೇತುತ್ವೇನ ಉಚ್ಯತೆ ಅಸನ್ನೇವ ಸ ಭವತಿ ಇತ್ಯಾದೌ ಇತ್ಯತ ಆಹ ತದ್ಗಬುದ್ಧೇತಿ. ಹಾಗಾದರೆ ದೇವರಲ್ಲಿ ಬೈಯುವ ಎಲ್ಲ ಶಬ್ದಗಳನ್ನು ಪ್ರಯೋಗ ಮಾಡಬಹುದು, ನೀವು ಪರ್ಮಿಷನ್ ಕೊಟ್ಟಂಗೆ. ಇದು ಉಪನಿಷತ್ತಿಗೆ ವಿರುದ್ಧ. ನೀವು ಹೀಗೆ ಹೇಳಿದರೆ ಉಪನಿಷತ್ತು ಹೇಳುತ್ತೆ, ಅಸನ್ನೇವ ಸ ಭವತಿ ಅಸದ್ಬ್ರಹ್ಮೇತಿ ವೇದ ಚೇತ್. ಬ್ರಹ್ಮನು ದೋಷವುಳ್ಳವನು ಅಂತ ನೀವು ತಿಳ್ಕೊಂಡ್ರೆ ನಿಮಗೆ ಕೆಟ್ಟದಾಗತ್ತೆ. ದುಃಖಿ ಅಂತ ತಿಳ್ಕೊಂಡ್ರೆ ಏನು ಹೇಳ್ತು ಉಪನಿಷತ್ತು? ಹಾಗಾದರೆ ಬ್ರಹ್ಮನನ್ನು ದುಃಖಿ ಅಂತ ನೀವು ತಿಳ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ತು? ನಮಗೆ ದೋಷ ಬರುತ್ತೆ. ನೀವು ಹೇಳ್ತೀರಿ ದುಃಖಿ ಅಂತ ಹೇಳ್ರಿ, ದೋಷ ಬರಲ್ಲ ಅಂತ. ಉಪನಿಷತ್ತಿಗೆ ವಿರುದ್ಧ ಆಯ್ತಲ್ಲ. ಅಂದರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ತದ್ಗ ಬುದ್ಧ್ಯೋಕ್ತ ದೋಷಕಾರಿಣಃ. ನಾನು ದುಃಖಿ ಅಂದರೆ ನನಗೆ ಗೊತ್ತು, ದುಃಖ ಸ್ವಾಮಿ ಅಂತ. ಅದನ್ನೇ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿಬಿಟ್ರೆ ಅನರ್ಥ ಆಗತ್ತೆ. ಅವರು ಹೇಳಿದ್ರೆ ನಾಸ್ತಿಕರವರು, ಅವರು ಹೇಳ್ತಾರೆ ದುಃಖ ದೇವರಲ್ಲಿ ಇದೆ ನೋಡಿ, ರಾಮ ಅತ್ತ ಒಳ್ಳಂತ ಅತ್ತ. ಈ ಅರ್ಥದಲ್ಲಿ ಹೇಳಿದರೆ ಉಪನಿಷತ್ತು ಹೇಳುತ್ತೆ ಅಸನ್ನೇವ ಸ ಭವತಿ. ಅಲ್ಲಿಗೆ ಯಾರಿಗೆ ಪನಿಷ್ಮೆಂಟನ್ನು ಉಪನಿಷತ್ತು ಹೇಳಿದೆ? ತದ್ಗಬುದ್ಧಿ ವ್ಯಪೇಕ್ಷೆಯ, ಅವನಲ್ಲೇ ದುಃಖ ಇದೆ ಅನ್ನೋ ಭಾವನೆಯಿಂದ ದುಃಖಿ ಶಬ್ದವನ್ನು ಪ್ರಯೋಗ ಮಾಡಿದರೆ ಆವಾಗ ಅನರ್ಥವನ್ನು ಉಪನಿಷತ್ತು ಹೇಳಿತು. ತದ್ಗ ಅಂದರೆ ಅವನಲ್ಲಿ ಇದೆ ಎಂಬ ಬುದ್ಧಿ ಎಂಬ ತಿಳುವಳಿಕೆಯಿಂದ, ಉಕ್ತಾಹ ದುಃಖಿ ಎಂಬ ಶಬ್ದಗಳು ಹೇಳಲ್ಪಟ್ಟರೆ ದೋಷಕಾರಿಣ. ತಸ್ಮಾತ್ತೇ ದೋಷ ಶಬ್ದಾಶ್ಚ ತತ್ರೈವ ಗುಣವಾಚಕಾಃ. ಅಲ್ಲ, ದೋಷವಾಚಕವಾದ ದುಃಖಿ, ಬದ್ಧ ಮೊದಲಾದ ಶಬ್ದಗಳು ವಿಷ್ಣುವಿನಲ್ಲಿ ಗುಣವಾಚಕ ಆಗ್ತದೆ. ದುಃಖದ ಸ್ವಾತಂತ್ರ್ಯ ಇದೆ, ಬಂಧನದ ಸ್ವಾತಂತ್ರ್ಯ ಇದೆ, ಇದು ಗುಣ. ಪ್ರಾಜ್ಞ ಕರೆಕ್ಟ್. ದುಃಖಾದೀನಾಂ ತದ್ಗತ್ವ ವಿವಕ್ಷಯ ಇತ್ಯರ್ಥಃ. ತದ್ಗಬುದ್ಧ್ಯ ಅನ್ನೋದಕ್ಕೆ ಟೀಕಾಚಾರ್ಯ ಬರೆದರು,
ದುಃಖವು ಅವನಲ್ಲೇ ಇದೆ ಅನ್ನೋ ಅಭಿಪ್ರಾಯದಿಂದ ದುಃಖಿ ಶಬ್ದವನ್ನು ಪ್ರಯೋಗ ಮಾಡಿದರೆ ಅನರ್ಥ. ತಸ್ಮಾದಿತಿ ಶ್ರುತಿ. ನೋಡಿ, ಇಲ್ಲಿವರೆಗೂ ವಾಸುದೇವ ಶ್ರುತಿ, ಇಲ್ಲಿವರೆಗೂ ಗುಣವಾಚಕಾಹ, ಅಲ್ಲಿಗೆ ಇನ್ವರ್ಟೆಡ್ ಕಾಮ ಕ್ಲೋಸ್, ಅವಷ್ಟು ವಾಸುದೇವ ಶ್ರುತಿ. ಶ್ರುತಿ ಸ್ವೋಕ್ತಾರ್ಥಂ ಉಪಸಂಹರತಿ. ತಸ್ಮಾತ್ ಅನ್ನೋ ಕೊನೆ ವಾಕ್ಯದಲ್ಲಿ ವಾಸುದೇವ ಶ್ರುತಿಯು ತಾನು ಹೇಳಿದ ವಿಷಯವನ್ನು ಕನ್ಕ್ಲೂಡ್ ಮಾಡಿದೆ. ಅತಃ ಅವ್ಯಕ್ತಾದಿಶಬ್ದವಾಚ್ಯ ಪರಮಾತ್ಮ ಇತಿ ಸಿದ್ಧಂ. ನೋಡಿ, ನಾವು ಯಾವ ಅಧಿಕರಣದಲ್ಲಿದ್ದೇವೆ? ಆನುಮಾನಿಕಮಪ್ಪೇಕೇಶಾಂ, ಮೊದಲನೇ ಅಧಿಕರಣ. ಅಲ್ಲಿ ಯಾವ ಶಬ್ದವನ್ನು ಸಮನ್ವಯ ಮಾಡ್ತಾಯಿದ್ವಿ? ಮರ್ತೋಗಿದೆ ನಮಗೆ, ಟೀಕಾಚಾರ್ಯರಿಗೆ ಜ್ಞಾಪಕ ಇದೆ. ಅವ್ಯಕ್ತ ಶಬ್ದ ವಾಚ್ಯತ್ವ ಪರಮಾತ್ಮನಿಗೆ ಇದೆ. ಇದು ಈ ಅಧಿಕರಣದ ಸಿದ್ಧಾಂತ. ಅದು ಈ ಸುಧಾ ಓದಲಿಕ್ಕೆ ಯಾರು ಅಧಿಕಾರಿಗಳು ಗೊತ್ತೋ? ಸೂತ್ರವನ್ನು ಭಾಷ್ಯ ತತ್ವಪ್ರಕಾಶಿಕ ಸಮೇತ ಯಾರು ತಲೆಯಲ್ಲಿ ಇಟ್ಕೊಂಡಿರ್ತಾರೋ ಅವರು ಸುಧಾಕ್ಕೆ ಅಧಿಕಾರಿಗಳು. ಆದ್ದರಿಂದ ಇಲ್ಲಿ ಮತ್ತೆ ನಾವು ಭಾಷ್ಯ ಪಾಠ ಹೇಳ್ಕೊಳ್ತಾ ಕೂತ್ರೆ ಅದು ಮತ್ತೆ ಎರಡೆರಡು ನಮ್ಮ ಸುಧಾಮಗೆ ಅಲ್ಲ ಹೇಳಿದ್ದು ನಾನು ನಿನ್ನೆ ಹೇಳಿದೆ. ಅದಕ್ಕೋಸ್ಕರ ನಮಗೆ ಬೇಕಾದಷ್ಟು ಆ ಸೂತ್ರದ ಅರ್ಥ ಹೇಳಿದೆ. ಆನುಮಾನಿಕಮಪಿ. ಆನುಮಾನಿಕ ಅನ್ನೋದಕ್ಕೆ ಏನರ್ಥ ಹೇಳಿದೆ? ಪ್ರಕೃತಿ. ಏಕೇಶಾಂ, ಕೆಲವರು ಅಂದರೆ ಸಾಂಖ್ಯರು. ಅಂದರೆ ಅವ್ಯಕ್ತಾತ್ ಪುರುಷಪರಃ ಎಂಬಲ್ಲಿ ಅವ್ಯಕ್ತ ಶಬ್ದಕ್ಕೆ ಆನುಮಾನಿಕವಾದ ಪ್ರಕೃತಿಯು ಅರ್ಥ ಅಂತ ಕೆಲವರು ಹೇಳ್ತಾರೆ. ಅದಲ್ಲ. ಶರೀರ ರೂಪಕ ವಿನ್ಯಸ್ತ ಗೃಹೀತೇಹೇ. ಆ ಪ್ರಕೃತಿಯು ಶರೀರ, ಪರಮಾತ್ಮ ಅದರೊಳಗೆ ಶರೀರಿ. ಶರೀರವಾಚಕ ಶಬ್ದ ಶರೀರಿಗೆ ಅನ್ವಯಿಸ್ತೇ. ಆದ್ದರಿಂದ ನಾನು ನಿನ್ನೆನೇ ಹೇಳಿದ್ದೇನೆ, ಅದನ್ನು ಅನ್ವಯಿಸ್ತದೆ. ಆದ್ದರಿಂದ ಅವ್ಯಕ್ತ ಅಂದರೆ ಅವ್ಯಕ್ತವನ್ನು ಶರೀರ ಮಾಡಿಕೊಂಡಿರುವ ಪರಮಾತ್ಮ ಅಂತಲೇ ಅರ್ಥ. ಅದನ್ನು ಅವ್ಯಕ್ತ ಶಬ್ದವೂ ಕೂಡ ಪರಮಾತ್ಮ ವಾಚಕ. ಇವಿಷ್ಟು ಸೂತ್ರದಲ್ಲಿ ಹೇಳಿದ್ದು. ಅದರ ಮೇಲೆ ಬಂದ ಆಕ್ಷೇಪಕ್ಕೆ ಉತ್ತರ ಇಲ್ಲಿ ನಡೆದಿದೆ. ಅವ್ಯಕ್ತ ಶಬ್ದದಿಂದ ಪರಮಾತ್ಮ ವಾಚಕ ಆಗಲಿ, ನಿಮ್ಮ ಬುದ್ಧಿವಂತಿಗೆ ಅದನ್ನು ದೇವರಲ್ಲಿ ನೆನೆಸಿದ್ರಿ. ಪುರುಷ ಪರಹ ಅಂದರೆ ಅವ್ಯಕ್ತ ಅಪರ ಆಯಿತು. ಅಪರತ್ವವನ್ನು ಹೇಗೆ ಕೊಡಿಸ್ತೀರಿ ಅಂತ ತರ್ಕ ಬಂತು. ಆವಾಗ ಅಪರ, ಅವರ, ದುಃಖಿ, ಬದ್ಧ ಈ ಶಬ್ದಗಳ ಸಮನ್ವಯ ಹೇಗೆ ಅನ್ನೋ ಪ್ರಶ್ನೆ ಬಂತು. ಅದನ್ನು ಇದುವರೆಗೆ ಸಾಲ್ವ್ ಮಾಡಿದೆ. ಆದ್ದರಿಂದ ಸೂತ್ರದ ಮೇಲೆ ಬಂದ ಆಕ್ಷೇಪಗಳಿಗೆ ಸಮಾಧಾನವನ್ನು ಆಚಾರ್ಯರು ನಾನೇ ವ್ಯಾಖ್ಯಾನ ಮಾಡ್ತೇನೆ, ಕ್ರಿಯತೆಯ ಸ್ಪಷ್ಟತಾರ್ಥದ ಅದನ್ನು ಸ್ಪಷ್ಟಪಡಿಸೋಕ್ಕೋಸ್ಕರ ಇಲ್ಲಿ ಮತ್ತೆ ನಾನೇ ಮಾಡ್ತೇನೆ ಅಂತ ಆಚಾರ್ಯರು ಮೊದಲೇ ಹೇಳಿದ್ದಾರೆ. ಅಲ್ಲಿ ಹೇಳಿದ್ದನ್ನು ಹೇಳಲ್ಲ, ಅಲ್ಲಿ ಹೇಳಿದ್ದನ್ನು ಬಿಟ್ಟು ಅದರ ಮೇಲೆ ಬಂದ ಆಕ್ಷೇಪಗಳಿಗೆ ಉತ್ತರ ಕೊಡ್ತೇನೆ ಅಂತ. ಇನ್ನು ಅದು ತುಂಬ ಸೂತ್ರಗಳಿದೆ ಅಲ್ಲಿ. ಪರಮಾತ್ಮನಿಗೆ ಅವ್ಯಕ್ತ ಅನ್ನೋ ಶಬ್ದ ಯೋಗ್ಯನೂ ಆಗಿದೆ. ವ್ಯಕ್ತ ಅಂದರೆ ಏನು? ಇದು ಸ್ಪಷ್ಟ, ವ್ಯಕ್ತವಾಗಿದೆ. ಇದು ಮೂರು ಲೋಕಕ್ಕೂ ವ್ಯಕ್ತವಾಗಿದೆ ಅಂದರೆ ಸ್ಪಷ್ಟ. ಅವ್ಯಕ್ತ ಅಂದರೆ ಅಸ್ಪಷ್ಟ. ಪರಮಾತ್ಮನು ವ್ಯಕ್ತನೋ ಅವ್ಯಕ್ತನೋ ಹೇಳಿ? ಸೂಕ್ಷ್ಮಂ, ಅವನು ಸೂಕ್ಷ್ಮವಾದ ವಸ್ತು, ಗಾಳಿ ಥರ. ಆದ್ದರಿಂದ ಅವನನ್ನು ಅವ್ಯಕ್ತ ಅಂತ ಕರಿಬೋದು. ಅಲ್ಲಿಗೆ ಅವ್ಯಕ್ತಾತ್ ಪುರುಷ ಪರಹ ಅನ್ನೋದಕ್ಕೆ ಒಂದರ್ಥ ಅವ್ಯಕ್ತದ ಒಳಗಡೆ ಆತ್ಮನಂತೆ ಇರುವವನು. ಇನ್ನೊಂದರ್ಥ ನವ್ಯಕ್ತ ಅವ್ಯಕ್ತ, ಅವನು ಸ್ಪಷ್ಟವಾಗಿ ಎಲ್ರಿಗೂ ಕಾಣುವವನಲ್ಲ. ಹೀಗೆ ಸೂಕ್ಷ್ಮಂ, ಪರಮಾತ್ಮ ಸೂಕ್ಷ್ಮನಾಗಿದ್ದಾನೆ. ತತ್ ಬ್ರಹ್ಮ ಸೂಕ್ಷ್ಮಂ ಅರ್ಹತ್ವಾತ್ ಅಂದರೆ ಅವ್ಯಕ್ತ ಶಬ್ದದಿಂದ ಹೇಳೋಕ್ಕೆ ಅವನು ಅರ್ಹನಾಗಿದ್ದಾನೆ. ಅದು ಎರಡನೇದು. ಇನ್ನೊಂದು ಅರ್ಥವನ್ನು ಹೇಳಿಕೊಂಡು ಅವ್ಯಕ್ತ ಶಬ್ದವನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡಿದೆ ಆ ಸೂತ್ರ.
ಇನ್ನು ಮುಂದಿನ ಅಧಿಕರಣ, ಎರಡನೇ ಅಧಿಕರಣ. ಹಾಂ 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 ನೋಡಿ, ನೀವು ನಮ್ಮ ರಾಜ ಯಾಕೆ ಬಂದ ನೋಡ್ರಿ. ದುಃಖಿ ಶಬ್ದವನ್ನು ಸ್ವಾತಂತ್ರ್ಯವನ್ನಿಟ್ಟುಕೊಂಡು ಪರಮಾತ್ಮನಲ್ಲಿ ಪ್ರಯೋಗ ಮಾಡಬಹುದು ಅಂದ್ರಿ. ಹಾಗೆ ಇದೆಯಾ ಲೋಕದಲ್ಲೆಲ್ಲಾದರೂ ಪ್ರಯೋಗ? ಸ್ವಾತಂತ್ರ್ಯವನ್ನಿಟ್ಟುಕೊಂಡು ಶಬ್ದವನ್ನು ಪ್ರಯೋಗ ಮಾಡುವ ಕ್ರಮ ಲೋಕದಲ್ಲಿ ಇದೆಯಾ? ಪ್ರಶ್ನೆ ಮಾಡಿಕೊಂಡ್ರು ಟೀಕಾಪಾದರು. ಹೌದು, ಜಯಿ ಶಬ್ದ ಪ್ರಯೋಗ ಮಾಡ್ತೀವಿ ರಾಜನಲ್ಲಿ. ಈಗ ಬಂತು ನೋಡ್ರಿ. ಹಾಗಾದರೆ ಬದ್ಧ ಶಬ್ದವನ್ನು ಪ್ರಯೋಗ ಮಾಡಿರಿ. ಒಂದರ ಮೇಲೆ ಒಂದು ಎತ್ತಿ ಎತ್ತಿ ಬಂತು ಆ ಪ್ರಶ್ನೆಗಳು. ಹೀಗೆ ಎಲ್ಲ ಎಷ್ಟು ಸಾಧ್ಯವಾದರ ಮೇಲೆ ವೈರಿ ಅಷ್ಟನ್ನೆಲ್ಲ ಹಾಕ್ಕೊಂಡು ಕ್ಲಿಯರ್ ಮಾಡಿದ್ರು. ಆದ್ದರಿಂದ ಸ್ವಾತಂತ್ರ್ಯ ನಿಮಿತ್ತವಾಗಿ ದೋಷವಾಚಕವಾದ ಶಬ್ದವನ್ನು ಪರಮಾತ್ಮನಲ್ಲಿ ಪ್ರಯೋಗ ಮಾಡಬಹುದು. ಏನಿಲ್ಲ ದೇವರಲ್ಲಿ ಇಲ್ಲ. ಮಂಗಲ ಶಬ್ದವನ್ನು ಮಾಡಬಹುದು, ಅಮಂಗಲ ಶಬ್ದವನ್ನು ಮಾಡಬಹುದು. ಅವನಲ್ಲಿ ಅಮಂಗಲ ಯಾವುದೂ ಇಲ್ಲ. ಜ್ಯೋತಿರುಪಕ್ರಮಾಧಿಕರಣ. ಈ ಸೂತ್ರ ಜ್ಯೋತಿರುಪಕ್ರಮಾತ್ತು ತಥಾಹ್ಯಧೀಯತ ಏಕೆ ಅಂತ. ಅಂದರೆ ಇಲ್ಲಿ ಉಳಿದ ಇಬ್ಬರು ಭಾಷ್ಯಕಾರರು ಜ್ಯೋತಿರುಪಕ್ರಮ ಅವರ ಪಾಠ, ಆಚಾರ್ಯರ ಸೂತ್ರ ಪಾಠ ಜ್ಯೋತಿರುಪಕ್ರಮಾತ್ ಪಂಚಮಿ ಅಂತ ಪಾಠ ಶಬ್ದದ್ದು. ಅದನ್ನು ವಿಮರ್ಶೆ ಮಾಡ್ತಾರೆ ಮುಂದೆ ಸುಧಾದಲ್ಲಿ. ಇದಕ್ಕೆ ಅರ್ಥ ಏನು ಅಂದರೆ ಜ್ಯೋತಿಹಿ ಸ್ಪ್ಲಿಟ್ ಮಾಡಿ, ಬ್ರಹ್ಮ ಆನಂದಮಯ ಬ್ರಹ್ಮ ಇದ್ದಂಗೆ. ಜ್ಯೋತಿಹಿ ಬ್ರಹ್ಮ. ಜ್ಯೋತಿ ಅನ್ನೋ ಶಬ್ದದಿಂದ ವಾಚ್ಯನಾದವನು ಬ್ರಹ್ಮ. ಉಪಕ್ರಮಾತ್ತು ತಥಾಹಿ ಅಧೀಯತ ಏಕೆ. ಉಪಕ್ರಮಾತ್ ಆರಂಭದಿಂದಲೂ, ಅಧೀಯತೆ ಏಕೆ ಶಾಖಿನಃ ಅಂದರೆ ಐತರೇಯೋಪನಿಷತ್ತಿನ ಶಾಖೆಯಲ್ಲಿ ಶತರ್ಚಿ ಎಂಬ ಶಬ್ದವನ್ನು ಆರಂಭಿಸಿ ಅನೇಕ ಋಷಿವಾಚಕವಾದ ಶಬ್ದಗಳನ್ನು ಪರಮಾತ್ಮನಲ್ಲಿ ಸಮನ್ವಯ ಮಾಡಲಾಗಿದೆ. ವೇದದಲ್ಲಿ ಬರುವ ಪ್ರಥಮ ಮಂಡಲದಲ್ಲಿ ಶತರ್ಚಿ ಮೊದಲಾದ ಋಷಿಗಳ ಹೆಸರು ಪ್ರಥಮ ಮಂಡಲದ ಮಂತ್ರದ ದ್ರಷ್ಟಾರರು. ಆ ಮಂತ್ರದ ದ್ರಷ್ಟಾರರಾದ ಎಲ್ಲ ಋಷಿಗಳ ನಾಮವನ್ನು ಐತರೇಯೋಪನಿಷತ್ತಿನಲ್ಲಿ ಉಪನಿಷತ್ತು ದೇವರಿಗೆ ಅಪ್ಲೈ ಮಾಡಿದೆ. ಆದ್ದರಿಂದ ವೈದಿಕ ಶಬ್ದಗಳನ್ನು ಋಷಿವಾಚಕವಾದ್ದನ್ನು ಉಪನಿಷತ್ತೇ ಭಗವಂತನಲ್ಲಿ ಸಮನ್ವಯ ಮಾಡಿರೋದ್ರಿಂದ ವೇದದಲ್ಲಿ ಬರುವ ಜ್ಯೋತಿಷ್ ಶಬ್ದವೂ ಕೂಡ ಪರಮಾತ್ಮ ವಾಚಕ. ಇಷ್ಟು ಜ್ಯೋತಿಹಿ ಬ್ರಹ್ಮ ಉಪಕ್ರಮಾತ್ತು ತಥಾಹಿ ಅಧೀಯತ ಏಕೆ ಅಧೀಯತೆ. ಅಧೀಯತೆ ಅಂದರೆ ಪಾಠ ಮಾಡ್ತಾರೆ, ಹೇಳಿದ್ದಾರೆ ಅಂತ ಅರ್ಥ. ಇಲ್ಲಿ ತುಂಬ ಮುಖ್ಯವಾದ ಒಂದು ಅಧಿಕರಣ. ಇಬ್ಬರು ಭಾಷ್ಯಕಾರರು ಆಚಾರ್ಯಕ್ಕಿಂತ ಹಿಂದೆ ಈ ಸೂತ್ರಗಳು ಯಾವುದರ ನಿರ್ಣಯ ಮಾಡ್ತವೆ? ಉಪನಿಷತ್ತಿನಲ್ಲಿ ಡೌಟ್ಸ್ ಇದ್ದರೆ, ವಿರೋಧ ಇದ್ದರೆ ಅದರ ನಿರ್ಣಯ ಮಾಡ್ತದೆ. ಅಲ್ಲಿಗೆ ಸೂತ್ರ ಯಾವುದಕ್ಕೆ ಅಟ್ಯಾಚ್? ಉಪನಿಷತ್ತು. ಆಚಾರ್ಯರ ಸಿದ್ಧಾಂತ ಉಪನಿಷತ್ತು ಸಂಹಿತೆ ಇಡೀ 4 ವೇದಗಳಿಗೂ ಸಂಬಂಧಪಟ್ಟ ನಿರ್ಣಯ ಸೂತ್ರಗಳು. ಅಲ್ಲಿಗೆ ಅದರ ಸ್ಕೋಪ್ ಬರೀ ಉಪನಿಷತ್ತುಗಳಿಗೆ ಮಾತ್ರ ಅಲ್ಲ. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ವೇದದ ಒಂದು ಭಾಗ ಉಪನಿಷತ್ತು, ಅದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಈ ಸೂತ್ರಗಳನ್ನು ಸ್ಕೋಪನ್ನು ಕಡಿಮೆ ಮಾಡಿದ್ದಾರೆ ಉಳಿದವರು. ಆಚಾರ್ಯ ಹೇಳ್ತಾರೆ ಇಡೀ ವೇದಕ್ಕೆ ಉಪನಿಷತ್ತು ಬ್ರಹ್ಮಸೂತ್ರಗಳು ನಿರ್ಣಯವನ್ನು ಕೊಡ್ತದೆ, ವೇದದ ಅರ್ಥವನ್ನು. ಅದಕ್ಕೆ ಒಂದೇ ಒಂದು ಉದಾಹರಣೆ ನಮಗೆ ಸಿಗೋದು ಈ ಜ್ಯೋತಿರಧಿಕರಣ. ಇದು ಯಾವ ಶಬ್ದವನ್ನು ಪರಮಾತ್ಮನೇ ಸಮನ್ವಯ ಮಾಡಿದೆ ಅಂದರೆ ಜ್ಯೋತಿಷ್ ಶಬ್ದವನ್ನು. ಸ್ಪಷ್ಟ ಅದು ಹೇಗೆ? ಜ್ಯೋತಿಷ್ ಶಬ್ದ ಅಂದರೆ ಪ್ರಥಮಾಧ್ಯಾಯದಲ್ಲೊಂದು ಜ್ಯೋತಿ ಚರಣಾಭಿಧಾನಾತ್ ಅಂತ ಬಂತು, ಅದು ಉಪನಿಷತ್ತಿನಲ್ಲಿದೆ. ಇಲ್ಲಿ ಜ್ಯೋತಿಷ್ ಶಬ್ದ ಎಲ್ಲಿದೆ ಅಂದರೆ ವಸಂತೆ ವಸಂತೆ ಜ್ಯೋತಿಷಾಯದೇತಾ.
ಇದು ಯಜುರ್ವೇದದಲ್ಲಿ ಹೋಮವನ್ನು ಹೇಳುವ ವಾಕ್ಯ ಇದು. ಯಜ್ಞ ಅಲ್ಲಿಗೆ ಸಂಹಿತಾಕ್ಕೆ ಬಂತು ನೋಡ್ರಿ. ಇದರ ಅರ್ಥ ಏನು ಅಂದರೆ ಎಲ್ಲರೂ ಹೇಳೋದು, ನಾವು ಹೇಳೋದು, ವಸಂತ ಕಾಲದಲ್ಲಿ ಜ್ಯೋತಿಷ್ಠೋಮಯಾಗ ಮಾಡ್ರಿ. ನೀವು ಹೇಳಿದಿರಿ ಸಮಗ್ರ ವೇದ ಬ್ರಹ್ಮಪರ ಅಂತ. ನೋಡೋಣ, ಇದನ್ನು ಕೂಡಿಸಿ ಬ್ರಹ್ಮನಲ್ಲಿ. ಚಾಲೆಂಜ್ ಇದು. ನೀವು ಇಡೀ ವೇದವು ಬ್ರಹ್ಮವಾಚಕ ಅಂದರೆ ವಸಂತ ಕಾಲದಲ್ಲಿ ಜ್ಯೋತಿಷ್ಠೋಮಯಾಗವನ್ನು ಮಾಡಬೇಕು. ಇದನ್ನು ದೇವರಿಗೆ ಕೂಡಿಸ್ತೇನೆ ಅಂದರು ವೇದವ್ಯಾಸರು. ಜ್ಯೋತಿ ಬ್ರಹ್ಮ. ಇಲ್ಲಿ ಹೇಳಿದ ಜ್ಯೋತಿಷ ಎಂಬಲ್ಲಿ ಜ್ಯೋತಿ ಇದೆಯಲ್ಲ, ಅದು ಬ್ರಹ್ಮ. ಆದರೆ ಬ್ರಹ್ಮನಿಂದ ಯಾಗ ಮಾಡಬೇಕು ಅಂತ ಅರ್ಥನಾ? ಜ್ಯೋತಿಷ ಯಜೇತ ಅಂದರೆ ವಸಂತೆ ಅಂದರೂ ದೇವರು, ವಸಂತೆ ಅಂದರೂ ದೇವರು, ಜ್ಯೋತಿಷ ಅಂದರೂ ದೇವರು, ಯಜೇತ ಅಂದರೂ ದೇವರು. ಅಲ್ಲಿಗೆ ಪದ ಸಮನ್ವಯ ದೃಷ್ಟಿಯಿಂದ ಈ ಸಂಹಿತಾ ವಾಕ್ಯನೂ ಕೂಡ ಬ್ರಹ್ಮಪರ ಅಂತ ಹೇಳುವ ಒಂದೇ ಒಂದು ಸೂತ್ರ ಬ್ರಹ್ಮಸೂತ್ರದಲ್ಲಿ. ಅಧಿಕರಣ ಇದು, ಜ್ಯೋತಿರಧಿಕರಣ. ಜ್ಯೋತಿಷ್ಠೋಮೇನ ಸ್ವರ್ಗಕಾಮಃ ಯಜೇತ ವಸಂತೆ ವಸಂತೆ ಜ್ಯೋತಿಷಾ ಯಜೇತ ಇತ್ಯಾದಿ ಕರ್ಮಕಾಂಡಗತೆ ವಾಕ್ಯೇ ಸಂದೇಹಃ ಕಿಮೇತತ್ ಬ್ರಹ್ಮಣಿ ಸಮನ್ವೇತವ್ಯಂ. ಅದು ತಪ್ಪಿದೆ ಅಲ್ಲಿ. ಸರಿ ಸಮನ್ವೇತಿ ಉತ ನ ಇತಿ ನೇತಿ ಪೂರ್ವಪಕ್ಷ. ಇದು ಕರ್ಮಕಾಂಡದಲ್ಲಿ ಇದೆ. ಕರ್ಮಕಾಂಡ ಅದಲ್ಲ ನಮ್ಮದು, ಬ್ರಹ್ಮಕಾಂಡ ಕರ್ಮಕಾಂಡ ಅಂತ ಎರಡು ಭಾಗ ಮಾಡಿದ್ದಾರೆ. ಆಯಿತಾ? ನಾವು ಹಾಗಿಲ್ಲ, ನಮ್ಮಲ್ಲಿ ಭಾಗ ಇಲ್ಲ ವೇದದಲ್ಲಿ, ಸಮಗ್ರ ಬ್ರಹ್ಮವಾಚಕ. ಈ ಕರ್ಮಕಾಂಡದಲ್ಲಿ ಜ್ಯೋತಿಷ್ಠೋಮಯಾಗದ ನಿರೂಪಣೆಯನ್ನು ಮಾಡ್ತಾ ಇದೆ ಈ ವಾಕ್ಯ. ಇದು ಬ್ರಹ್ಮಪರ ಅಂತ ಈ ಅಧಿಕರಣದಲ್ಲಿ ಬ್ರಹ್ಮಪರ ಹೌದೋ ಅಲ್ವೋ ಅಂತ ಡೌಟ್ ಮಾಡಿಕೊಂಡು ಅಲ್ಲ ಅಂತ ಪೂರ್ವಪಕ್ಷ ಮಾಡಿ ಹೌದು ಅಂತ ತೀರ್ಮಾನ ಮಾಡಿದೆ ಈ ಅಧಿಕರಣದಲ್ಲಿ. ತಥಾಹಿ, ಏನು ತಥಾಹಿ? ಬ್ರಹ್ಮಪರ ಅಲ್ಲ ಇದು. ಕಿಮತ್ರ ವಾಕ್ಯಾರ್ಥಃ ಬ್ರಹ್ಮ ಕಿಂ ವಾ ಪದಾರ್ಥಃ ನಾದ್ಯಃ ಜ್ಯೋತಿಷ್ಠೋಮಕರ್ತವ್ಯತಾ ಕರ್ತವ್ಯತಾದೇಹೇ ವಾಕ್ಯಾರ್ಥತಯಾ ಪ್ರತೀತೇಃ ನ ದ್ವಿತೀಯಃ ಪದಾನಿ ಅಮೂನಿ ಕಿಂ ರೂಢ್ಯ ಬ್ರಹ್ಮವಾಚೀನಿ ಕಿಂ ವಾ ಯೋಗೇನ. ಈ ಎರಡು ಶ್ರುತಿವಾಕ್ಯ ಇದೆಯಲ್ಲ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ವಸಂತೆ ವಸಂತೆ ಜ್ಯೋತಿಷ ಯಜೇತ. ನೋಡಿ, ಇಲ್ಲಿ ಈ ಎರಡು ವಾಕ್ಯವನ್ನು ಯಾಕೆ ತೊಗೊಂಡಿದ್ದಾರೆ ಅಂದರೆ, ಮೊದಲನೇ ವಾಕ್ಯ ಜ್ಯೋತಿಷ್ಠೋಮಯಾಗಕ್ಕೆ ಸ್ವರ್ಗವು ಫಲ ಹೇಳ್ತಾ ಇದೆ. ಅದನ್ನು ಯಾವಾಗ ಮಾಡಬೇಕು? ವಸಂತ ಕಾಲದಲ್ಲಿ ಮಾಡಿರಿ. ಹಾಗಾದರೆ ಎರಡನೇ ವಾಕ್ಯ ಅದು ಮಾಡುವ ಟೈಮನ್ನು ಹೇಳ್ತಾ ಇದೆ. ಮೊದಲನೇ ವಾಕ್ಯ ಅದರ ಫಲವನ್ನು ಹೇಳ್ತಾ ಇದೆ. ಹೀಗೆ ಎರಡು ವಾಕ್ಯಗಳಿದೆ. ಇಲ್ಲಿ ಬ್ರಹ್ಮನು ಸಕಲ ವೇದ ಪ್ರತಿಪಾದ್ಯ ಅಂತ ಹೇಳಿದ್ದೀರಿ. ಈ ಇಡೀ ವಾಕ್ಯ ಬ್ರಹ್ಮನನ್ನು ಹೇಳ್ತದೋ, ಈ ವಾಕ್ಯದ ಇಂಡಿಪೆಂಡೆಂಟ್ ಒಂದೊಂದು ಪದಗಳು ಬ್ರಹ್ಮವಾಚಕವೋ? ಎರಡು ಪ್ರಶ್ನೆ. ಇಡೀ ವಾಕ್ಯ ಬ್ರಹ್ಮನನ್ನು ಹೇಳುತ್ತದೆ, ಹೌದಾ? ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ನಿಮಗೇನು ಜ್ಞಾನ ಬಂತು? ಸ್ವರ್ಗವನ್ನು ಬಯಸುವವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು. ಬ್ರಹ್ಮನನ್ನು ಹೇಳ್ತಾ ಇದೆಯಾ? ಯಾಗವನ್ನು ಹೇಳ್ತಾ ಇದೆ. ಸ್ವಲ್ಪ ಸಂಸ್ಕೃತದ ಜ್ಞಾನ ಇದ್ದವನೂ ಕೂಡ ಈ ವಾಕ್ಯವು ಬ್ರಹ್ಮನನ್ನು ಹೇಳ್ತದೆ ಅಂತ ಹೇಳಲಾರ. ಅಂತೂ ಅದು ರಿಜೆಕ್ಟೆಡ್, ಬೇಡಿ, ಅದರ ಬಗ್ಗೆ ಚರ್ಚೆಯೇ ಬೇಡ. ಇನ್ನು ಒಂದೊಂದು ಪದಗಳು ಬ್ರಹ್ಮವಾಚಕ ಅನ್ನಬೇಕು ನೀವು. ಜ್ಯೋತಿಷ್ಠೋಮೇನ ಸ್ವರ್ಗಕಾಮಃ ಯಜೇತ. ಜ್ಯೋತಿಷ್ಠೋಮೇನ ಅಂದರೂ ದೇವರು. ವಿಶ್ವಂ ವಿಷ್ಣುರು ವಷಟ್ಕಾರ ಅಂದ್ರೇನು? ವಿಶ್ವ ಅಂದರೆ ದೇವರು, ವಿಷ್ಣು ಅಂದರೆ ದೇವರು, ವಷಟ್ಕಾರ ಅಂದರೆ ದೇವರು. ಹಾಗೆ
ವಿಷ್ಣು ಸಹಸ್ರನಾಮ ಥರ ಇಲ್ಲಿರುವ ಒಂದೊಂದು ಪದವೂ ಬ್ರಹ್ಮವಾಚಕವೋ ನೋಡೋಣ. ಪದಗಳು ಎರಡು ರೀತಿ ಇರ್ತದೆ ನೋಡ್ರಿ. ಘಟ ಅನ್ನೋ ಪದ ಇದೆ, ಇದನ್ನು ಒಡೆಯೋಕ್ಕಾಗತ್ತಾ? ಇಲ್ಲ, ಇದನ್ನು ರೂಢ ಅಂತ ಕರೀತಾರೆ. ಪಾಚಕ ಅನ್ನೋ ಪದ ಇದೆ, ಇದನ್ನು ಒಡೆಯೋಕ್ಕಾಗತ್ತೆ. ಯಾಕೆ? ಪಚ್ ಅಕ್ಕ, ಇದಕ್ಕೊಂದು ಅರ್ಥ ಇದೆ, ಇದಕ್ಕೊಂದು ಅರ್ಥ ಇದೆ. ಒಟ್ಟು ಸೇರಿ ಅಡಿಗೆ ಮಾಡುವವನು ಅನ್ನೋ ಅರ್ಥ. ಇದು ಯಾರಿಗಾದ್ರೂ ಹೆಸರ? ನಾನು ನಾಡ್ದು ಅಡಿಗೆಗೆ ಸೌಟು ಹಿಡಿದ್ರೆ ನಾನು ಪಾಚಕನಾಗ್ತೇನೆ, ನೀವು ಹಿಡಿದ್ರೆ ನೀವು, ಯಾರಾಗ್ತಾರೋ ಅವರಿಗೆ. ಆದರೆ ಘಟ ಶಬ್ದವು ಯಾರಿಗೂ ಬೇಕಾದರೂ ಅಪ್ಲಿಕೇಬಲ್. ಸೊ ಘಟ ಶಬ್ದವನ್ನು ರೂಢ ಅಂತ ಕರಿತೇವೆ, ಅದು ಒಂದು ಕಡೆ ಫಿಕ್ಸ್. ಪಾಚಕ ಶಬ್ದವನ್ನು ಯೌಗಿಕ ಅಂತ ಕರಿತೇವೆ. ಆ ನೇಚರ್ ಯಾರ ಹತ್ರ, ಗುಣ ಯಾರಲ್ಲಿದೆಯೋ ಅವರಿಗೆಲ್ಲ ಆ ಶಬ್ದವು ಅಪ್ಲೈ ಆಗುತ್ತೆ. ವಸಂತೆ ವಸಂತೆ ಈ ಶಬ್ದಗಳು ರೂಢನೋ ಘಟ ಶಬ್ದದಂತೆ, ಪಾಚಕ ಶಬ್ದದಂತೆ ಬ್ರಹ್ಮನಿಗೆ ಯೌಗಿಕನೋ? ಎರಡು ಪ್ರಶ್ನೆ. ರೂಢ ಅಂತ ಯಾರೂ ಹೇಳಲಾರ. ಯಾಕೆ? ಜ್ಯೋತಿಷಿ ಅಂದರೆ ಜ್ಯೋತಿಷಿ ಯಾಗ, ಅದು ಬ್ರಹ್ಮ ಅಂತ ಯಾರೂ ಹೇಳೋದಿಲ್ಲ, ರೂಢಿ ಅಲ್ಲ. ಇನ್ನೇನು ಹೇಳಬೇಕು? ಯೋಗ ಹೇಳಬೇಕು. ಅಂದರೆ ಜ್ಯೋತಿಷಿ ಅನ್ನೋಲ್ಲಿ ಎರಡು ಸ್ಪ್ಲಿಟ್ ಮಾಡಿ, ಪಚು ಅಕ ಇದ್ದಂತೆ ಸ್ಪ್ಲಿಟ್ ಮಾಡಿ ನೀವು ಕೂಡಿಸ್ಬೇಕು. ನೋಡ್ರಿ, ಪದಾನಿ ಅಮೂನಿ ಕಿಂ ರೂಢ್ಯ ಬ್ರಹ್ಮವಾಚೀನಿ ಕಿಂ ವಾ ಯೋಗೇನ ಆದ್ಯೇಪಿ ಆದ್ಯೇಪಿ ಕಿಂ ಪ್ರಸಿದ್ಧ ವಸಂತಾಧ್ಯಾತ್ಮಕತ್ವೇನ ತತ್ಪದಾನಾಂ ಬ್ರಹ್ಮಣಿ ರೂಢಿ ಆಶ್ರಿಯತೆ ಉತ ಪೃಥಗೇವಾ. ಇನ್ನು ರೂಢಿ ಅಂತ ಹೇಳುವಲ್ಲಿ ಮತ್ತೆ ಎರಡು ಪ್ರಶ್ನೆ. ಹಾಗೆ ಅನಲೈಸ್ ಮಾಡ್ತಾರೆ ನೋಡಿರಿ. ವಸಂತ ಅನ್ನೋ ಶಬ್ದಕ್ಕೆ ಏನರ್ಥ ಹೇಳಿ? ವಸಂತ ಕಾಲ ಇದೆ, ಇವಾಗ ವಸಂತ ಕಾಲ, ಚೈತ್ರ ವೈಶಾಖ, ವಸಂತ ಕಾಲ ಅಂತ ಅರ್ಥ. ರೂಢಿ ಅರ್ಥ ಯಾವುದು? ಟೈಮ್, ಒಂದು ಟೈಮ್, ಇದಕ್ಕೆ ಅದೇ ಅರ್ಥ. ಆದರೆ ಟೈಮ್ ಈಕ್ವಲ್ಸ್ ಬ್ರಹ್ಮ, ಟೈಮ್ನು ಬ್ರಹ್ಮನು ಒಂದೇ, ಅಂದರೆ ಅದ್ವೈತಿಗಳು ನಾವು. ಹಾಗಿಟ್ಟುಕೊಂಡು ಬ್ರಹ್ಮನಿಗೆ ವಸಂತ ಅನ್ನೋ ಶಬ್ದ ರೂಢ. ಕಾಲಕ್ಕೆ ಅದು ಹೆಸರು, ಕಾಲವು ಬ್ರಹ್ಮವು ಒಂದೇ, ಬ್ರಹ್ಮನಿಗೂ ಅದು ಹೆಸರು. ಅದ್ವೈತವಾದವನ್ನಿಟ್ಟುಕೊಂಡು ಬ್ರಹ್ಮನಲ್ಲಿ ರೂಢ ಅಂತಿರೋ ಪ್ರಶ್ನೆ ಇಲ್ಲ. ಅದಕ್ಕೆ ಎರಡು ಮೀನಿಂಗ್. ವಸಂತ ಅಂದರೆ ವಸಂತ ಕಾಲ ಅಂತ ಒಂದು ಅರ್ಥ, ವಸಂತ ಅಂದರೆ ಬ್ರಹ್ಮ ಅಂತ ಇನ್ನೊಂದು ಅರ್ಥ. ಎರಡು ಅರ್ಥ ಇರೋದರಿಂದ ಬ್ರಹ್ಮನಿಗೂ ರೂಢಿ, ವಸಂತ ಕಾಲದಲ್ಲೂ ರೂಢಿ ಅಂತಿರೋ. ಹೇಗೆ ರೂಢಿ ಅಂತೀರಿ? ನಾದ್ಯ ತೇಷಾಂ ಜಡತ್ವ ಅನಿತ್ಯತ್ವಾದಿನ ಬ್ರಹ್ಮಣೋಪಿ ದೂಷಣ ಪ್ರಸಂಗಾತ್. ಮೊದಲನೇದ್ದು ವಸಂತ ಅನ್ನೋದಕ್ಕೆ ವಸಂತ ಕಾಲ ಅಂತ ಅರ್ಥ. ಆ ಕಾಲನೂ ಬ್ರಹ್ಮನು ಒಂದೇ, ಐಕ್ಯ. ಹೇಳ್ಬೋದಾ? ಕಾಲ ಜಡ, ಕಾಲ ಅನಿತ್ಯ. ದೇವರು ಆ ಕಾಲನು ಒಂದಾದರೆ ದೇವರು ಜಡ, ದೇವರು ಅನಿತ್ಯ. ಖಂಡಿತ ಹೇಳಬೇಡಿ, ಹೀಗೆ ಹೇಳೋಕ್ಕಾಗಲ್ಲ, ಅದು ರಿಜೆಕ್ಟೆಡ್. ಬಿಡಿ. ನ ದ್ವಿತೀಯ ಅನೇಕಾರ್ಥತಾ ಸ್ವೀಕಾರಸ್ಯ ಅನ್ಯಾಯತ್ವಾತ್. ಒಂದು ಶಬ್ದಕ್ಕೆ ಒಂದರ್ಥ ಅಂತ ಫಿಕ್ಸ್ ಆಗಿರುವಾಗ ಅದಕ್ಕೆ ಅನೇಕ ಅರ್ಥವನ್ನು ಕಲ್ಪನೆ ಮಾಡೋದು ಅನ್ಯಾಯ. ಶಾಸ್ತ್ರದಲ್ಲಿ ಹಾಗೆ ಮಾಡಬಾರ್ದು. ಅಂದ ಬ್ರಹ್ಮನೂ ಅರ್ಥ, ಕಾಲವೂ ಅರ್ಥ ಹೇಳುವ ಶೈಲಿ ಅದು ಶಾಸ್ತ್ರಕ್ಕೆ ಹೊಂದಿಕೆ ಆಗೋದಿಲ್ಲ. ನಹಿ ಈಶ್ವರೇ ವಸಂತಾದಿ ಶಬ್ದಾನಾಂ ರೂಢಿ ಪ್ರಮಾಣವತಿ. ಒಂದೇ ಶಬ್ದಕ್ಕೆ ಅನೇಕ ಅರ್ಥವನ್ನು ಹೇಳ್ತೀವಿ ನಾವು. ನೋಡಿ, ಉದಾಹರಣೆಗೆ ಹರಿ ಅನ್ನೋ ಶಬ್ದಕ್ಕೆ ಕುದುರೆ ಅಂತಲೂ ಅರ್ಥ ಇದೆ, ಸೂರ್ಯ ಅಂತಲೂ ಅರ್ಥ ಇದೆ. ಹೇಳ್ತೇವೋ ಇಲ್ವೋ? ಯಾಕೆ? ಕೋಶ ಇದೆ, ಆಧಾರ.
ಆಧಾರ ಇಲ್ಲದೆ ಒಂದು ಶಬ್ದಕ್ಕೆ ಅನೇಕ ಅರ್ಥವನ್ನು ಕಲ್ಪನೆ ಮಾಡಬಾರ್ದು. ವಸಂತ ಶಬ್ದಕ್ಕೆ ನೀವು ಯಾವುದೇ ಕೋಶ ತೆಗೆದು ನೋಡ್ರಿ, ವಸಂತ ಕಾಲ ಅನ್ನೋ ಅರ್ಥ ಬಿಟ್ಟು ದೇವರು ಅನ್ನೋ ಅರ್ಥ ಇಲ್ಲ. ನೀವು ಕಲ್ಪನೆ ಮಾಡಿದರೆ ಗೌರವ. ನಚ ರೂಢ್ಯ ಸಮನ್ವಯ ಸಮಾಶ್ರಯಣೆ ಪ್ರಯೋಜನಮಸ್ತಿ ಗುಣಪೂರ್ತ್ಯ ಸಿದ್ಧೇಹೇ. ಇನ್ನೂ ಒಂದು, ನಿಮ್ಮದು ಸಂಕಲ್ಪ ಎಲ್ಲ ಶಬ್ದಕ್ಕೂ ದೇವರ ಅರ್ಥ, ಇದರಿಂದ ದೇವರಿಗೆ ಏನು ವೈಭವ ಅಲ್ವಾ? ಸುಮ್ಮನೆ ಚಾಳಿನ ಎಲ್ಲ ಶಬ್ದವೂ ದೇವರ ಅರ್ಥ ಅನ್ನೋದೇ ಒಂದು ಚಾಳಿನ? ಚಾಳಿಗೋಸ್ಕರ ಮಾಡಿದ್ದಲ್ಲ. ನೀವು ಆನಂದಮಯಾಧಿಕರಣ ಜಾಪಿಸ್ಕೊಳ್ಳಿ, ಇಲ್ಲೇ ಪಾಠ ಆಗಿದೆ. ಯಾಕೆ ಸರ್ವಶಬ್ದ ಸಮನ್ವಯ ಮಾಡ್ತೇವೆ ಅಂದರೆ, ಒಂದು ಶಬ್ದವನ್ನು ಸಮನ್ವಯ ಮಾಡಿದರೆ ಆವಾಗ ಆ ಶಬ್ದ ಹೇಳುವ ಒಂದು ಗುಣ ಅವನಿಗೆ ಬಂತು. ಅನಂತ ಶಬ್ದಗಳನ್ನು ಸಮನ್ವಯ ಮಾಡಿದಾಗ ಅನಂತ ಗುಣ ಅವನಿಗೆ ಬರ್ತದೆ. ಹಾಗಾದರೆ ಒಂದು ಶಬ್ದವನ್ನು ಅವನಿಗೆ ಅಪ್ಲೈ ಮಾಡಿದ್ದರಿಂದ ಅದರಿಂದ ಅವನ ಒಂದು ಗುಣ ಲಾಭ ಆಗಬೇಕು. ರೂಢಿ ಅವನಲ್ಲಿ ವಸಂತ ಶಬ್ದಕ್ಕೆ ಇದ್ದರೆ ಏನಾದರೂ ಗುಣ ಲಾಭ ಆಗತ್ತಾ? ಪುಸ್ತಕ ಅನ್ನೋ ಹೆಸರು ಇದಕ್ಕಿದೆ. ಪುಸ್ತಕ ಅನ್ನೋ ಹೆಸರು ಏನಾದರೂ ಈ ಪುಸ್ತಕದ ಗುಣವನ್ನು ಹೇಳುತ್ತಾ? ಅದು ಪುಸ್ತಕ ಅಂತ ನಮ್ಮ ಅಪ್ಪ ಕರೆದಿದ್ದಾನೆ, ಅವರ ಹಿಂದೆ ಕರ್ಕೊಂಬರ್ತಿದ್ದೇವೆ. ಅದು ಏನು ಗುಣವನ್ನು ಹೇಳಲ್ಲ. ಹಾಗೆ ವಸಂತ ಶಬ್ದವು ಬ್ರಹ್ಮನಲ್ಲಿ ರೂಢ ಅಂದರೆ ಪುಸ್ತಕ ಶಬ್ದವು ಇಲ್ಲಿದ್ದಂತೆ ವಸಂತ ಶಬ್ದವು ಬ್ರಹ್ಮನಿಗಿದೆ, ಯಾವ ಗುಣವೂ ಆಗಲ್ಲ. ಗುಣ ಸಿಗಬೇಕಾದ್ರೆ ಏನಾಗಬೇಕು? ಯೋಗ ವೃತ್ತಿ ಬರಬೇಕು. ಅದಕ್ಕೆ ಇವಾಗ ನೋಡಿ, ಜಿಹ್ವಾಧ್ಯಾಯತನಂ ಆಕಾಶ, ಈ ಶಬ್ದವನ್ನು ಪರಮಾತ್ಮನ ಸಮನ್ವಯ. ಆಕಾಶ ಅಂದರೆ ಏನು? ಆ ಸಮಂತಾತ್ ಕಾಶತೆ, ಸುತ್ತಲೂ ಬೆಳಕು ಚೆಲ್ಲುವವ. ಆಕಾಶ ಶಬ್ದವನ್ನು ದೇವರಲ್ಲಿ ಸಮನ್ವಯ ಮಾಡಿದರೆ ಅವನಲ್ಲಿ ಬೆಳಕು ಚೆಲ್ಲುವ ಒಂದು ಗುಣ ಲಾಭ ಆಗತ್ತೆ. ವಸಂತ ಅನ್ನೋ ಹೆಸರನ್ನು ದೇವರಿಗೆ ಇಟ್ಟ ಕೂಡಲೇ ನಾನು ನನ್ನ ಮಗನಿಗೆ ಇಡ್ತೇನೆ ವಾಸುದೇವ ಅಂತ, ಅವನು ಶಂಖಚಕ್ರ ಗದಾಧಾರಿ ಆಗ್ತಾನ? ಹಾಗೆ ಒಂದು ಹೆಸರನ್ನು ರೂಢಿಯಿಂದ ಸಮನ್ವಯ ಮಾಡಿದರೆ ನಮಗೇನು ಪ್ರಯೋಜನವೂ ಇಲ್ಲ. ಆದ್ದರಿಂದ ವಸಂತ ಶಬ್ದಕ್ಕೆ ರೂಢಿ ಇಲ್ಲ. ರೂಢಿ ಇದ್ದರೂ ನಿಮಗೆ ಬೇಕಾದ ಪ್ರಯೋಜನ ಸಿದ್ಧ ಆಗಲ್ಲ. ಅದನ್ನು ರೂಢಿಯಿಂದ ಸಮನ್ವಯ, ನಮ್ಮ ಸಿದ್ಧಾಂತ ಪ್ರಕಾರ ಯಾವುದೇ ಬ್ರಹ್ಮವಾಚಕ ಶಬ್ದ ಕೇವಲ ರೂಢ ಅಲ್ಲವೇ ಅಲ್ಲ. ಕೇವಲ ರೂಢ ಶಬ್ದ ಬ್ರಹ್ಮನಲ್ಲಿ ಇಲ್ಲವೇ ಇಲ್ಲ. ಅದು ಗುಣವಾಚಕವಾಗಿ ಯೌಗಿಕವಾಗಿಯೇ ಅವನಲ್ಲಿ ಅಪ್ಲಿಕೇಬಲ್. ಇದು ನಮ್ಮ ಸಿದ್ಧಾಂತವೂ ಕೂಡ. ಅಂದರೆ ರೂಢ ಅನ್ಬೇಡ್ರಿ. ಇನ್ನು ನೋಡಿತಿ ಏನು? ಯೋಗ, ವಸಂತ ಶಬ್ದವು ಯೌಗಿಕ, ಅಲ್ಲಿ ಅವಯವ ಸ್ಪ್ಲಿಟ್ ಮಾಡಿ ಜ್ಯೋತಿಷ್ಠೋಮ ಅನ್ನೋದನ್ನು ಅವನಲ್ಲಿ ಅಪ್ಲೈ ಮಾಡ್ತೇವೆ. ನಾಪಿ ಯೋಗೇನ ಯೋಗಸ್ಯ ರೂಢೇಹೇ ಜಘನ್ಯವೃತ್ತಿತ್ವೇನ ಮುಖ್ಯಾರ್ಥತಾ ಅಸಿದ್ಧೇಹೇ. ಯೋಗವೃತ್ತಿಯಿಂದ ಸಮನ್ವಯ ಮಾಡ್ತೇವೆ ಅಂದರೆ ಯೋಗಾದ್ ರೂಢಿ ಬಲೀಯಸಿ ಅಂತ ಶಾಸ್ತ್ರದ ನ್ಯಾಯ. ಒಂದು ಶಬ್ದಕ್ಕೆ ರೂಢಿ ಯೋಗ, ರೂಢಿಯಿಂದ ಒಂದು ಅರ್ಥ, ಯೋಗದಿಂದ ಇನ್ನೊಂದು ಅರ್ಥ ಇದ್ದರೆ ನಮಗೆ ಯಾವ ಅರ್ಥವನ್ನು ಆ ಸಂದರ್ಭದಲ್ಲಿ ತಗೊಳ್ಬೇಕು ಅಂದರೆ ರೂಢಿ ಅರ್ಥ ಬಿಡ್ರಿ, ಯೋಗ ಅರ್ಥ ತಗೊಳ್ರಿ. ಯಾಕೆ? ಅದು ಮುಖ್ಯ, ಇದು ಮುಖ್ಯ. ನೀವು ಯೋಗಾರ್ಥವನ್ನು ಬ್ರಹ್ಮನಲ್ಲಿ ಮಾಡಿದರೆ ಏನಾಯಿತು? ಅಮುಖ್ಯ ಆಯಿತು. ನೀವು ತತ್ವ ಸಮನ್ವಯಾತ್ ಎಂಬಲ್ಲಿ ಶಬ್ದದಿಂದ ಮುಖ್ಯವಾಚ್ಯ ಅನ್ನೋರು ಯೋಗ ಹೇಳಬೇಡ್ರಿ. ಹಾಗಾದರೆ ಅಲ್ಲಿಗೆ ರೂಢಿನೂ ಅಲ್ಲ, ಯೋಗವೂ ಅಲ್ಲ. ನಚೈವಂ ವಿಧಂ ಯೋಗಮಪಿ ಪಶ್ಯಾಮಃ. ಹೋಗಪ್ಪ, ಯೋಗಕ್ಕೆ ಪರ್ಮಿಷನ್ ಕೊಡೋಣ, ಮಾಡಿರಿ ನೋಡೋಣ ಯೋಗ. ಆ ಶಬ್ದಕ್ಕೆ, ಜ್ಯೋತಿಷ್ಠೋಮ ಶಬ್ದಕ್ಕೆ ಇವಾಗ ಪಂಕಜ, ಪಾಚ ಕ, ಪಾಚ ಪಚ್ಚು ಅಂದರೆ ಅಡಿಗೆ, ಕ ಅಂದರೆ ಮಾಡುವವನು. ಹೀಗೆ ಜ್ಯೋತಿಷ್ಠೋಮ ಹೇಳಿ ಅದರ ಅವಯವನ್ನು ಬಿಡಿಸಿ ಅರ್ಥ ಹೇಳ್ರಿ ನಿಮಗೆ ಧೈರ್ಯ ಇದ್ದರೆ. ನಚ ಯೋಗಮಪಿ ಪಶ್ಯಾಮಃ, ಇದನ್ನು ಸ್ಪ್ಲಿಟ್ ಮಾಡಿದರೆ ಯಾವ ಅರ್ಥವೂ ನಮಗೆ ಕಾಣಿಸಲ್ಲ. ಯೋಗೇ ಚ ಪ್ರಕೃತ್ಯಾದಿ ವಿಭಾಗ ಪೂರ್ವೋತ್ತರ ಪದ
ವಿಭಾಗಶ್ಚ ಅಂಗೀಕರಣೀಯಃ ತತ್ರ ಪ್ರಕೃತ್ಯಾದೇಶೇ ಈಶ್ವರವಾಚಿತ್ವಂ ಅಸ್ತಿ ನ ವಾ ಆದ್ಯೇ ಯೋಗಾನುಪಪತ್ತಿಃ ಸಾಮರ್ಥ್ಯಾಭಾವಾತ್ ದ್ವಿತೀಯೇ ಬ್ರಹ್ಮಣಿ ಸರ್ವಶಬ್ದಸಮನ್ವಯ ಅನುಪಪತ್ತಿಃ ಪ್ರಕೃತ್ಯಾದೇಶೇ ಅನ್ಯಪರತ್ವಾತ್. ನೋಡಿ, ಯೋಗ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ನಿಮ್ಗೆ ತೋರಿಸ್ತೇನೆ ಒಂದು ಯೋಗ. ಕೃಷ್ಣ ಅನ್ನೋ ಶಬ್ದ ಇದೆ. ಯೋಗದಲ್ಲಿ ಒಂದು ಪ್ರಕೃತಿ, ಒಂದು ಪ್ರತ್ಯಯ ಇರ್ತವೆ, ಅಥವಾ ಒಂದು ಪೂರ್ವ ಪದ, ಇನ್ನೊಂದು ಉತ್ತರ ಪದ ಇರ್ತದೆ. ಕೃಷ್ಣ ಇಲ್ಲಿ ಒಂದು ಶಬ್ದನ, ಎರಡು ಶಬ್ದನ. ಕೃಷ್ ಅನ್ನೋದು ಒಂದು ಶಬ್ದ, ನ ಅನ್ನೋದು ಇನ್ನೊಂದು ಶಬ್ದ. ಹೀಗೆ ಯೋಗ ಮಾಡಬೇಕಾದರೆ ಒಂದು ಪದದಲ್ಲಿ ಎರಡು ಪಾರ್ಟ್ಸ್ ಬೇಕು. ಕೃಷಿ ಅನ್ನೋದಕ್ಕೊಂದು ಅರ್ಥ ಬೇಕು. ನೋಡಿ, ಕೃಷಿ ಅನ್ನೋದಕ್ಕೆ ಅರ್ಥ ಹೇಳುತ್ತದೆ ವೇದವ್ಯಾಸರು ಮಹಾಭಾರತದಲ್ಲಿ ಹೇಳಿದಾಗ. ಕೃಷಿರ್ ಭೂವಾಚಕ ಶಬ್ದ. ಕೃಷಿ ಅಂದ್ರೇನು? ಭೂಮಿ ಅಂತ. ಕೃಷಿ ಮಾಡ್ತಾನೆ ಅಂದರೆ ಭೂಮಿಯಲ್ಲಿ ಬೆಳೆ ಬೆಳೆಯೋದಕ್ಕೆ ಕೃಷಿ ಅಂತ ಹೆಸರು. ನೀವು ಆಕಾಶದಲ್ಲಿ ಬೆಳೆದರೆ ಕೃಷಿ ಅಲ್ಲ ಅದು, ಆಯಿತಾ? ಕೃಷಿ ಅನ್ನೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ. ನ ಅಂದರೆ ಸಂತೋಷ ಅಂತ ಅರ್ಥ. ಅಲ್ಲಿಗೆ ಎರಡು ಜೊತೆ ಸೇರಿದರೆ ಭೂಮಿಗೆ ಸಂತೋಷ ಕೊಡುವವನು ಕೃಷ್ಣ. ಭೂಮಿಯಲ್ಲಿ ಇರುವವರಿಗೆ ಸಂತೋಷ ಕೊಡುವವನು. ಇದು ಯೋಗ. ಎರಡು ಪಾರ್ಟ್ ಇರುತ್ತೆ, ಇಲ್ಕೊಂದು ಅರ್ಥ ಇರುತ್ತೆ, ಇದಕ್ಕೊಂದು. ಇವಾಗ ನಾನು ಕೇಳ್ತೇನೆ, ಕೃಷಿ ಅನ್ನೋ ಶಬ್ದವು ವಿಷ್ಣುವಾಚಕ ಹೌದೋ ಅಲ್ಲವೋ? ಇಲ್ಲಿ ಎರಡು ಪಾರ್ಟ್ ಇದೆಯಲ್ಲ. ಕೃಷ್ಣ ಅನ್ನೋದು ದೇವರಿಗೆ ಹೆಸರು, ಅದರ ಒಂದು ಪಾರ್ಟ್ ಇದೆಯಲ್ಲ ಕೃಷಿ ಅನ್ನೋದಕ್ಕೆ, ಅದು ದೇವರ ಹೆಸರು ಹೌದೋ ಅಲ್ಲ ಹೇಳಿ? ಕೃಷಿ ಅನ್ನೋದಕ್ಕೆ ಏನು ಅರ್ಥ ಹೇಳಿದ್ರಿ? ಮತ್ತೆ ದೇವರ ಹೆಸರ? ಅಲ್ಲಿಗೆ ಕೃಷಿ ಅನ್ನೋದು ದೇವರ ಹೆಸರಾದರೆ ಕೃಷ್ಣ ಅನ್ನೋದು ದೇವರ ಹೆಸರಾಗಲ್ಲ. ಕೃಷಿ ಅನ್ನೋದಕ್ಕೆ ಬೇರೆ ಅರ್ಥ ಹೇಳಿ, ಭೂಮಿ. ನ ಅಂದರೆ ಸಂತೋಷ, ಬೇರೆ ಅರ್ಥ ಹೇಳಿ ಅವೆರಡನ್ನು ಜೋಡಿಸಿದಾಗ ದೇವರ ಹೆಸರಾಗತ್ತೆ. ಕೃಷಿ ಅನ್ನೋದು ದೇವರ ಹೆಸರು, ನ ಅನ್ನೋದು ದೇವರ ಹೆಸರಾದರೆ ಕೃಷ್ಣ ಅನ್ನೋದು ದೇವರ ಹೆಸರಾಗಲ್ಲ. ಹಾಗಾದರೆ ಅದರ ಎರಡು ಪಾರ್ಟುಗಳು ದೇವರ ಹೆಸರು ಆಗಬಾರ್ದು. ಸರ್ವ ಶಬ್ದವು ಭಗವದ್ವಾಚಕ ಅಂದರೆ ಈ ಪಾರ್ಟ್ ಭಗವದ್ವಾಚಕನ ಹೋಯ್ತು ನಿಮ್ಮದು. ನೀವು ಯೋಗ ಮಾಡಿದ್ರೂ ಒಂದು ಶಬ್ದವನ್ನು, ಆ ಅಖಂಡ ಶಬ್ದವನ್ನು ದೇವರ ಹೆಸರು ಅಂತ ಹೇಳಬಹುದು ಹೊರತು ಅದರ ಪಾರ್ಟಿಗೆ ಬೇರೆ ಮೀನಿಂಗ್ ಹೇಳಬೇಕಾದ್ರಿಂದ ಆ ಪಾರ್ಟು ಒಂದು ಶಬ್ದ, ಅದಕ್ಕೆ ಬೇರೆ ಮೀನಿಂಗ್ ನೀವು ಕೊಡದೇ ಇದ್ದರೆ ಅರ್ಥ ಹೇಳಕ್ಕೆ ಬರಲ್ಲ. ಕೊಟ್ಟರೆ ಸರ್ವಶಬ್ದ ವಾಚ್ಯತ್ವ ಹೋಯಿತು. ಅಲ್ಲಿಗೆ ಯೋಗದಿಂದ ನೀವು ವೇದದ ಶಬ್ದವನ್ನು ಭಗವಂತನಲ್ಲಿ ಕೂಡಿಸಿದ್ರು ಸರ್ವ ಶಬ್ದ ವಾಚ್ಯ ಭಗವಂತ ಅಂತ ಹೇಳೋಕ್ಕೆ ಜಪ್ಪಯ್ಯ ಅಂದರೂ ಸಾಧ್ಯ ಇಲ್ಲ ನಿಮಗೆ. ಈಗ ಎಷ್ಟು ಬಲವಾಗಿ ಆಕ್ಷೇಪ ಮಾಡ್ತಾರೆ ನೋಡ್ರಿ. ಪ್ರಶ್ನೆ ಕೇಳೋದಕ್ಕೊಂದು ಬುದ್ಧಿವಂತಿಕೆ ಬೇಕು ಅಂತ ಅನ್ನೋದಕ್ಕೆ. ಇದು ನಮಗೆ ಹೊಳೆಯದ ಆಕ್ಷೇಪ ಇದು. ಅಂದರೆ ಯೋಗ ವೃತ್ತಿ ಸಾಧ್ಯ ಇಲ್ಲ, ಯೋಗ ವೃತ್ತಿ ಇಲ್ಲವೂ ಇಲ್ಲ, ನೀವು ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಎರಡು. ಕಿಂಚ ಸರ್ವೇಷಾಂ ಪದಾನಾಂ ಬ್ರಹ್ಮಪರತ್ವೇ ವಿಭಕ್ತಿ ವೈಯರ್ಥ್ಯಂ ಕರ್ಮಾನುಷ್ಠಾನ ವಿಲೋಪಶ್ಚ ಪ್ರಾಪ್ನೋತಿ ಪ್ರಿಯೋಪಹಿತ ರೂಪತ್ವಾತ್ ಕರ್ಮಣಾಂ ಕ್ರಿಯಾಭಿಧಾಯಕಸ್ಯ ಚ ಅಭಾವಾತ್ ಅನುಷ್ಠಾಪಕ ಪ್ರಮಾಣಾಂತರ ಅದರ್ಶನಾತ್ ತಸ್ಮಾತ್ ಅಯುಕ್ತಂ ಸಮನ್ವಯ ಸೂತ್ರಂ. ಇನ್ನು ವಸಂತೆ ವಸಂತೆ ಜ್ಯೋತಿಷ ಯಜೇತ. ಇಲ್ಲಿ ವಸಂತ ಅನ್ನೋ ಶಬ್ದ ಇಲ್ಲ, ನೀವು ಪದ ಸಮನ್ವಯ ಮಾಡಲಿಕ್ಕೆ ಹೊರಟವರು. ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ಪದ ಸಮನ್ವಯ ಮಾಡಲಿಕ್ಕೆ ಬರ್ತದೆ.
ವಿಶ್ವಂ ವಿಷ್ಣು ವಷಟ್ಕಾರ ಭೂತಭವ್ಯಭವತ್ ಪ್ರಭು ಭೂತಕೃತ್. ಯಾವ ವಿಭಕ್ತಿ ಎಲ್ಲದಕ್ಕೂ? ಯಾವ ವಿಭಕ್ತಿ? ಪ್ರಥಮ ವಿಭಕ್ತಿ. ಮುಗಿತು. ಒಂದೊಂದನ್ನು ಇಂಡಿಪೆಂಡೆಂಟಾಗಿ ದೇವರಿಗೆ ಹೆಸರು. ವಸಂತೇ ಯಾವ ವಿಭಕ್ತಿ? ದೇವರ ಹೆಸರಾದರೆ ವಸಂತಃ, ವಸಂತಃ, ಜ್ಯೋತಿ, ಯಜೇತಃ ಇರಬೇಕು. ವಸಂತೇ ಸಪ್ತಮಿಗೆ ಏನು ಅರ್ಥ ಹೇಳ್ತೀರಿ? ವಸಂತ ಕಾಲದಲ್ಲಿ, ದೇವರಲ್ಲಿ. ದೇವರ ಹೆಸರ ಆ ವಿಭಕ್ತಿಯನ್ನು ಏನು ಮಾಡ್ತೀರಿ ನೀವು? ಆಯಿತಾ? ಮತ್ತೆ ಒಂದು ಆಕ್ಷೇಪ. ಎರಡನೇದ್ದು ನೋಡಿ, ಈ ವೇದ ಭಾಗ ಏನು ಹೇಳುತ್ತೆ ಅಂದರೆ ಸ್ವರ್ಗಕ್ಕೋಸ್ಕರ ಈ ಯಾಗ ಮಾಡಿ. ಯಾವಾಗ ಮಾಡಬೇಕು? ವಸಂತ ಕಾಲದಲ್ಲಿ. ಹಾಗಾದರೆ ಈ ವಾಕ್ಯ ನಮಗೆ ಯಾಕೆ ಬೇಕು? ನಮಗೆ ಒಂದು ಅಪೇಕ್ಷೆ ಇದೆ, ಮಕ್ಕಳಾಗಬೇಕು ಅಂತ. ಅದಕ್ಕೆ ಹೀಗೆ ಮಾಡಿರಿ ಅಂತ ವೇದ ಹೇಳ್ತದೆ. ನೀವು ಅದನ್ನೆಲ್ಲ ಹರಿನಾಮ ಅಂತ ಹೇಳಿಬಿಟ್ರೆ, ಆದರೆ ಮಕ್ಕಳಾಗಬೇಕಾದ್ರೆ ನಾನೇನು ಮಾಡಬೇಕು ಹೇಳಿ? ವೇದ ಏನೂ ಹೇಳಲ್ಲ, ಕರ್ಮವನ್ನು ಹೇಳೋದೇ ಇಲ್ಲ. ಅಲ್ಲಿಗೆ ವೇದವು ಕರ್ಮವನ್ನು ಹೇಳಲೇ ಇಲ್ಲ ಅಂದರೆ ನಮಗೆ ಸ್ವರ್ಗ ಬೇಕು ಅಂತಿದೆ, ನಮಗೆ ಕಷ್ಟ ಪರಿಹಾರ ಆಗಬೇಕು ಅಂತಿದೆ, ನಮಗೆ ಮಕ್ಕಳಾಗಬೇಕು, ಸಂತತಿ ಆಗಬೇಕು ಅಂತಿದೆ, ನಮಗೆ ಮಳೆ ಬರಬೇಕು ಅಂತಿದೆ. ಏನು ಮಾಡೋಣ? ಇದಕ್ಕೆ ವೇದ ಯಾವ ಪರಿಹಾರವನ್ನು ಹೇಳದೇ ಇದ್ದರೆ ಎಲ್ಲವೂ ವಿಷ್ಣು ಸಹಸ್ರನಾಮ ಥರ ದೇವರಿಗೆ ಅಪ್ಲಿಕೇಬಲ್ ಆದರೆ ಆ ವೇದ ಕಟ್ಕೊಂಡು ನಾವೇನು ಮಾಡೋಣ ಹೇಳಿ? ಆದ್ದರಿಂದ ಸಮನ್ವಯ ಸೂತ್ರ ಏನು? ವೇದವ್ಯಾಸರು ತತ್ತು ಸಮನ್ವಯ, ವೇದದಲ್ಲಿರುವ ಎಲ್ಲ ಶಬ್ದಗಳು ಭಗವತ್ಪರ, ಅಪ್ರಯೋಜಕ, ಇಂಪಾಸಿಬಲ್. ಇವಿಷ್ಟು ಪ್ರಶ್ನೆ. ಇಲ್ಲಿ 4 ಪ್ರಶ್ನೆಗಳನ್ನು ಮಾಡ್ಕೊಂಡಿದ್ದಾರೆ. ರೂಢಿಯಿಂದ ಆಗೋಕ್ಕೆ ಸಾಧ್ಯ ಇಲ್ಲ, ರೂಢಿ ಇಲ್ಲ. ಯೋಗ ಮಾಡಿಕೊಂಡ್ರೆ ಅವಯವಗಳು ಅನ್ಯಪರ ಅಂತ ಹೇಳಬೇಕಾದರೆ ಸಮನ್ವಯ ಕೂಡಲ್ಲ. ಮೂರನೇದ್ದು, ವೇದದಲ್ಲಿ ಯಾವ ಕರ್ಮವರೂ ಹೇಳಿದಂತೆ ಆಗಲ್ಲ. 4ನೇದು ವಿಭಕ್ತಿ ವ್ಯರ್ಥ. ಈ 4 ಆಕ್ಷೇಪಗಳಿದೆ. ಈ 4ಕ್ಕೂ ಉತ್ತರ ಕೊಡಬೇಕು. ಟೀಕಾಚಾರ್ಯರು ಈ ಆಕ್ಷೇಪವನ್ನು ತಾವು ಸ್ವಂತ ಮಾಡಲಿಲ್ಲ, ಇದಕ್ಕೆ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ ಮುಂದೆ. ಅದನ್ನೆಲ್ಲ ಆ ಉತ್ತರವನ್ನು ತಲೆಯಲ್ಲಿಟ್ಕೊಂಡು ಪ್ರಶ್ನೆ ಮಾಡಿದ್ದಾರೆ ಅವರು, ಅಷ್ಟೇ. ಆಯಿತಾ? ಅತ್ರೋಚ್ಯತೆ. ನೋಡಿ, ಇದು ಒಂದೊಂದಕ್ಕೆ ಉತ್ತರ ಕೊಡಬೇಕು ಟೀಕಾಕೃತ್ಪಾದ. ಯತ್ತಾವದುಕ್ತಂ ಕಿಂ ಬ್ರಹ್ಮಣಿ ವಾಕ್ಯಸ್ಯ ಅನ್ವಯಃ ಕಿಂ ವಾ ಪದಾನಾಂ ಇತಿ ತತ್ರ ತಾವತ್ ಪದಾನಾಮಿತಿ ಬ್ರೂಮಃ. ನೀವು ಮೊದಲು ಪ್ರಶ್ನೆ ಮಾಡಿದಿರಿ, ಈ ಇಡೀ ವಾಕ್ಯವನ್ನು ಬ್ರಹ್ಮನಿಗೆ ಸಮನ್ವಯ ಮಾಡ್ತೀರೋ, ಈ ವಾಕ್ಯದಲ್ಲಿರುವ ಇಂಡಿಪೆಂಡೆಂಟ್ ಒಂದೊಂದು ಪದವನ್ನು ಸಮನ್ವಯ ಮಾಡ್ತೀರೋ? ತತ್ರ ತಾವತ್, ಸದ್ಯಕ್ಕೆ ನಾವು ಪದವನ್ನು ಸಮನ್ವಯ ಮಾಡ್ತೇವೆ. ಸದ್ಯಕ್ಕೆ ಅಂದರೆ ಏನು? ಆ ಶಬ್ದವನ್ನು ಎಷ್ಟು ಯೋಚನೆ ಮಾಡಿ ಇಟ್ಟಿದ್ದಾರೆ ನೋಡ್ರಿ. ಇಡೀ ವಾಕ್ಯವನ್ನು ಸಮನ್ವಯ ಮಾಡ್ತೀರೋ, ಪದವನ್ನು ಸಮನ್ವಯ ಮಾಡ್ತೀರೋ? ಸದ್ಯಕ್ಕೆ ಪದ ಸಮನ್ವಯ ಮಾಡ್ತೇವೆ. ಅಂದರೆ ಏನರ್ಥ? ವಾಕ್ಯವನ್ನು ಸಮನ್ವಯ ಮಾಡ್ತೇವೆ, ನಾವು ಮಾಡೋರಿದ್ದೇವೆ. ಅಲ್ಲಿಗೆ ವಾಕ್ಯ ಸಮನ್ವಯನೂ ಇದೆ ಬ್ರಹ್ಮನಲ್ಲಿ, ಪದ ಸಮನ್ವಯನೂ ಇದೆ ಅಂತ. ತಾವತ್, ಪದಕ್ಕೆ ಸಮನ್ವಯ ಅಂದ್ರೂ ಕೂಡ ವಾಕ್ಯ ಸಮನ್ವಯ ಇಲ್ಲ ಅಂತ ಆಗ್ತದೆ. ಅದಕ್ಕೋಸ್ಕರ ಯಾವ ಶಬ್ದವನ್ನು ಹಾಕಿದ್ರು ಟೀಕಾಕೃತ್ಪಾದರು? ತಾವತ್. ಸದ್ಯದ ಮಟ್ಟಿಗೆ ಪದ ಸಮನ್ವಯ ಅಂತೇವೆ, ವಾಕ್ಯ ಸಮನ್ವಯ ಮತ್ತು ನೋಡೋಣ, ಪೆಂಡಿಂಗ್ ಇಟ್ಟರು ಅಂತ ಅರ್ಥ. ನ ಚ ವೃತ್ಯ ಸಂಭವ ಯೋಗ ಸದ್ಭಾವಾತ್ ಇತ್ಯಭಿಪ್ರೇತ್ಯ ನಿರ್ವಕ್ತಿ ಜಾತಮಿತಿ. ಆವಾಗ 2 ಪ್ರಶ್ನೆ ಕೇಳಿದರು. ನೀವು ಪದ ಸಮನ್ವಯ ಮಾಡೋದು ರೂಢಿಯಿಂದಲೋ ಯೋಗದಿಂದಲೋ? ಒಂದನ್ನು ಒಪ್ಕೋತೀವಿ. ಯಾವುದನ್ನು? ಯೋಗದಿಂದ. ಆಯಿತಾ? ಇದಕ್ಕೇನು ದೋಷ ಹಿಡಿದೆ ಅದನ್ನೆಲ್ಲ ಪರಿಹಾರ ಮಾಡಬೇಕು. ಅಲ್ಲಿಗೆ ರೂಢ ಅಲ್ಲ, ವಸಂತೆ ವಸಂತೆ ಶಬ್ದಗಳು ರೂಢ ಅಂತ ಪುಸ್ತಕ ಶಬ್ದದಂತೆ, ಘಟ ಶಬ್ದದಂತೆ ಬ್ರಹ್ಮನಲ್ಲಿ ರೂಢ ಅಲ್ಲ, ಯೌಗಿಕ. ಅಂದರೆ ಅಲ್ಲಿ ಪದವನ್ನು ಸ್ಪ್ಲಿಟ್ ಮಾಡಬೇಕು. ಹಾಗೆ ನಾವು ಸಮನ್ವಯ ಮಾಡ್ತೇವೆ. ಹಾಗೆ ಮಾಡ್ರಿ ಮಾಡಿದ್ದಾರೆ ಆಚಾರ್ಯ, ಅದನ್ನು ಮುಂದೆ ಮಾಡಿದ್ದಾರೆ ಆಚಾರ್ಯ. ಜಾತಮೂತಂ ಹರೌ ಯಸ್ಮಾತ್ ಜ್ಯೋತಿಷ ಪ್ರಾಣರೂಪತಃ. ಮೊದಲು ಇರೋದು
ಜ್ಯೋತಿಷ ಅದು ಮುಖ್ಯ ಪದ. ಜ್ಯೋತಿರ್ಯಾಗವನ್ನು ಮಾಡಿರಿ ಅಂತ. ಜ್ಯೋತಿಷ ಅನ್ನೋ ಶಬ್ದವನ್ನು ಸಮನ್ವಯ ಮಾಡ್ತೇವೆ ಅಂತ. ಅಲ್ಲಿ ಎರಡು ಸ್ಪ್ಲಿಟ್ ಮಾಡಿರಿ. ಜ್ಯೋತಿಹಿ ಷ ಎರಡು. ಜ್ಯೋತಿ ಅಂತ ಯಾಕೆ ಹೆಸರು? ಅದು ಯೋಗ. ಯೋಗ ಅಂದರೆ ಅಲ್ಲಿ ಎರಡು ಸ್ಪ್ಲಿಟ್ ಮಾಡಬೇಕಲ್ಲ. ಮತ್ತೆ ಜಿ ಓತಿಹಿ, ಜ ಓತಿಹಿ. ಜ ಅಂದ್ರೇನು? ಜಾತಂ. ಜ ಅಂದರೆ ಹುಟ್ಟಿರುವ ಎಲ್ಲ ವಸ್ತುಗಳು. ಓತ ಅಂದರೆ ಜಾತಂ ಓತಂ ಹರೌ ಯಸ್ಮಾತ್. ಹುಟ್ಟಿರುವ ಎಲ್ಲ ವಸ್ತುಗಳು ಹರಿಯಲ್ಲಿ ಅಧೀನವಾಗಿವೆ. ಓತ ಅಂದರೆ ಓತಪ್ರೋತ ಅಂದರೆ ಅಧೀನವಾಗಿವೆ, ಆಶ್ರಯನಾಗಿದ್ದಾನೆ. ಅಲ್ಲಿಗೆ ಜಾತವಾದ ವಸ್ತುಗಳೆಲ್ಲವೂ ಅವನ ಅಧೀನದಲ್ಲಿವೆ. ಆದ್ದರಿಂದ ಜ್ಯೋತಿಹಿ ಅಂದರೆ ಯಾಗ ಅಲ್ಲ, ದೇವರು. ಅಲ್ಲಿಗೆ ಜ್ಯೋತಿಹಿ ಅನ್ನೋ ಶಬ್ದ ಸಮನ್ವಯ ಆಯಿತಾ? ಜ್ಯೋತಿಷ ಇದೆ. ಷ ಅನ್ನೋದನ್ನು ಮತ್ತೆ ಆ ನೋಡೋಣ. ಷ ಪ್ಲಸ್ ಅ, ಅಲ್ಲೆರಡು ತುಂಡು. ಷ ಅಂದ್ರೇನು? ಶಃ ಪ್ರಾಣರೂಪ. ಅವನು ಪ್ರಾಣರೂಪನಾಗಿದ್ದಾನೆ. ಯಾರು? ಪರಮಾತ್ಮ ಪ್ರಾಣರೂಪನಾಗಿದ್ದಾನಂದರೆ ಪ್ರಾಣಯತೀತಿ ಪ್ರಾಣ. ಆಯಿತಾ? ಜಗತ್ತಿಗೆ ಜೀವನಪ್ರದನ ಆಗಿದ್ದಾನೆ. ಅಲ್ಲಿಗೆ ಜ್ಯೋತಿ ಷ ಅಂದರೆ ಜಗತ್ತನ್ನೆಲ್ಲ ಅವನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ, ಹುಟ್ಟಿದ ವಸ್ತುಗಳನ್ನೆಲ್ಲ. ಅವನು ಜಗತ್ತಿಗೆ ಚೇಷ್ಟಕನಾಗಿದ್ದಾನೆ. ಇದು ಜ್ಯೋತಿಷ. ಅಲ್ಲಿಗೆ ಹೇ ಜ್ಯೋತಿ, ಹೇ ಶಾ ದೇವರಿಗೆ. ಶಾ ಅಂದರೆ ನಮ್ಮ ಈ ಅಮಿತ್ ಶಾ ಅಲ್ಲ, ಅವನು ಶಾ. ಆಯಿತಾ? ಹೀಗೆ ಅವೆರಡು ಶಬ್ದಗಳು ಯೌಗಿಕವಾಗಿ ಪರಮಾತ್ಮ ವಾಚಕವಾಗಿವೆ. ಇದನ್ನು ಬಿಡಿಸೋ ಕೆಲಸ ಇನ್ನು ಟೀಕಾಕೃಪಾದರಿಗೆ. ಜ್ಯೋತಿ ಇದೆ, ಅದಕ್ಕೆ ಜಾತ ಅಂತ ಅರ್ಥ ಮಾಡಿ. ಜಿ ಅನ್ನೋದಕ್ಕೆ ಜಾತ ಅಂತ ಅರ್ಥ. ಜಿಹಿ ಜಾತಂ ಜನೇಹಿ ಔಣಾಧಿಕಃ ತಿ ಪ್ರತ್ಯಯ. ಜ್ಯೋತಿ ಎಂಬಲ್ಲಿ ಜಿ ಪ್ಲಸ್ ಓತಿ, ಇಕಾರಕ್ಕೆ ಎಣ ಆದೇಶ ಬಂದು ಜ್ಯೋತಿ ಅಂತಾಗಿದೆ. ಜಿ ಅಂದರೆ ಹಾಗಾಯ್ತದು ಜನಿ ಪ್ರಾದುರ್ಭಾವೇ ಅಂತ ಧಾತು. ಆ ಧಾತುವಿಗೆ ಟಿ ಅನ್ನೋ ಪ್ರತ್ಯಯ ಬಂದರೆ ಡಾ ಹೋಗ್ಬಿಡ್ತದೆ, ಈ ಉಳೀತದೆ. ಜಿ ಪ್ಲಸ್ ಇ ಜಿ. ಜಿ ಅಂದರೆ ಹುಟ್ಟಿದ್ದು ಅಂತ ಅರ್ಥ. ಹುಟ್ಟಿದ್ದನ್ನು ಓತಂ, ಹುಟ್ಟಿದ ವಸ್ತುವು ಓತಂ. ನೋಡಿ ಅದಕ್ಕೆ ಅರ್ಥ ಹೇಳ್ತಾರೆ. ಓತಿಹಿ ಓತಂ. ಓತಂ ಅಂದರೆ ಓತಿಹಿ ಪರಮಾತ್ಮ. ಅವತೇಹೇ ತಿನ್. ಓತಿ ಹಾಗಾಯಿತು ಅಂದರೆ ಅದು ಅವಧಾತು, ಅವ ರಕ್ಷಣೆ ಅಂತ ಅರ್ಥ. ಅವ ಅನ್ನೋ ಧಾತುವಿಗೆ ರಕ್ಷಣೆ ಅಂತ ಅರ್ಥ. ಅಲ್ಲಿಗೆ ಚಿನ್ ಅನ್ನೋ ಪ್ರತ್ಯಯ ಅದಕ್ಕೆ ಬಂದರೆ ಅವಧಾತು ಅಲ್ಲಿ ಸಂಪ್ರಸಾರಣ ಬಂದು ವಕಾರ ಹೋಗಿ ಓ ಆಗಿ ಓ ತಿನ್ ಪ್ರತ್ಯಯದಲ್ಲಿ ತಿ ಉಳೀತು. ಓ ತಿ ಓತಿಹಿ. ಏನರ್ಥ? ಆ ಧಾತುವಿಗೆ ಅರ್ಥ ಏನು? ರಕ್ಷಣೆ ಮಾಡುವವನು. ಜಾತಂ ಓತಂ ಯಸ್ಮಿನ್. ಜಾತವು ರಕ್ಷಣೆ ಪಡೆದಿದೆ ಯಾರಲ್ಲೋ, ಅವನು ಜ್ಯೋತಿ. ಜಾತಂ ಜಗತ್ ಓತಂ ಪ್ರವಿಷ್ಟಂ. ಅವಗಮ ಪ್ರವೇಶನ, ಪ್ರವೇಶಾರ್ಥದಲ್ಲಿ ಅವರಕ್ಷಣೆ ಅಲ್ಲ, ಅವಗಮ ಪ್ರವೇಶಾರ್ಥದಲ್ಲಿ ತಗೊಂಡಿದ್ದಾರೆ. ಪ್ರವಿಷ್ಟಂ ಯಸ್ಮಿನ್ ಅಸೌ ಜ್ಯೋತಿಹಿ. ಇನ್ನು ಎರಡನೇದ್ದು ಶಃ ಪ್ರಾಣರೂಪತಃ ಚೇಷ್ಟಕರೂಪತ್ವಾತ್ ಪ್ರಾಣಂ ದೇವಾ ಅನುಪ್ರಾಣಂತಿ. ತೈತರಿಯ ಉಪನಿಷತ್ತು. ಪ್ರಾಣ ಅಂದ್ರೇನು? ಜಗತ್ತಿಗೆ ಕ್ರಿಯಾಪದ ಅಂತ ಅರ್ಥ. ಅಲ್ಲಿಗೆ ಚೇಷ್ಟಕ ರೂಪ.
ಪರಮಾತ್ಮನು ಈ ಜಗತ್ತಿಗೆ ಚೇಷ್ಟಕ ಅಂದರೆ ಕ್ರಿಯೆಯನ್ನು ಕೊಡುವವನು, ಉಂಟು ಮಾಡುವವನು. ಆದ್ದರಿಂದ ಶಹ ಅಲ್ಲ, ಇದಕ್ಕೆ ಶಹ ಅನ್ನೋದಕ್ಕೆ ಚೇಷ್ಟಕ ಅಂತ ಅರ್ಥ ಹೇಗೆ ಬಂತು? ಶಕಾರ ಪ್ರಾಣ ಆತ್ಮ ಇತಿ ಶ್ರುತೇ. ಶಕಾರವು ಪ್ರಾಣ ಎಂಬ ಅರ್ಥವುಳ್ಳದ್ದು ಅಂತ ಶ್ರುತಿ ಹೇಳಿದೆ. ಅಲ್ಲಿಗೆ ಶಕಾರಕ್ಕೆ ಪ್ರಾಣ ಅಂದರೆ ಚೇಷ್ಟಕ ಅಂತ ಅರ್ಥ. ಜ್ಯೋತಿಶ್ಚಾಸೌ ಷಶ್ಚ ಇತಿ ಜ್ಯೋತಿಷಃ ತಸ್ಯ ಸಂಬುದ್ಧಿ ಜ್ಯೋತಿಷಾ. ಅಲ್ಲಿಗೆ ಜ್ಯೋತಿ ಅಂದರೆ ಪರಮಾತ್ಮ. ಯಾಕೆ? ಜಗತ್ತು ಯಾರಲ್ಲಿ ಪ್ರವೇಶ ಮಾಡುತ್ತೋ ಅವನು ಜ್ಯೋತಿ. ಶಃ ಅಂದರೆ ಪರಮಾತ್ಮ. ಯಾಕೆ ಅಂದರೆ ಜಗತ್ತಿಗೆ ಚೇಷ್ಟಾಪ್ರದ. ಅಲ್ಲಿಗೆ ಜ್ಯೋತಿನೂ ಹೌದು, ಶಾನೂ ಹೌದು. ಜ್ಯೋತಿಶ್ಚಾಸೌ ಷಶ್ಚ ಜ್ಯೋತಿ ಜ್ಯೋತಿಷಃ. ನೋಡಿ, ರಾಮ ರಾಮೌ ರಾಮಾಹ, ಆಮೇಲೆ ಹೇ ರಾಮ ವಿಸರ್ಗ ಹೋಯಿತು. ವಿಸರ್ಗ ಹೋದರೆ ರಾಮನೇ ಅಂತ ಅರ್ಥ. ಜ್ಯೋತಿಷಃ ಜ್ಯೋತಿಷೌ ಜ್ಯೋತಿಷಾಹ ಹೇ ಜ್ಯೋತಿಷ. ಏನಾಯಿತು? ದೇವರ ಸಂಬೋಧನೆ. ಎಲೈ ದೇವನೇ ಅಂತ ಅರ್ಥ. ಅಂದರೆ ಜಗತ್ತಿಗೆ ಪ್ರವೇಶ ಸ್ಥಾನವಾದ ಮತ್ತು ಚೇಷ್ಟಕನಾದ ಪರಮಾತ್ಮನೇ ಅಂತ ಸಂಬೋಧನ. ಜ್ಯೋತಿಷ ಆಯಿತು. ಉಳಿತು ಇನ್ನೂ ಕೂಡ ಜ್ಯೋತಿಷ ಇದೆ ಅಲ್ಲಿ. ಅಲ್ಲಿಗೆ ಜ್ಯೋತಿಷ ಅನ್ನುವಲ್ಲಿಗೆ ಬಂದವು ನಾವು. ಸಂಬೋಧನಾ ರೀ, ಷಷ್ಠಿ ಅಲ್ಲ, ಸಂಬೋಧನಾ ವಿಭಕ್ತಿ. ವಿಸರ್ಗಲೋಪ ಆಗುತ್ತೆ. ಹೌದು. ಆಯಜೇತಶ್ಚಾಯಜೇತಃ ಅಂದರೆ ಜ್ಯೋತಿಷ ಯಜೇತ ಇದೆ. ಉಳಿತಲ್ಲ, ಅದನ್ನು ಮುಂದುಗಡೆ ಸೇರಿಸ್ಕೊಳ್ರಿ. ಮುಂದೆ ಏನಿದೆ? ಯಜೇತ ಇದೆಯಲ್ಲ, ಜ್ಯೋತಿಷ ಎಂಬಲ್ಲಿರೋ ಆವನ್ನು ಅದ್ರ ಜೊತೆ ಸೇರಿ ಅಲ್ಲಿಗೇನಾಯಿತು? ಆಯಜೇತ ಆಯಿತು. ಅದಕ್ಕೆ ಅರ್ಥ ಹೇಳ್ತಾರೆ ಆಚಾರ್ಯ. ಆಯಜೇತಶ್ಚಾಯಜೇತಃ. ಏನು ಅಂತ ಅರ್ಥ ಆಗಲ್ಲ. ಎರಡು ಶಬ್ದ ಆಡಿದ್ದಾರೆ ಅವರು, ಆಯಜೇತ ಆಯಜೇತ ಅಂತ. ಆಯಜೇತ ಅನ್ನೋದಕ್ಕೆ ಅರ್ಥ ಹೇಳಿದ್ದಾರೆ ಅಂತ ಅರ್ಥ. ಅದು ಹೇಗೆ, ಏನರ್ಥ ಅಂತ ಟೀಕಾಕ್ಕೆ ಪದರಬೇಕು ನೋಡ್ರಿ ನಮಗೆ. ಯಜತೇಹೇ ಭಾವೇ ಘನ್ಯರ್ಥೇ ಕವಿಧಾನಂ ಇತಿ ಕಪ್ರತ್ಯಯಃ ಸಂಪ್ರಸಾರಣಾಭಾವಃ ಛಾಂದಸಃ ಯಜಃ ಯಜ್ಞಃ. ಯಜು ಅಂತ ಧಾತು. ಯಜ ದೇವಪೂಜಾ ಸಂಗತಿ ಕರಣದಾನೇಶು ಅಂತ ಅರ್ಥ. ಅದಕ್ಕೆ ಅಂದರೆ ಯಜು ಧಾತುವಿಗೆ ದೇವಪೂಜಾ ಅಂತ ಅರ್ಥ ಇದೆ. ಅಲ್ಲಿಗೆ ಆ ಅರ್ಥದ ಯಜುಧಾತುವಿಗೆ ಕ ಎಂಬ ಪ್ರತ್ಯಯ ಬಂದರೆ ಯಜ್ಞ ಅಂತ ಅರ್ಥ. ಅಲ್ಲಿಗೆ ಯಜೇತ ಎಂಬಲ್ಲಿ ಯಜ ಅನ್ನೋದಕ್ಕೆ ಯಜ್ಞ ಅಂತ ಅರ್ಥ ಆಯಿತು. ಅಥವಾ ಕರ್ತರ್ಯೇವ ವಚಾದ್ಯಚ ತಥಾ ಚ ಆ ಸಮ್ಯಕ್ ಸಮಂತಾದ್ವಾ ಯಜೇನ ಯಜ್ಞೇನ ಕರ್ಮಣ ಯಾಜಕೇನ ಪುರುಷೇಣ ವಾ ಇತಃ ಪ್ರಾಪ್ತಃ ಆಯಜೇತಃ. ಅಲ್ಲಿ ಮೂರು ಶಬ್ದ ಇದೆ. ಆ ಯಜ ಇತ. ಯಜ ಅನ್ನೋದಕ್ಕೆ ಅರ್ಥ ಹೇಳಿದೆವು. ಒಂದರ್ಥ ಯಜ್ಞ ಅಂತ, ಕರ್ಮಣಿ ಪ್ರತ್ಯಯ ಮಾಡಿದರೆ ಯಜ್ಞ ಅಂತ ಅರ್ಥ. ಅಥವಾ ಕರ್ತರಿ ಅಚಿ ಪ್ರತ್ಯಯ ಮಾಡಿರಿ, ಯಜ್ಞ ಮಾಡುವ ಯಜಮಾನ ಅಂತ ಅರ್ಥ. ಅಲ್ಲಿಗೆ ಯಜ ಅನ್ನೋದಕ್ಕೆ ಎರಡರ್ಥ. ಯಜ್ಞ ಯಜ್ಞ ಮಾಡುವ ಯಜಮಾನ, ಯಜೇನ ಯಜ್ಞದಿಂದ, ಅಥವಾ ಯಜ್ಞ ಮಾಡುವ ಯಜಮಾನನಿಂದ
ಇತಃ ಅಂದರೆ ಹೊಂದಲ್ಪಡುವವನು, ಯಜಮಾನನಿಂದ ಹೊಂದಲ್ಪಡುವವನು, ಯಜ್ಞದಿಂದ ಹೊಂದಲ್ಪಡುವವನು. ಯಜ್ಞ ಮಾಡಿದರೆ ನಮಗೆ ಸಿಗೋದೇನು? ಸ್ವರ್ಗ ಅಲ್ಲ, ದೇವರು. ಯಜ್ಞ ಮಾಡಿದ ಯಜಮಾನನಿಗೆ ಸಿಗುವವನು ದೇವರು. ಅಲ್ಲಿಗೆ ಯಜ್ಞದಿಂದ ಹೊಂದಲ್ಪಡುವವನು ಅಥವಾ ಯಜಮಾನನಿಂದ ಹೊಂದಲ್ಪಡುವನು. ಯಜ ಇತ ಯಜೇತ ಗುಣ. ಯಜ ಆ ಪ್ಲಸ್ ಇ ಎ, ಯಜ ಇತ ಯಜೇತ. ಹಾಗಾದರೆ ಯಜ್ಞ ಅಥವಾ ಯಜಮಾನರಿಂದ ಹೊಂದಲ್ಪಡುವವನು ಯಜೇತ, ಆಯಜೇತ, ಚೆನ್ನಾಗಿ ಹೊಂದಲ್ಪಡದ. ಒಂದು ಸತಿ ಹೊಂದಿದ್ರೆ ಅವನು ನಿಮ್ಮನ್ನು ಕೈ ಬಿಡೋದಿಲ್ಲ ಅವನು. ಆದ್ದರಿಂದ ಆ ಅನ್ನೋದಕ್ಕೆ ಸಮ್ಯಕ್ ಅಂತ ಅರ್ಥ. ಅಲ್ಲಿಗೆ ಹೇ ವಸಂತೆ ವಸಂತೆ ಇನ್ನು ಹೇಳಲಿಲ್ಲ ಅವರು. ಜ್ಯೋತಿಷ, ಎಲೈ ಜ್ಯೋತಿಷನೇ, ಹೇ ಆಯಜೇತ, ಎಲೈ ಯಜಮಾನನಿಂದ ಹೊಂದಲ್ಪಡುವವನೇ. ಎಲ್ಲ ಸಂಬೋಧನಾ ವಿಭಕ್ತಿ ಅದು. ಹೊಂದಲ್ಪಡುವವನೇ ಎರಡಾಯಿತು. ಇನ್ನು ವಸಂತೆ ಅನ್ನೋದಕ್ಕಾಗಬೇಕು. ವಸಂತಿಶ್ಚ ವಸಂಸ್ತತಃ. ವಸಂತಿ, ಅವನು ವಸಂತಿ. ಯಾಕೆ? ವಸನ್ ತತಃ. ತತಃ ಅಂದರೆ ವ್ಯಾಪ್ತ, ವಸನ್ ಅಂದರೆ ವಾಸ ಮಾಡುವವನು. ಆದ್ದರಿಂದ ವಸಂತ, ವಸಂತಿ ಅಂತ ಅವನಿಗೆ ಹೆಸರು. ವಸತೇ ವಚಾದ್ಯಚ ವಸತೀತಿ ವಸಃ. ವಸ ವಸ ನಿವಾಸೆ ಅಂತ ಧಾತು. ಅದಕ್ಕೆ ಅಚಿ ಪ್ರತ್ಯಯ ಬಂದರೆ ವಸಃ ಅಂತ. ಇದಕ್ಕೆ ಅರ್ಥ ಏನು? ವಾಸ ಮಾಡುವವನು ಅಂತ ಅರ್ಥ. ತನೋತೇಃ ಔಣಾದಿಕಃ ತಿಪ್ರತ್ಯಯಃ ತನೋತೀತಿ ತಿಹಿ. ಅಲ್ಲಿಗೆ ವಸಂತಿ ತೇ ಬಿಡಿ, ಅದು ನೋಡೋಣ ಮತ್ತೆ. ವಸಂತಿ ಅಂತ ಶಬ್ದ. ವಸನ್ ಎಂಬಲ್ಲಿ ವಸ ಆಯಿತು. ಮತ್ತೆಷ್ಟು ಉಳಿತು? ತಿ. ತಿ ಅಂದರೆ ತನೋತಿ ಇತಿ ತಿಹಿ. ವಿಸ್ತಾರವ, ತನು ವಿಸ್ತಾರೆ ಅಂತ ಧಾತು. ವಿಸ್ತಾರವಾಗಿರುವವನು ಅಂದರೆ ವ್ಯಾಪ್ತನಾದವನು ಅಂತ ಅರ್ಥ. ಅಲ್ಲಿಗೆ ವಾಸ ಮಾಡುವವನು ಹಾಗೂ ವ್ಯಾಪ್ತನಾದವನು. ವಸಂತಿ ಆಯಿತು. ವರ್ಣಾಗಮೋ ವರ್ಣ ವಿಪರ್ಯಯಶ್ಚ ಇತಿ ಪೂರ್ವಪದಸ್ಯ ನಕಾರಾಗಮಃ. ಆವಾಗ ವಸತಿ ಇದ್ದರೆ ವಸತಿ ಆಯಿತು. ವಸನ್ ಅಲ್ಲೊಂದು ನಕಾರ ಬೇಕು. ಅದಕ್ಕೆ ಟೀಕಾಪದ ಸಮರ್ಥನೆ ಕೊಟ್ಟರು. ವರ್ಣಾಗಮೋ ವರ್ಣ ವಿಪರ್ಯಯಶ್ಚ ಅಂತ ಪಾಣಿನಿಯ ಒಂದು ರೂಲ್ಸು. ಕೆಲವು ಸಮಾಸಗಳಲ್ಲಿ ವರ್ಣ ಆಗಮ ಆಗ್ತದೆ, ಅಂದರೆ ಹೊಸ ವರ್ಣಗಳು ಬರ್ತವೆ, ಸೇರಿಕೊಳ್ತವೆ. ಕೆಲವು ಕಡೆ ವರ್ಣ ಉಲ್ಟಂಬಲ್ಟ ಆಗುತ್ತೆ ಅಂತ. ಆ ಥಿಯರಿಯನ್ನಿಟ್ಟುಕೊಂಡ್ರೆ ನಕಾರ ಎಂಬ ಅಕ್ಷರ ಆ್ಯಡ್ ಆಗತ್ತೆ. ಆವಾಗ ವಸನ್ ಪ್ಲಸ್ ತಿ ವಸಂತಿ ಆಯಿತು. ಇದು ಕ್ರಿಯಾಪದ ಅಲ್ವೇ ಅಲ್ಲ. ನಾವು ಕ್ರಿಯಾಪದ ಅಲ್ವೇ ಅಲ್ಲ ಇದು. ಧಾತು ಅಲ್ವೇ ಅಲ್ಲ, ಶಬ್ದ ಇದು. ಅದಕ್ಕೆ ಎಲ್ಲ ಆ ಕೃತ್ಪ್ರತ್ಯಯಗಳನ್ನು ಮಾಡಿದ್ದಾರೆ. ಆಚಿ ಪ್ರತ್ಯಯ, ಕಪ್ರತ್ಯಯ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಸಂಶ್ಚಾಸೌ ತಿಶ್ಚ ಇತಿ ವಸಂತಿ ಅಂದರೆ ವಾಸ ಮಾಡುವವನು ಮತ್ತು ವ್ಯಾಪ್ತನಾದವನು. ವ್ಯಾಪ್ತೋ ವರ್ತತೆ ಇತ್ಯರ್ಥ. ವ್ಯಾಪ್ತನಾಗಿದ್ದಾನೆ. ವಸನ್ ಅಂದರೆ ವಾಸವಾಗಿದ್ದಾನೆ, ವ್ಯಾಪ್ತನಾಗಿ ವಾಸವಾಗಿದ್ದಾನೆ. ವಸಂತಿ ಆಯಿತು. ಅಲ್ಲಿರೋದೇನು? ವಸಂತೇ. ಅದೇ ಹಾಗಾಯಿತು. ಹರಿಹಿ ಹರಿ, ಇಕಾರ ಅಂತ ಶಬ್ದ ಅದು. ವಸಂತಿ. ಹರಿಹಿ ಹರಿ ಹರಯ ಹೇ ಹರೇ. ವಸಂತಿ ವಸಂತಿ ವಸಂತಯ ಹೇ ವಸಂತೇ ಸಂಬೋಧನ. ಎಲೈ ವಸಂತನೇ ಅಂತ ಅರ್ಥ. ಅಲ್ಲಿಗೆ ವಸಂತ ಕಾಲ ಅಂತ ಅರ್ಥವೇ ಅಲ್ಲ, ಇಲ್ಲಿ ಹೋಯ್ತು. ತಸ್ಸಂಬುದ್ಧಿ ವಸಂತೇ ವಿರುಕ್ತಿ ಆದರಾರ್ಥ ಆಯಿತು. ಒಂದು ಸತ್ಯ ಆಯಿತು. ಎರಡೆರಡು ಸತ್ಯ ಯಾಕ್ರಿ? ವಸಂತೇ ವಸಂತೇ, ಅಯಮ ಅಯಮ ಅನ್ನಲ್ವ ನಾವು. ಅಂದರೆ ಆದರ ದ್ಯೋತನೆಗೋಸ್ಕರ ವಿರುಕ್ತಿ.
ನಮಗೆ ಅದರ ಬಗ್ಗೆ ತುಂಬ ಪ್ರೇಮ ಇದೆ ಅನ್ನೋದಕ್ಕೋಸ್ಕರ ದ್ವಿರುಕ್ತಿ ಬಂದಿದೆ. ಎಷ್ಟಾಯಿತು ಗಂಟೆ? ಹಾಂ, ಆಯಿತಾ? ಮುಗಿಸ್ಬೇಕಲ್ಲ? ಶ್ರೀಕೃಷ್ಣಾರ್ಪಣ. ಮಧ್ಯಾಹ್ನ 3 ಗಂಟೆಗೆ ಮತ್ತೆ